ನನಗೆ ಪ್ರೇರೇಪಿಸಿರುವಂತ ಆಲೋಚನೆ ವಸ್ತ್ರ, ನಿಲುವಂಗಿ, ಬಟ್ಟೆ. ನಾನೇನೋ ತಪ್ಪಾಗಿ ಹಾಕೊಂಡ್ಬಂದ್ಬಿಟ್ಟು ನಾನು ಬಟ್ಟೆ ಅಂತ ಆಲೋಚನೆ ಮಾಡಬೇಡ್ರಿ. ಹಲ್ಲೆಲೂಯಾ. ಈಗ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಮೊದಲು ಸೆಲೆಕ್ಷನ್ ಮಾಡೋದೇನು? ಬಟ್ಟೆ. ಈಗ ಬಟ್ಟೆ ನೀವು ಐರನ್ ಮಾಡುವಾಗ ಸ್ವಲ್ಪ ಏನೋ ಸುಟ್ಟೋಯ್ತು, ಫಂಕ್ಷನ್ಗೆ ಹೋಗ್ತಾ ಇದ್ರೆ ಒಳ್ಳೆ ಬಟ್ಟೆ 2 ತಿಂಗಳಿದ ಅದೇ ಬಟ್ಟೆ ಹಾಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿರ್ತೀರಿ, ಸ್ವಲ್ಪ ಸುಟ್ಟೋಗ್ಬಿಡ್ತದೆ. ಈಗೇನ್ ಮಾಡ್ತೀರಾ? ಹಾಕೊಂಡು ಹೋಗ್ತೀರಾ? ಇರ್ಲಿ, ಹಾಕೊಂಡು ಬೇರೆ ಹಾಕೊಂಡು. ಹಲ್ಲೆಲೂಯಾ. ಎಲ್ಲಾದ್ರೂ ಫಂಕ್ಷನ್ಗೆ ಹೋದ್ರೆ, ಮದುವೆ ಸಮಾರಂಭಗಳಿಗೆ ಹೋದ್ರೆ, ಬೇರೆ ಬೇರೆ ಜಾಗಕ್ಕೆ ಹೋದ್ರೆ ಒಳ್ಳೆ ಬಟ್ಟೆ ಹಾಕೊಂಡು ನಾವು ಹೋಗ್ತೀವಿ. ಹೋಗುವಾಗ ಆ ಬೀರು ಅಂತ ಬಟ್ಟೆ ಹಂಗೆ ಎತ್ತೆ ಹಾಕೊಂಡು ಹೋಗ್ಬಿಡ್ತೀವ. ನೋಡ್ರಿ, ಅವ್ರು ಪಟ್ಟಂತ, ಯಾಕಂದ್ರೆ ಅವ್ರು ಐರನ್ ಮಾಡ್ಬಿಟ್ಟೆ ಬಟ್ಟೆ ಹಾಕೊಂಡು, ಅದಕ್ಕೆ ಪಟ್ಟಂತ ಐರನ್ ಅಂತ ಹೇಳ್ಬಿಟ್ರೆ. ಮಿಕ್ಕಿದವ್ರು ಯಾರು ಹೇಳಿಲ್ಲ, ಸುಮ್ಮನೆ ಪಾಸ್ಟ್ರೆ ಕೆರ್ಕೊಳಕ್ಕೆ ಪುರ್ಸತ್ತಿಲ್ಲ, ಇನ್ನು ಐರನ್ ಎಲ್ಲಿ ಮಾಡಿ ಹಾಕೊಳ್ಳೋದು ಪಾಸ್ಟ್ರೆ. ಹಲ್ಲೆಲೂಯಾ. ಬಟ್ಟೆ ಚಂದ ಇರಬೇಕು, ಎರಡನೇದಾಗಿ ಬಟ್ಟೆ ಐರನ್ ಮಾಡಬೇಕು, ಆಮೇಲೆ 4 ಸಾರಿ ಕನ್ನಡಿ ಮುಂದೆ. ನಿಜಾನ ಸುಳ್ಳ? ನಿಜಾನ ಸುಳ್ಳ? ಮೇಲಿಂದ ಕೆಳಗವರೆಗೂ ಇಷ್ಟು ಸಾಲದ್ರ ಏನ್ರಿ? ಚೆನ್ನಾಗಿದ್ಯಾ? ಕಾಂಬಿನೇಷನ್ ಚೆನ್ನಾಗಿದ್ಯಾ? ಪ್ಯಾಂಟ್ಗೂ ಶರ್ಟ್ಗೂ ಕರೆಕ್ಟ್ ಆಗಿದ್ಯಾ? ಹಲ್ಲೆಲೂಯಾ. ನಾನು ಹಾಕೊಂಡಿರುವಂತ ವಾಲೆಗೂ ಈ ಸೀರೆಗೂ ಕರೆಕ್ಟ್ ಆಗಿ, ಈ ಡ್ರೆಸ್ಗೂ ಕಾಂಬಿನೇಷನ್ ಇದೆಯಾ? ಹಲ್ಲೆಲೂಯಾ ಅಲ್ವಾ? 4-5 ಸಾರಿ ಕನ್ನಡಿ ಹತ್ರ ಹೋಗಿ ಚೆಕ್ ಮಾಡಿ, ಮತ್ತೆ ಗಂಡ ಹೆಂಡತಿ ಹತ್ರ, ಹೆಂಡತಿ ಗಂಡನ ಹತ್ರ ಕೇಳ್ತಾರೆ, ನನ್ನ ಬಟ್ಟೆ ಚೆನ್ನಾಗಿದ್ಯಾ ಅಂತ. ಹಲ್ಲೆಲೂಯಾ. ಅಂದ್ರೆ ವಸ್ತ್ರ ತುಂಬಾ ಪ್ರಾಮುಖ್ಯತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಫುಲ್ ಬಟ್ಟೆ ಕೊಳಕ್ ಹಾಕ್ಬಿಟ್ಟಿದೆ, ಹಾಕೊಂತೀರಾ? ಹಾಕೊಳಕ್ ಸಾಧ್ಯ ಇಲ್ಲ. ಹಾಕೊಂಡ್ರು ಕೂಡ ಒಂಥರ ಯಾರೇನ್ ತಿಳ್ಕೊಂತಾರೋ, ಯಾರೇನ್ ಮಾತಾಡ್ಬಿಡ್ತಾರೋ ಸಂಕೋಚ. ಹಲ್ಲೆಲೂಯಾ. ಬಟ್ಟೆ ತುಂಬಾ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಅದೇ ತರ ದೇವರು ನಮಗೆ ವಸ್ತ್ರವನ್ನ ಕೊಟ್ಟಿದ್ದಾರೆ. ವಸ್ತ್ರ ಧರಿಸ್ಕೊಂಡು ಬಂದಿರೋ ದೇವ್ರ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ನಾನು ವಸ್ತ್ರ ಧರಿಸ್ಕೊಂಡು ಬಂದಿದ್ದೀನಿ. ಹಲ್ಲೆಲೂಯಾ. ದೇವರು ಕೊಟ್ಟಿರುವಂತ ವಾಕ್ಯದ ಕಡೆಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 11ರಿಂದ 13 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 11ರಿಂದ 13ನೇ ವಾಕ್ಯದವರೆಗೂ ಓದಿ ಸಹಾಯ ಮಾಡ್ರಿ. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆಯ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನಿನ್ನಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು, ನೀನು ಇಲ್ಲಿ ಹೇಗೆ ಒಳಕ್ಕೆ ನೀನು ಬಂದಿ ಎಂದು ಕೇಳಿದನು. ಅವನ ಮನಸ್ಸು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲುಗಳನ್ನು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಡನೆ, ಹಲ್ಲು ಕಡಿಯೋಣವು ಇರುವವು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ ರೀ. ಬಟ್ಟೆ ಆಲ್ರೆಡಿ ಅವ್ರು ಹಾಕೊಂಡು ಹೋಗಿದ್ದಾರೆ. ಬಟ್ಟೆ ಇದೆ. ಆದ್ರೂ ಕೂಡ ನೀನು ಬಟ್ಟೆ ಹಾಕೊಂಡಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅವನ ಕೈ ಕಾಲುಗಳನ್ನು ಕಟ್ಟಿಬಿಟ್ಟು ಕತ್ತಲೆಯ ಕೋಣೆಯಲ್ಲಿ, ಅಂದ್ರೆ ನರಕದಲ್ಲಿ ಅವನನ್ನ ಕಾಲು ಕೈ ಕಟ್ಟಿ ಹಾಕ್ತಾ ಇದಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದಕ್ ಮೇಲೆ ನಾವು 2 ಡ್ರೆಸ್ ಹಾಕೊಂಡ್ ಬರ್ತೀವಿ, 2 ಪ್ಯಾಂಟ್, 2 ಶರ್ಟ್ ಹಾಕೊಂಡ್ ಬಂದು ಡೈರೆಕ್ಟ್ ಆಗಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ಇಲ್ಲಿ ಇಷ್ಟೊತ್ತು ನಾನು ನಿಮಗೆ ಹೇಳಿದ ಈ ಫಂಕ್ಷನ್, ಮದುವೆ, ಈ ಕಾರ್ಯಗಳೆಲ್ಲ ನಾನು ಹೇಳಿದೆ, ಅದು ಈ ಲೋಕಕ್ಕೆ ಸಂಬಂಧಪಟ್ಟಂತ
ಒಂದು ಕಾರ್ಯದ ಬಟ್ಟೆದ ಕುರಿತು ನಾನು ಮಾತಾಡಿದೆ. ಆದ್ರೆ ದೇವರು ಆತ್ಮಿಕಕ್ಕೆ ಸಂಬಂಧಪಟ್ಟ ಕೆಲವು ಬಟ್ಟೆಗಳು ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಈಗ ನೀವು ಹೊಸ ಬಟ್ಟೆನ ತೆಗೆದುಕೊಳ್ಳುವುದಕ್ಕಾಗಿ ನೀವು ಶೋರೂಮ್ಗೋ ಅಂಗಡಿಗೋ ಶಾಪಿಂಗೋ ನೀವು ಹೋಗ್ತೀರಿ. ಹೋಗುವಾಗ ಅವ್ರು ಹೇಳ್ತಾರೆ 5,000 6,000 7,000 ಕೊಡ್ತೀರಿ. ಕೊಡೋ ಟೈಮ್ನಲ್ಲಿ ಡ್ರೆಸ್ ಏನಾದರೂ ಸ್ವಲ್ಪ ಡ್ಯಾಮೇಜ್ ಇದ್ರೆ, ಸ್ವಲ್ಪ ಏನಾದರೂ ಕರ್ರೆಗಳಿದ್ರೆ, ಸ್ವಲ್ಪ ಏನಾದರೂ ದಾರ ಬಿಟ್ಕೊಂಡಿದ್ರೆ ನೀವು ತಗೊಂತೀರಾ? ತಗೊಳ್ಳಲ್ಲ. ಯಾಕೆ? ತಗೊಳ್ಳಿ. ಸರಿ, ಬೈ ಚಾನ್ಸ್ ನೀವು ನೋಡಲ್ಲ, ದುಡ್ಡು ಕೊಟ್ಬಿಟ್ರಿ, ಒಂದು 10,000 ರೂಪಾಯಿ ಕೊಟ್ಬಿಟ್ರಿ ಒಂದು ಡ್ರೆಸ್ಗೆ, 10,000 ಕೊಟ್ಟು ತಗೊಂಡು ಬಂದ್ಬಿಟ್ರಿ. ಮನೆಗೆ ಬಂದು ತೆಗೆದು ನೋಡ್ತೀರಿ 2 ಜಾಗದಲ್ಲಿ ತೂತಾಗಿದೆ. ಈಗ ನೀವೇನ್ ಮಾಡ್ತೀರಿ? ಪರವಾಗಿಲ್ಲ ಇಟ್ಕೊಳ್ಳಿ, ಸ್ವಲ್ಪ ತೂತಾಗಿದೆ, ಇಟ್ಕೊಳ್ಳಲ್ಲ. ಯಾಕೆ? ನಾನು ಕೊಟ್ಟಿರೋದು ಎಷ್ಟು? 1 ಅಲ್ಲ 2 ಅಲ್ಲ 3 ಅಲ್ಲ 10,000 ರೂಪಾಯಿ ಮುಗ್ಸಾಟಿ ಬರ್ತದೆ, ಅವ್ರ ಅಪ್ಪ ಕೊಡ್ತಾನ. ಅಲ್ಲೇಲೂಯ. 10,000 ರೂಪಾಯಿ ನಾನು ಕೊಟ್ಟು ತೆಗೆದುಕೊಂಡು ಬಂದಿರುವಂತ ಒಂದು ಡ್ರೆಸ್ ಅನ್ನು ನಾನು ಒಪ್ಪೋದಿಲ್ಲ. ಅಲ್ಲೋ, 10,000 ರೂಪಾಯಿ ಕೊಟ್ಟು ತೆಗೆದುಕೊಂಡು ಬಂದಿರುವಂತ ಬೆಲೆ ಉಳ್ಳ ವಸ್ತ್ರ ಸ್ವಲ್ಪ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ನಾನು ಒಪ್ಪೋದಿಲ್ಲ. ಅದನ್ನು ವಾಪಸ್ ಮಾಡ್ತೀನಿ, ಅದನ್ನು ಕೊಟ್ಟು ಬೇರೆ ಖರೀದಿ ಮಾಡ್ತೀನಿ. ಅಲ್ಲೇಲೂಯ. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಮದುವೆಯ ಫಂಕ್ಷನ್ ಇದೆಯಂತೆ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಇನ್ನೊಂದು ಚೂರು ಅರ್ಥ ಆಗುವಂಗೆ ಬಾಳೆಹಣ್ಣು ಬಿಡಿಸ್ಕೊಡ್ತಿದ್ದೆ. ತಿಂತೀರ ಹೋಗಿದ್ರು ನಿಮ್ಗೆ ಸಂಬಂಧಪಟ್ಟಿದ್ದು. ಅಲ್ಲೇಲೂಯ. ಈಗ ಸಡನ್ ಆಗಿ ಎಸ್ ಟಿ ಸೋಮಶೇಖರ್ ಅವ್ರು ಬಂದ್ರು, ನಿಮ್ಮ ಮನೆ ಕಾರ್ಡ್ ತಗೊಂಡು, ಮದುವೆ ಕಾರ್ಡ್ ತಗೊಂಡು ಬಂದ್ರು. ರೀ, ಯಾವತ್ತಾದ್ರೂ ಎಸ್ ಟಿ ಸೋಮಶೇಖರ್ ಅವರ ಫಂಕ್ಷನ್ಗೆ ನಿಮ್ಮ ಮನೆಗೆ ಡೈರೆಕ್ಟ್ ಆಗಿ ವಿಸಿಟ್ ಕೊಟ್ಟು ನಿಮ್ಮ ಮನೆಗೆ ಇಂದಮ್ಮ, ಎಲ್ಲಮ್ಮ, ಇಂದಮ್ಮ, ರತ್ನಮ್ಮ ಅಂತೇಳಿ ಕಾರ್ಡ್ ಕೊಟ್ಟು ನಮ್ಮ ಫಂಕ್ಷನ್ಗೆ ಬನ್ನಿಂದ ಕರೆದಿದಾರಾ? ಇಲ್ಲ. ಈಗ ಇವತ್ತು ನಿನ್ನ ಮಗಕ್ಕೆ ನಮ್ಮ ಮುಂಚೆ 8 ಗಂಟೆ ಒಳಗಡೆ ಈ ಎಸ್ ಟಿ ಸೋಮಶೇಖರ್ ಅವರು ನಿಮ್ಮ ಮನೆಗೆ ಬಂದ್ಬಿಟ್ಟು ಒಂದು ಕಾರ್ಡ್ ಕೊಟ್ರೆ ಹೇಗಿರ್ತದೆ? ಖುಷಿ ಫುಲ್, ಖುಷಿ ಫುಲ್. ಅಲ್ಲೇಲೂಯ, ಫುಲ್ ಖುಷಿ. ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋ ಜನಕ್ಕೆ ಅಕ್ಕಪಕ್ಕದವರೆಲ್ಲ ನೋಡ್ಬೇಕಲ್ಲ, ಇವ್ರ ಮನೆಗೆ ಮೇಲೆ ಬಂದು, ಇವ್ರ ಮನೆಗೆ ಮೇಲೆ ಬಂದು ಎಲ್ಲರೂ ನೋಡ್ಬೇಕು. ನೆಕ್ಸ್ಟ್ ಇವ್ರ ಮನೆಗೆ ಮೇಲೆ, ಏನಕ್ಕೆ? ಮದುವೆ ಕಾರ್ಡ್ ತಗೊಂಡು. ಅಲ್ಲೇಲೂಯ. ಈಗ ಆ ಮದುವೆ ಕಾರ್ಡ್ಗೆ MLA ಬಂದು ನಿಮ್ಮನ್ನ ಕರೆದ್ರೆ ಖುಷಿನಾ ಇಲ್ವಾ? ಒಂದು MLAನೇ ಅವ್ರ ಮಗನ ಮದುವೆಗೆ ಬಂದು ನಿಮ್ಮನ್ನ ಕರೆದ್ರೆ ಖುಷಿನೇ ಅಂತ ನೀವು ಹೇಳ್ತಾ ಇದ್ದೀರಿ ಅಂದ್ರೆ, ಸಕಲವನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿಗಳ ಕರ್ತನ ಹೇಳ್ತಾ ಇದ್ದಾನೆ, ನಿಮಗೊಂದು ಮದುವೆಯ ಆಹ್ವಾನ ಇದೆ. ನಿಮಗೆ ಒಂದು ಮದುವೆಗೆ ನಾನು ಕರೆ ಕೊಟ್ಟಿದ್ದೇನೆ. ನಾನು ನಿಮ್ಮನ್ನ ಕರೆದಿರೋದೇ ಮದುವೆಗಾಗಿ. ನಾನು ಮೊದಲಿಂಗನಾಗಿದ್ದೇನೆ, ನೀವು ಮೊದಲ ಗೀತೆಯಾಗಿದ್ದೀರಿ. ಪರಲೋಕ ರಾಜ್ಯದಲ್ಲಿ ದೇವರ ಮಕ್ಕಳಿಗೆ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನಿಗಾಗಿ ದೇವರ ಕರಪತ್ರವನ್ನು ಕೊಟ್ಟಿದ್ದಾನೆ, ಒಂದು ಕರೆಯನ್ನು ಕೊಟ್ಟಿದ್ದಾನೆ. ಆ ಕರೆಯನ್ನು ಕೊಟ್ಟಂತ ದೇವರು ಹೇಳ್ತಾ ಇದ್ದಾನೆ, ನಾನು ಬಂದು ನಿಮಗೆ ಕರೆ ಕೊಡುವಾಗ ಸುಮ್ಮನೆ ಕರೆ ಕೊಟ್ಟಿಲ್ಲ, ಆ ಮದುವೆಗೆ ಬರಬೇಕಾಗಿರುವಂತ ವಸ್ತ್ರವನ್ನ ನಾನು ನಿಮಗೆ ಕೊಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಲೋಕದಲ್ಲಿ ಒಂದು ಮದುವೆ ನಡೆಯುತ್ತೆ, ಒಂದು ಫಂಕ್ಷನ್ ಇದೆಯಂತೆ. ಆ ಫಂಕ್ಷನ್ಗಾಗಿ, ಆ ಮದುವೆಗಾಗಿ, ಆ ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಕರೆಯುವಾಗ ಸುಮ್ಮನೆ ಕರೆದಿಲ್ಲ. ಕೆಲವು ಜಾಗ ನೋಡಿದ್ರೆ ನೀವು, ಕೆಲವು ರಿಲೇಷನ್ಗಳಲ್ಲಿ ಮದುವೆಗಳು ನಡೆಯುವಾಗ ನೋಡಿದ್ದೀರಾ? ತುಂಬಾ ಆತ್ಮೀಯರು, ತುಂಬಾ ಹತ್ತಿರದವ್ರದ್ದು ಏನಾದ್ರು ಮದುವೆ ನಡೆದಾಗ ಅವ್ರಿಗೆ ಏನಾದ್ರು ಒಂದು ವೇಳೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕಾಗಿ ಹೋಗುವಾಗ ಬರಿಗೆಲ್ಲ ಹೋಗಲ್ಲ, ಒಂದು ವೇಳೆ ಒಂದ್ ಜೊತೆ ಬಟ್ಟೆ ತಗೊಂಡು ಅಥವಾ ಒಂದು ಸೀರೆ ತಗೊಂಡು ಹೋಗಿರ್ತಾರ. ಅಲ್ಲೇಲೂಯ. ನೋಡಿದ್ರಾ? ಏನೇನು ಬಿಟ್ಕೊಡ್ತಾರ? ಇದನ್ನೇ ನೀವು ಪ್ರೀತಿಯಿಂದ ತಗೊಂಡು ಬಂದು ಕೊಟ್ಟಿದ್ದೀವಿ, ನೀವೇನ್ ಮಾಡ್ಬೇಕು? ನಮ್ಮ ಮದ್ವೆಗೆ ಇದನ್ನ ಹೊಲಿಸಿ ಹಾಕೊಂಡು ಬರ್ಬೇಕು ಅಂತ. ಅಲ್ಲೇಲೂಯ. ಅದೇ ತರ ದೇವ್ರು ಹೇಳ್ತಾ ಇದ್ರೆ, ನಾನು ನಿಮ್ಮನ್ನ ನನ್ನ ಮಕ್ಕಳನ್ನಾಗಿ ಕರೆಯುವಾಗ್ಲೇನೆ ಆ ಕರಿಬಿಕೆಯಲ್ಲಿ ನಾನು ನಿಮ್ಗೊಂದು ವಸ್ತ್ರವನ್ನ ಕೊಟ್ಟಿದ್ದೇನೆ.
ಪರಲೋಕ ರಾಜ್ಯವು ಒಂದು ಮಂಟಪವಾಗಿದೆ, ಒಂದು ಕಲ್ಯಾಣ ಮಂಟಪವಾಗಿದೆ. ಆ ಕಲ್ಯಾಣ ಮಂಟಪಕ್ಕೆ ಎಲ್ಲರನ್ನು ಕರೆದಿದ್ದೀನಿ. ಯಾರು ಬಟ್ಟೆ ಹಾಕೊಂಡು ಬರ್ತಾರೋ, ಅಂದ್ರೆ ನಾನು ನೇಮಿಸಿರುವಂತ, ನಾನು ಕೊಟ್ಟಿರುವಂತಹ, ನಾನು ನಿರ್ಮಿಸಿರುವಂತಹ ಒಂದು ವಸ್ತ್ರ ಇದೆ. ಈ ವಸ್ತ್ರ ಯಾರು ಹಾಕೊಳ್ತಾರೋ ಅವರಿಗೆ ಮಾತ್ರವೇ ಪರಲೋಕ ರಾಜ್ಯದಲ್ಲಿ ಎಂಟ್ರಿ. ಎಲ್ಲರೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ಫಂಕ್ಷನ್ಗೆ, ಆ ಮದುವೆಗೆ, ಆ ಕಾರ್ಯಕ್ಕೆ ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರ ದೇವರು ಕೊಟ್ಟಿರುವಂತಹ ವಸ್ತ್ರ ಇದೆಯೋ, ಆ ಬಟ್ಟೆ ಇದೆಯೋ, ಅದನ್ನ ಧರಿಸಿಕೊಂಡಿರೋರು ಮಾತ್ರವೇ ಅಲ್ಲಿ ಬರ್ಲಿಕ್ಕೆ ಸಾಧ್ಯ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಒಬ್ಬೊಬ್ಬರನ್ನ ಕೇಳುವಾಗ ನಿಮ್ಮ ಹತ್ರ ಎಷ್ಟು ಜೊತೆ ಬಟ್ಟೆಗಳಿದೆ, ವಸ್ತ್ರಗಳಿದೆ ಅಂತ ನಮಗೆ ಕೇಳುವಾಗ ಹೇಳಲಿಕ್ಕೆ ನಿಮಗೆ ಸಾಧ್ಯ. 10 ಜೊತೆ ಇದೆ, 7 ಜೊತೆ ಇದೆ, 8 ಜೊತೆ ಇದೆ, 15 ಜೊತೆ ಇದೆ ಅಂತೇಳಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡುವಂತ, ಧರಿಸಿರುವಂತ, ಹಾಕೊಂಡಿರುವಂತ ಬಟ್ಟೆ ಯಾವ ಸಮಯದಲ್ಲಿ ಬೇಕಾದ್ರೂ ಗಲೀಜಾಗ್ಬೋದು, ಯಾವ ಸಮಯದಲ್ಲಿ ಬೇಕಾದ್ರೂ ದಾರ ಈಚೆ ಬರ್ಬೋದು, ಯಾವ ಸಮಯದಲ್ಲಿ ಬೇಕಾದ್ರೂ ಬಟ್ಟೆ ಹರಿದೋಗ್ಬೋದು, ಯಾವ ಸಮಯದಲ್ಲಿ ಬೇಕಾದ್ರೂ ಬಟ್ಟೆ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ದೇವರು ನಮಗೆ ಕೊಡಲ್ಪಟ್ಟಂತ ಒಂದು ವಸ್ತ್ರ ಇದೆಯಲ್ಲ, ಒಂದು ಬಟ್ಟೆ ಇದೆಯಲ್ಲ, ಅದು ಹರಿದು ಹೋಗುವಂತದಲ್ಲ. ಅದು ಹರಿದು ಹೋಗುವಂತದಲ್ಲ. ನೀನು ಸಾಯವರೆಗೂ, ಪರಲೋಕ ರಾಜ್ಯಕ್ಕೆ ನೀನು ತಲುಪವರೆಗೂ ನಿನ್ನೊಂದಿಗೆ ಬರುವಂತ ಏಕೈಕ ವಸ್ತ್ರ ಅದು ಯೇಸು ಕೊಟ್ಟಿರುವಂತ ವಸ್ತ್ರ. ಈ ವಸ್ತ್ರವನ್ನು ನೀವು ಧರಿಸಿಕೊಳ್ಬೇಕು. ಮದುವೆ ಮನೆಗೆ ಬರಬೇಕಂದ್ರೆ ಈ ವಸ್ತ್ರ ನಿಮ್ಮ ಹತ್ರ ಇರಬೇಕು. ಇದನ್ನ ಕಾಪಾಡಿಕೊಳ್ಬೇಕಂತೇಳಿ ದೇವರ ಆತ್ಮ ಈ ಸಬ್ಬತ್ತಿನದಲ್ಲಿ ಈ ಸಭೆಯ ಜನರಿಗೆ ಎಚ್ಚರಿಸ್ತಾ ಇದ್ದಾನೆ. ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ನನ್ನ ಹತ್ರ ಎಷ್ಟು ಆಸ್ತಿ ಇದೆ ದೇವರು ಕೇಳಲ್ಲ. ಎಷ್ಟು ದುಡ್ಡಿದೆ ಅದು ದೇವರು ಕೇಳಲ್ಲ. ಎಷ್ಟು ಪದವಿ ಇದೆ ಅದು ದೇವರು ಕೇಳಲ್ಲ. ಎಷ್ಟು ಟೈಟಲ್ ಇದೆ ದೇವರು ಅದು ಕೇಳಲ್ಲ. ಎಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಂದೆ ಅದು ದೇವ್ರನ್ನ ಕೇಳಲ್ಲ. ದೇವರು ಕೇಳೋದು ಒಂದೇ, ಪರಲೋಕ ರಾಜ್ಯಕ್ಕೆ ನೀನು ಬರಬೇಕಾದ್ರೆ ನಾನು ನಿನಗೊಂದು ಬಟ್ಟೆ ಕೊಟ್ಟೆ. ಆ ಬಟ್ಟೆಯಲ್ಲಿ ಆ ಬಟ್ಟೆ ನೀನು ಧರಿಸ್ಕೊಂಡಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ, ದೇವರ ಸಮ್ಮುಖಕ್ಕೆ ಹೋಗ್ಲಿಕ್ಕೆ ಯಾವ ದೇವದೂತನು, ಯಾವ ಪರಿಶುದ್ಧರು ನಿನ್ನ ತಡೆ ಮಾಡಕ್ಕಾಗಲ್ಲ. ದೇವರು ನಿನಗೆ ದಯಪಾಲಿಸಿರುವಂತ ವಸ್ತ್ರ ನೀನ್ ಕಾಪಾಡಿಕೊಂಡ್ರೆ, ನೀನ್ ಜೋಪಾನ ಮಾಡಿಕೊಂಡ್ರೆ, ಸಿಂಹಾಸನ ಇರುವ ಜಾಗದಲ್ಲಿ ಡೈರೆಕ್ಟ್ ಎಂಟ್ರಿ. ಹಲ್ಲೆಲೂಯಾ. ಆ ವಸ್ತ್ರವನ್ನು ನೋಡಿದ ತಕ್ಷಣ ಅಪ್ಪ ಹೇಳ್ತಾನೆ, ಬಲೆ ನಂಬಿಗಸ್ತಾಳೆ, ಅಪ್ಪನ ಸೌಭಾಗ್ಯವನ್ನ ಬಂದು ಸೇರು. ನಾನ್ ಭೂಲೋಕದಲ್ಲಿ ನಿನ್ನ ಕೈಗೆ ನಾನು ಕೊಟ್ಟಂತ ವಸ್ತ್ರವನ್ನ ಪರಿಶುದ್ಧವಾಗಿ ಕಾಪಾಡಿಕೊಂಡು ಮಲಿನ ಮಾಡಿಕೊಳ್ಳದಂತೆ ಆ ವಸ್ತ್ರವನ್ನ ಕೊನೆಯವರೆಗೂ ನೀನು ಧರಿಸ್ಕೊಂಡೆ. ವಾಕ್ಯ ಬೀಳ್ತದೆ, ಕೊನೆಯವರೆಗೂ ಸಹಿಸುವವನು ರಕ್ಷಣೆ ಹೊಂದುವವನು. ನಾನು ಮಾತಾಡ್ತಾ ಇರುವಂತ ವಸ್ತ್ರ ಅದು ರಕ್ಷಣೆಯ ವಸ್ತ್ರ, ಅದು ರಕ್ಷಣೆಯ ವಸ್ತ್ರ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಒಂದು VIP, ದೊಡ್ಡ ಶ್ರೀಮಂತ, ತುಂಬಾ ಇಂಪಾರ್ಟೆಂಟ್ ಪರ್ಸನ್, ಅವನು ಏನಾದ್ರೂ ಎಲ್ಲಾದ್ರೂ ಹೋಗಬೇಕಾದ್ರೆ ಬುಲೆಟ್ ಪ್ರೂಫ್ ವಸ್ತ್ರವನ್ನು ಧರಿಸ್ಕೊಂಡು ಹೋಗ್ತಾನೆ. ಬಟ್ ಆದ್ರೂ ಕೂಡ ಹೇಳಕ್ಕಾಗಲ್ಲ ಅವನ ಪ್ರಾಣ ಪಕ್ಷಿ ಎಲ್ಲಿ ಹಾರಿ ಹೋಗ್ತದೆ ಏನು. ಬಟ್ ದೇವರು ಕೊಟ್ಟಿರುವಂತ ರಕ್ಷಣೆ ಎಂಬ ವಸ್ತ್ರ ಅದು ಎಂತ ಸಮಯದಲ್ಲಿ ಅದು ನಿನ್ನ ಪ್ರಾಣ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿರುವಂತ ಬುಲೆಟ್ ಪ್ರೂಫ್ ಆ ವಸ್ತ್ರಗಿಂತಲೂ ಈ ರಕ್ಷಣೆಯ ವಸ್ತ್ರ ತುಂಬಾ ಇಂಪಾರ್ಟೆಂಟ್. ದೇವರ ಮಕ್ಕಳ,
ತುಂಬಾ ಇಂಪಾರ್ಟೆಂಟ್ ದೇವರ ಮಕ್ಕಳೇ. ಆದುದರಿಂದ ದೇವರು ಹೇಳ್ತಾ ಇದ್ದಾರೆ, ನೀನು ಆ ಮನೆಗೆ ಬರಬೇಕಾದ್ರೆ, ನೀನು ಆ ರಾಜ್ಯಕ್ಕೆ ಬರಬೇಕಾದ್ರೆ, ನೀನು ಅಲ್ಲಿ ಮೊದಲಿಂಗನ ನೋಡಬೇಕಾದ್ರೆ, ನೀನು ಅಲ್ಲಿ ಮದುವೆ ಮನೆಯಲ್ಲಿ ಕಾಣಲ್ಪಡಬೇಕಾದ್ರೆ, ನಿನಗೆ ಬೇಕಾಗಿರೋದು ಆರೋಗ್ಯವೋ, ಸೌಂದರ್ಯವೋ, ದುಡ್ಡು, ಸಂಪತ್ತು, ಆಸ್ತಿಯೋ, ಮತ್ತೊಂದು ಮಗದೊಂದು ಅಲ್ಲ. ನಿನಗೆ ಬೇಕಾಗಿರುವುದು ರಕ್ಷಣೆಯ ವಸ್ತ್ರ. ಇವತ್ತು ಎಷ್ಟೋ ಸಭೆಗಳಲ್ಲಿ, ವಿಶ್ವಾಸಿಗಳಲ್ಲಿ, ಸೇವಕರುಗಳಲ್ಲಿ ಈ ರಕ್ಷಣೆಯ ವಸ್ತ್ರವನ್ನು ನಷ್ಟಪಡಿಸಿಕೊಂಡಿರುವಾಗ ಅದರ ಮಧ್ಯೆ ದೇವರು ಮಾತಾಡ್ತಾ ಇದ್ದಾರೆ, ಈ ಶಬ್ಬತ್ ದಿನದಲ್ಲಿ ನಿನ್ನ ರಕ್ಷಣೆಯ ವಸ್ತ್ರ ಎಲ್ಲೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ರಕ್ಷಣೆಯ ವಸ್ತ್ರ ಎಲ್ಲೇ? ಕೆಲವು ಜನರು ರಕ್ಷಣೆಯ ವಸ್ತ್ರವನ್ನ ಬಿಚ್ಚಿಟ್ಟು ಬದುಕಿಟ್ಟಿದ್ದಾರೆ, ಕೆಲವು ಜನರು ಅರ್ಧ ಹರ್ಕೊಂಡಿದ್ದಾರೆ, ಕೆಲವು ಜನರು ಆ ವಸ್ತ್ರವನ್ನ ಮಲಿನ ಮಾಡ್ಕೊಂಡಿದ್ದಾರೆ, ಕೆಲವು ಜನರು ವಸ್ತ್ರ ಬೇಡ ಅಂತ ದೂರ ಹೋಗಿದ್ದಾರೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ಯಾವಾಗ ಯೇಸುವನ್ನ ನಂಬಿ ದೇವರ ಮಗನಾಗಿ, ದೇವರ ಮಗಳಾಗಿ ಮಾರ್ಪಟ್ಟು ಅವಾಗ ಕ್ರಿಸ್ತನೆಂಬುದಾಗಿ ಹೇಳುವಂತ ವಸ್ತ್ರವನ್ನ ನೀನು ಸಾಯವರೆಗೂ ಧರಿಸಿಕೊಳ್ಳಬೇಕು. ಅಲ್ಲಿ ಮದುವೆ ಮನೆ ನೋಡ್ತಾ ಇದೀವಿ, ಅದು ಪರಲೋಕ ರಾಜ್ಯ. ತಂದೆ ಅಂತ ಹೇಳುವಾಗ ತಂದೆಯಾದ ದೇವರು, ಮದುಮಗ ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಮದುಮಗಳು ಅಂತ ಹೇಳುವಾಗ ಅದು ನಾವಾಗಿದ್ದೇವ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರಿನ ಸಂಗಡ ಮಾತಾಡ್ತಾ ಇದ್ದಾರೆ, ಮದುಮಗಳಾಗ್ಲಿಕ್ಕೆ ಇಷ್ಟಪಡ್ತೀಯ, ಗೆಸ್ಟ್ ಆಗಿರ್ಲಕ್ಕಾಗಿ ಇಷ್ಟಪಡ್ತೀಯ ಅಂತ. ಗೆಸ್ಟ್ ಆಗಿರ್ಲಿಕ್ಕೆ ಇಷ್ಟಪಡ್ತೀಯ, ಮದುಮಗಳಾಗಿರ್ಲಿಕ್ಕೆ ಇಷ್ಟಪಡ್ತೀಯ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಒಂದು. ಎರಡನೇದಾಗಿ, ದೇವರು ಪ್ರತಿಯೊಬ್ಬರಿಗೂ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡಿರುವಂತ ಪ್ರತಿಯೊಬ್ಬರಿಗೂ ಈ ರಕ್ಷಣೆ ಎಂಬ ವಸ್ತ್ರವನ್ನ ಕರ್ತಂದು ಕೊಡ್ತಾನೆ. ಹಲ್ಲೆಲೂಯಾ. ಆದ್ರೆ ಈ ವಸ್ತ್ರವನ್ನ ನೀವು ಹರ್ಕೊಳ್ಬಾರ್ದು, ಈ ವಸ್ತ್ರವನ್ನು ನೀವು ಮಲಿನ ಮಾಡಿಕೊಳ್ಳಬಾರದು, ಈ ವಸ್ತ್ರವನ್ನು ನೀವು ಯಾವುದೇ ಕೇಡು ಉಂಟಾಗಿ ಮಾಡಿಕೊಳ್ಳಬಾರದು. ಈ ವಸ್ತ್ರವನ್ನು ನಿಮ್ಮ ಜೀವಕ್ಕಿಂತಲೂ, ನಿಮ್ಮ ಪ್ರಾಣಕ್ಕಿಂತಲೂ, ಎಲ್ಲ ಕಾರ್ಯಗಳಿಗಿಂತಲೂ ಜೋಪಾನ ಮಾಡಿ ಕಾದುಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಪರಲೋಕ ರಾಜ್ಯಕ್ಕೆ ನಾನು ಹೋಗಬೇಕಾದ್ರೆ, ಆ ಸ್ಥಳಕ್ಕೆ ನಾನು ಹೋಗಬೇಕಾದ್ರೆ ಈ ವಸ್ತ್ರ ಬೇಕೇ ಬೇಕು. ಈ ವಸ್ತ್ರ ಇಲ್ದಿರ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಯಾರಾದ್ರೂ ವಸ್ತ್ರ, ರಕ್ಷಣೆಯ ವಸ್ತ್ರ ನಷ್ಟಪಡಿಸ್ಕೊಂಡಿದ್ರೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ಆ ಯೇಸುವನ ಕೂಗು, ಇವತ್ತು ಆ ಯೇಸುವಲ್ಲಿ ಮೊರೆಯಿಡು, ಆ ಯೇಸು ಹತ್ರ ಹಿಂದಿರುಗು, ಆ ಯೇಸುವನ್ನು ನೋಡಿ ಹೇಳು, ಸ್ವಾಮಿ ನೀನು ರಕ್ಷಣೆಯ ವಸ್ತ್ರವನ್ನ ಕೊಟ್ಟೆ, ಅದನ್ನು ಏನೋ ಕಾರ್ಯಕ್ಕೋಸ್ಕರ ನನ್ನ ಜೀವನದಲ್ಲಿ ನಾನು ನಷ್ಟಪಡಿಸ್ಕೊಂಡ್ಬಿಟ್ಟೆ. ಇವತ್ತು ನನಗೆ ಅರಿವಾಗ್ತಾ ಇದೆ, ನನಗೆ ಪರಲೋಕ ರಾಜ್ಯ ಬೇಕು. ನಾನು ಇಷ್ಟು ಕಷ್ಟಪಡ್ತಾ ಇರೋದು, ನಾನು ಇಷ್ಟು ಪ್ರಯಾಸ ಪಡ್ತಾ ಇರೋದು, ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಕೊಡ್ದಿರ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರೋದು, ನಾನು ಅಲ್ಲಿಂದ ನನ್ನ ಕೈ ಕಾಲುಗಳು ಕಟ್ಟಿ ಕತ್ತಲೆಯ ಕೋಣೆಯಲ್ಲಿ ಹಾಕಲ್ಪಡುವುದಕ್ಕಾಗಿ ಅಲ್ಲ, ನಾನು ನಿಮ್ಮ ರಾಜ್ಯದಲ್ಲಿ ಕಾಣಲ್ಪಡುವುದಕ್ಕಾಗಿ. ದೇವರೇ, ನಾನು ನಿಮ್ಮ ರಾಜ್ಯದಲ್ಲಿ ಕಾಣಲ್ಪಡಬೇಕು, ಆದ ಕಾರಣ ನನಗೆ ವಸ್ತ್ರ ಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಇದ್ದಂತ ಆ ಒಂದು ವಸ್ತ್ರದ ಮಹಿಮೆ ಇವತ್ತಿಗೂ ಇದೆಯಾ? ಹಲ್ಲೆಲೂಯಾ. ಇಸ್ರೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬರುವಾಗ ಅರಣ್ಯದಲ್ಲಿ ದೇವರು ಇಸ್ರೇಲ್ ಜನರನ್ನ 40 ವರ್ಷಗಳ ಕಾಲ ನಡೆಸಿದನು. ಈ 40 ವರ್ಷಗಳ ಕಾಲ ದೇವರು ಇಸ್ರೇಲ್ ಜನರನ್ನ ಐಗುಪ್ತ ದೇಶದಲ್ಲಿ ನಡೆಯುವಾಗ ಅವ್ರಿಗೆ ಅಲ್ಲಿ ದೀಕ್ಷಾಸ್ಥಾನ ನಡೀತು. ಯಾರಿಗೆ? ಇಸ್ರೇಲ್ ಜನರಿಗೆ ದೀಕ್ಷಾಸ್ಥಾನ ನಡೀತು. ಎಲ್ಲಿ ನಡೀತು? ಅವರು ಕೆಂಪು ಸಮುದ್ರವನ್ನ ದಾಟಿ ಬರುವಾಗ ಹೊಸ ಒಡಂಬಡಿಕೆ ಹೇಳುತ್ತೆ, ಆ ನೀರಿನಲ್ಲಿ ಅವರಿಗೆ ದೀಕ್ಷಾಸ್ಥಾನ ಆಯ್ತು ಅಂತ. ಹಲ್ಲೆಲೂಯಾ. ಎರಡನೇದಾಗಿ, ಅವರ ಮುಂಗಡೆಯು ಹಿಂಗಡೆಯು ದೇವರ ತೇಜಸ್ಸು, ದೇವರ ಮಹಿಮೆಯು ಅವರಿಗೆ ರಕ್ಷಣೆಯಾಗಿ, ಕೋಟೆಯಾಗಿ ಅವರ ಮಧ್ಯದಲ್ಲಿ ಪ್ರಕಟವಾಯಿತು. ಆದ ಕಾರಣ ಇವರು ದಡಕ್ಕೆ ಹೋಗಿ ಸೇರೋವರೆಗೂ ಸೇಫ್ ಆಗಿದ್ರು, ಸುರಕ್ಷಿತವಾಗಿದ್ರು. ಯಾವ ಪಕ್ಷಿ, ಯಾವ ಪ್ರಾಣಿ, ಯಾವ ವೈರಿ, ಯಾವ ಶತ್ರುವನ್ನು ಮುಟ್ಟಕ್ಕಾಗಿಲ್ಲ. ಕಾರಣ ಅವರು ಸುತ್ತಲೂ ರಕ್ಷಣೆ ಇತ್ತು.
ಮೂರನೇದಾಗಿ ಇಬ್ಬರುಗಳು ಆ 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ವಾಕ್ಯ ಬೀಳ್ತದೆ, ಅವರ ಚಪ್ಪಲಿ ಸವೆದು ಹೋಗಿಲ್ಲ, ಅವರ ಬಟ್ಟೆ ಹರಿದು ಹೋಗಿಲ್ಲ. ಅವರು ಬೆಳೀತಾ ಬೆಳೀತಾ ಇದ್ದ ಹಾಗೆ ಅವರ ದೇಹದ ಆಕಾರಕ್ಕೆ ಪ್ರಕಾರವಾಗಿ ಅವರು ಧರಿಸಿಕೊಂಡಂತ ವಸ್ತ್ರಗಳು ಕೂಡ ಬೆಳೀತಂತೆ. ಹಲ್ಲೆಲೂಯಾ. ಅವ್ರು ಹಾಕೊಂಡ್ರ ಕಾಲ್ ಚಪ್ಪಲಿ ಸಮೇತ ಅವ್ರು ಯಾವ ಬಟ್ಟೆಗಳಲ್ಲಿ ಹಾಕೊಂಡಿದ್ರೋ ಆ ಪ್ರತಿಯೊಂದು ಬಟ್ಟೆ ಹಾಗೆ ಬೆಳಿತಂತೆ. ಹಲ್ಲೆಲೂಯಾ. ಎಲ್ಲಿವರೆಗೂ ದಡಕ್ಕೆ ಹೋಗಿ ಸೇರೋವರೆಗೂ ಆ 40 ವರ್ಷ ಆ ಅಡವಿ ಆ ಅರಣ್ಯವನ್ನ ಮುಗಿಸಿ ಈಚೆಗಡೆ ಬರೋವರೆಗೂ ಅವರ ಬಟ್ಟೆ ಹರಿದೋಗಿಲ್ಲ, ಅವ್ರ ಬಟ್ಟೆ ಗಲೀಜಾಗಿಲ್ಲ, ಅವ್ರ ಬಟ್ಟೆ ಚಿಕ್ಕದಾಗಿಲ್ಲ. ಅವ್ರು ಬೆಳೀತಾ ಬೆಳೀತಾ ಇದ್ದ ಹಾಗೆ ಅವರ ಮೈ ಮೇಲಿದ್ದ ವಸ್ತ್ರಗಳು ಕೂಡ ಬೆಳೀತು. ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಿನ್ನಲ್ಲಿ ಪರಿಶುದ್ಧತೆ ಬೆಳೀತಾ ಇದೆಯೋ? ದಿನೇ 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 ದೇವರ ಕೃಪೆ ನಿನ್ನಲ್ಲಿ ಬೆಳೀತಾ ಬೆಳೀತಾ, ದೇವರ ಮಹಿಮೆ ಬೆಳೀತಾ ಬೆಳೀತಾ, ನಿನ್ನ ಒಳಗಡೆ ದೇವರ ಪರಿಶುದ್ಧತೆ ಬೆಳಿಬೇಕಂತೇಳಿ ದೇವರು ಹೇಳ್ತಾ ಇದ್ದಾರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಬಟ್ಟೆ ಹರಿದು ಹೋಗಿಲ್ಲ, ಅವ್ರ ಬಟ್ಟೆ ಚಿಕ್ಕದಾಗಿಲ್ಲ, ಅವ್ರ ಬಟ್ಟೆ ಬೆಳಕೊಂಡು ಹೋಯ್ತು. ದೇವರು ಹೇಳ್ತಾ ಇದ್ದಾರೆ, ರಕ್ಷಣೆ ಎಂಬುದಾಗಿ ಹೇಳುವಂತ ವಸ್ತ್ರವನ್ನ ನಾನು ನಿನಗೆ ಕೊಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ ನೋಡ್ರಿ ಏನ್ ಹೇಳ್ತದೆ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಾಕ್ಯ. ಅದೇನೆಂದರೆ ಯಾರು ಹೊಸ ವಸ್ತ್ರದಿಂದ ಇರ್ರಿ, ಒಂದ್ ನಿಮಿಷ ಆಗಿರ್ರಿ. ಈಗ ಪ್ರೈಸ್ ದಿ ಲಾರ್ಡ್, ವಸ್ತ್ರ ಹರ್ಕೊಂಡ್ಬಿಟ್ಟೆ, ಹರ್ಕೊಂಡಿರುವ ಬಟ್ಟೆಗೆ ತ್ಯಾಪೆ ಹಾಕೊಂಡು ನನ್ನ ಫಂಕ್ಷನ್ ಹೋಗ್ಲಿಕ್ಕೆ ಆಗ್ತದ? ಜೀವನ ನಡೆಸ್ಲಿಕ್ಕೆ ಆಗ್ತದ? ಮನೆ ಒಳಗಡೆ ಇದ್ರೆ ಅದೊಂಥರ, ಮನೇಲಿ ಯಾರು ಇಲ್ಲ, ನಾನು ನನ್ನ ಗಂಡ ನನ್ನ ಮಕ್ಕಳು ಯಾರು ನೋಡಲ್ಲ, ಓಕೆ. ಬಟ್ ಈಗ ನಾನು ಒಳಗಡೆ ಇರಬೇಕಾದವನಲ್ಲ, ಒಳಗಡೆ ಇದ್ದಂತ ನಮ್ಮನ್ನ ದೇವರು ಹೊರಗಡೆ ಕರ್ಕೊಂಡು ಬಂದಿದ್ದಾನ. ನಾನ್ ನೋಡುವಂಥದ್ದು 2 ಕಣ್ಣುಗಳಿಂದ ನನ್ನ ನೋಡುವಂಥದ್ದು ಲಕ್ಷಾಂತರ ಕಣ್ಣುಗಳು. ಹಲ್ಲೆಲೂಯಾ. ಈಗ ಕೆಲವು ಜನರು ಏನಾಗಿದೆ, ಬಟ್ಟೆ ಹರ್ಕೊಂಡು ಬಿಟ್ಟಿದ್ದಾನೆ. ಅವಾಗಲೇ ಹೇಳಿದೆ, ಕೆಲವು ಜನರು ಬಟ್ಟೆ ಹರ್ಕೊಂಡಿದ್ದಾರೆ, ಕೆಲವು ಜನರು ಬಟ್ಟೆ ಬಿಚ್ಚಾಕಿದ್ದಾರೆ, ಕೆಲವು ಜನರು ಆ ರಕ್ಷಣೆಯ ವಸ್ತ್ರವನ್ನ ಮಲಿನ ಮಾಡಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ ಬೀಳ್ತದೆ, ಓದ್ರಿ. ಯಾರು ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಕೊಂಡು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಳೆಯ ವಸ್ತ್ರಕ್ಕೆ, ಹಳೆಯ ಬಟ್ಟೆಗೆ ಯಾರು ತ್ಯಾಪೆ ಹಚ್ಚೋದಿಲ್ಲ. ಹಚ್ಚಿದರೆ ಆ ಹೊಸದನ್ನು ಹರಿದು ಹಚ್ಚಿದರೆ ಆ ಹೊಸದನ್ನ ಹರಿದು ಕೆಡಿಸುವುದಾಗುವುದಲ್ಲವೇ. ಸಾಕು. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ಕಡೆಗೆ ವಾಕ್ಯ ಬೀಳ್ತದೆ, ನೀವಿದ್ರೆ ಹೇಗಿರ್ಬೇಕು? ಇಲ್ಲ ಒಂದು ತಣ್ಣಗಿರ್ಬೇಕು, ಇಲ್ಲ ಒಂದು ಬೆಚ್ಚಗಿರ್ಬೇಕು. ಹಲ್ಲೆಲೂಯಾ. ಇಲ್ಲ ಒಂದು ಆ ರೀತಿ ಇರಬೇಕು, ಇಲ್ಲ ಈ ರೀತಿ ಇರಬೇಕು. ಇಲ್ಲಿ ವಾಕ್ಯ ಬೀಳ್ತದೆ, ಹಳೆ ವಸ್ತ್ರ ಹರಿದು ಹೋಗುವಾಗ ಆ ವಸ್ತ್ರಕ್ಕೆ ಹೊಸ ವಸ್ತ್ರವನ್ನ ಹರಿದು ಬಿಟ್ಟು ತ್ಯಾಪೆ ಯಾರು ಹಾಕಲ್ಲ, ಹಾಕಿದ್ರೆ ಅದನ್ನು ಕೆಡಿಸಿದ ಹಾಗೆ ಆಯ್ತಲ್ಲ ಅಂತ. ಈಗ ನೀವು ನಿಜ ಹೇಳ್ರಿ, ರಕ್ಷಣೆಯ ವಸ್ತ್ರ ಎಷ್ಟು ಜನ ಜೋಪಾನ ಕಾದುಕೊಂಡಿದ್ದೀರಿ? ಆಸ್ತಿ, ಅಂತಸ್ತು, ದುಡ್ಡು ಕಾಯೋ ದೊಡ್ಡ ವಿಷಯ ಅಲ್ಲ, ಜಮೀನ್ ಕಾಯೋ ದೊಡ್ಡ ವಿಷಯ ಅಲ್ಲ. ನಾನು ಸತ್ತಾಗ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ. ನಾನು ಈ ಲೋಕದಲ್ಲಿ ಕಣ್ಣು ಮುಚ್ಚುವಾಗ ಇದನ್ನೆಲ್ಲ ನನ್ನ ಮರೆ ಮಾಡಬೇಕು. ಇದೆಲ್ಲ ಬಿಟ್ಟು ಬಾಯಳ್ಳ ಹೋಗ್ಬೇಕು. ಆದ್ರೆ ಸತ್ತ ಮೇಲೆ ಬರುವಂತದ್ದೆಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ವಾಕ್ಯ ಬೀಳ್ತದೆ, ಈ ಲೋಕದಲ್ಲಿ ನಿಮ್ಮನ್ನ ಹೊಡೆದು ಕೊಂದು ಸಾಯಿಸೋವರಿಗೆ, ಪ್ರಾಣ ತೆಗೆಯೋರಿಗೆ ನೀವು ಭಯ ಪಡಬೇಡ್ರಿ. ನಿಮ್ಮ ಒಳಗಡೆ ಒಂದು ಆತ್ಮ ಇದೆ. ಆತ್ಮವನ್ನ ನರಕಕ್ಕೆ ಹಾಕುವಂತ ತಂದೆಯನ್ನ ನೋಡಿ ಭಯ ಪಡ್ರಿ. ಹಲ್ಲೆಲೂಯಾ.
ಇವತ್ತು ನಾನು ಸೇವೆ ಮಾಡ್ತಾ ಇರೋದು, ನೀವು ದೇವ್ರ ಮಕ್ಕಳಾಗಿ ಮಾರಪಟ್ಟಿರೋದು ಏನೋ ಸುಮ್ಮನೆ, ಏನೋ ಹುಡುಗಾಟಕ್ಕೋ, ಏನೋ ಸಮಯ ಕಳೆಯುವುದಕ್ಕೋ, ಕಾಲ ಕಳೆಯುವುದಕ್ಕಾಗಿ ಅಲ್ಲ ದೇವರ ಮಕ್ಕಳೇ. ನಾವು ಇಲ್ಲಿವರೆಗೂ ಪ್ರಯಾಸ ಪಟ್ಟು ನಿಂತಿರುವಂತದ್ದು, ಇವತ್ತು ಕ್ರಿಸ್ತನು ಬರೋದಾದ್ರೆ, ಇವತ್ತು ಕರ್ತನು ಬರೋದಾದ್ರೆ ನಾನು ಎತ್ತಲ್ಪಡಬೇಕು. ಅದು ಇಂಪಾರ್ಟೆಂಟ್. ನನ್ನ ಸಭೆಯಲ್ಲಿ 5,000 ವಿಶ್ವಾಸಿಗಳಿದ್ದಾರೆ, ಆ ಸಭೆಯಲ್ಲಿ ಲಕ್ಷಾಂತರ ವಿಶ್ವಾಸಿಗಳಿದ್ದಾರೆ. ಬಟ್ ನಾನು ಕೇಳ್ತೀನಿ, ಆ ವಿಶ್ವಾಸಿಗಳಲ್ಲಿ ಎಷ್ಟು ಜನ, ಆ ಲಕ್ಷಾಂತರ ಜನಗಳಲ್ಲಿ ಎಷ್ಟು ಜನ ಪರಲೋಕಕ್ಕೆ ತಲುಪಡ್ತಾರೆ? ಹಲ್ಲೆಲೂಯಾ. ಇವತ್ತು ಪಾಪದ ಕುರಿತು ಬೋಧಿಸುವವರು, ನರಕದ ಕುರಿತು ಬೋಧಿಸುವವರು, ದೇವರ ಭಯದ ಕುರಿತು ಬೋಧಿಸುವಂತವರು ಈ ಪ್ರಪಂಚದಲ್ಲಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಇದು ಅಂತ್ಯಕಾಲ, ಇದು ಕೊನೆ ಕಾಲ. ಕರ್ತನು ಹೇಳಿದಂತ ಎಲ್ಲ ಕಾರ್ಯಗಳು ನಡೀತಾ ಇದೆ. ಅಲ್ಲಲ್ಲಿ ಭೂಕಂಪಗಳು ನಡೀತಾ ಇದೆ, ಸುನಾಮಿಗಳು ಆಗ್ತಾ ಇದೆ, ಕೊಲೆಗಳು ನಡೀತಾ ಇದೆ, ಪ್ರೀತಿ ಎಲ್ಲ ತಣ್ಣಗೆ ಆಗ್ಬಿಡ್ತಾ ಇದೆ. ಆರ್ ಯು ರೆಡಿ? ದೇವರು ಹೇಳ್ತಾರೆ, ಇದರ ಮಧ್ಯದಲ್ಲಿ ನಿನ್ನ ರಕ್ಷಣೆಯ ವಸ್ತ್ರವನ್ನ ನೀನು ಕಾದುಕೊಳ್ತಾ ಇದೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನೋಹನಿಗೆ ಹೇಳಿದ್ರು, ನೋಹ, ಒಂದು ಅಂತ್ಯ ಬರ್ಲಿಕ್ಕಾಗಿ ಹೋಗ್ತದೆ ನೋಹ, ಒಂದು ರಕ್ಷಣೆಯ ನಾವೇನ ಮಾಡು ನೋಹ. ಆ ರಕ್ಷಣೆಯ ನಾವೇನ ಮಾಡಿ ಮುಗಿಸೋವರೆಗೂ ನೀನು ಹೋಗಿ ಜನಗಳಿಗೆ ಗಂಟು ಹರ್ಚಿಕೊಂಡು ಬಾಯಿ ಹರಕೊಂಡು ಕೂಗು. ದೇವರ ನ್ಯಾಯ ತೀರ್ಪು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ದೇವರು ಮಳೆನ ಕಳಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರು ನಾವೇನ ಮಾಡ್ಲಿಕ್ಕಾಗಿ ಹೇಳ್ತಾ ಇದ್ದಾನೆ. ನಾವೇ ರಕ್ಷಣೆ ಆಗಿದೆ. ಆ ರಕ್ಷಣೆಯ ನಾವೇ ಒಳಗಡೆ ಎಷ್ಟು ಜನ ಬರ್ತೀರಾ? ದಯಮಾಡಿ ಬನ್ನಿ 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 ಅಂತ 120ರಿಂದ ಹಿಡಿದು 130 ವರ್ಷಗಳವರೆಗೂ ನೋಹ ಪ್ರಸಂಗಿಸಿದ್ರು, ಬಡ್ಕೊಂಡ್ರು, ಪ್ರವಾದನೆ ಹೇಳಿದ್ರು, ಯಾರು ಕೇಳಿಲ್ಲ. ಲಾಸ್ಟಿಗೆ ದೇವ್ರು ಹೇಳಿದ್ರು, ಮಗನೇ ನಾವೇ ಒಳಗಡೆ ಹೋಗಿ ಸಮಯ ಮುಗಿತು, ನಾನು ರಕ್ಷಣೆಯ ಬಾಗಿಲು ಮುಚ್ಚಕ್ಕೆ ಹೋಗ್ತಾ ಇದ್ದಾನೆ. ಹೋ 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 ಹೋ. ದೇವ್ರು ಹೇಳ್ತಾ ಇದಾರೆ, ಕಡೆ ಕಾಲೆಲ್ಲ ಬಂದಿದ್ದೇವೆ. ಸ್ವರ್ಗೀಯ ದೇವ್ರು ಹೇಳ್ತಾ ಇದಾರೆ, ರಕ್ಷಣೆಯ ಬಾಗಿಲನ್ನ ದೇವ್ರ ಕೆಲವೇ ದಿನಗಳಲ್ಲಿ ಮುಚ್ಚುವುದಕ್ಕಾಗಿ ಹೋಗ್ತಾ ಇದಾರ. ಅದರ ಒಳಗಡೆ ನೀನು ಸಿದ್ಧವಾಗು, ನೀನು ರೆಡಿ ಆಗು, ನಿನ್ನನ್ನು ಒಪ್ಪಿಸು. ಹಲ್ಲೆಲೂಯಾ. ಅಷ್ಟರ ಒಳಗಡೆ ನಿನ್ನ ಒಪ್ಪಿಸೋ ದೇವರು ಹೇಳ್ತಾ ಇದ್ದಾರೆ. 120ರಿಂದ 130 ವರ್ಷ ಬಡ್ಕೊಂಡ. ವಾಗಯ್ಯೋ ಮಳೆನ ನಾವು ನೋಡಿಲ್ಲ. ಓ ಏನ್ ರಕ್ಷಣೆನ, ಹಂಗಂದ್ರೆ ಏನು ಅಂತ ಅನೇಕ ಜನರು ಗೇಲಿ ಮಾಡಿದ್ರು, ತಾತ್ಸರ ಮಾಡಿದ್ರು, ತಿರಸ್ಕಾರ ಮಾಡಿದ್ರು, ಹಾಗೆ ಮಾಡಿದ್ರು, ಹೊಡೆಯಕ್ ಹೋದ್ರು, ಹುಚ್ಚ ದಡ್ಡ, ಇವ್ರಿಗೇನು ಆಗಿದೆ ಅಂತ ಗೇಲಿ ಮಾಡ್ರು. ಬಟ್ ಅವನು ಗೊತ್ತಿತ್ತು, ನನ್ನ ಸಂಗಡ ದೇವರು ಮಾತಾಡಿದಾನೆ. ನನ್ನೊಟ್ಟಿಗೆ ದೇವರು ಪ್ರಕಟವಾಗಿದ್ದಾನೆ, ದೇವರು ದರ್ಶನ ಕೊಟ್ಟಿದ್ದಾನೆ, ದೇವರು ಮಾತಾಡಿದ್ದಾನೆ. ಅದು ನಿಶ್ಚಯ. ಅಂತ್ಯ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ರಬಾ ರಬಾ ಶಬ್ದವಾದಿಗಾರಗಸೆ. ದೇವರು ಹೇಳ್ತಾರೆ, ಕೆಲವು ಜನರು ರಕ್ಷಣೆಯ ಮಾರ್ಗವನ್ನ ಬಿಟ್ಟು, ರಕ್ಷಣೆ ಮನೆಯನ್ನ ಬಿಟ್ಟು, ರಕ್ಷಣೆಯ ಮಹಿಮೆಯನ್ನ ಬಿಟ್ಟು ನೀವು ಜೀವಿಸ್ತಾ ಇದ್ದೀರಿ. ಕೆಲವು ಜನರು ಬಿಟ್ಟು ಹೋಗಿದ್ದೀರಿ. ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ಮನೆ ತಿರುಗು. ಹಲ್ಲೆಲೂಯಾ. ಇವತ್ತು ಸತ್ತ ಮೇಲೆ ಕೆಲವು ಜನರು ತಿಥಿ ಪತಿ ಅದು ಇದು ಏನೋ ಮಾಡಿ ಇವ್ರನ್ನ ವೈಕುಂಠಕ್ಕೆ ಕಳ್ಸೋಣ, ಸ್ವರ್ಗಕ್ಕೆ ಕಳ್ಸೋಣ, ಅಲ್ಲಿ ಕಳ್ಸೋಣ ಅಂತ ಏನೇನೋ ಮಾಡ್ತಾರೆ. ದೇವ್ರ ಮಕ್ಕಳೇ, ಸಾಯಕ್ಕಿನ ಮುಂಚೆ ನಿನ್ನ ರಕ್ಷಣೆ ಕಾಪಾಡ್ಕೊಬೇಕು. ಮನುಷ್ಯನು ನೀರಿನ ಮೇಲಿರೋ ಗುಳ್ಳೆ ಹಾಗೆ. ಅವನು ಯಾವ ಟೈಮಲ್ಲಿ ಪಟ್ಟದ ಹೊಡಿತಾನೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಪ್ರಾಣ ಪಕ್ಷಿ ಹಾದು ಹೋಗ್ತದೋ ಗೊತ್ತಿಲ್ಲ. ಪ್ರತಿದಿನ ನಿನಗೆ ಕಾನ್ಫಿಡೆನ್ಸ್ ಇರಬೇಕು, ಪ್ರತಿದಿನ ನಿನಗೆ ನಿರೀಕ್ಷೆ ಇರಬೇಕು, ಪ್ರತಿದಿನ ನಿನಗೆ ನಂಬಿಕೆ ಇರಬೇಕು. ಇವತ್ತು ರಾತ್ರಿ 12 ಗಂಟೆಗೆ ನನ್ನ ಪ್ರಾಣದ ಪಕ್ಷಿ ಹಾದು ಹೋದ್ರು ನನಗೆ ಭಯ ಇಲ್ಲ. ಈಗ ಅರ್ಧ ಗಂಟೆಯಲ್ಲಿ, ಈಗ 5 ನಿಮಿಷದಲ್ಲಿ ನನ್ನ ಪ್ರಾಣ ನನ್ನ ಬಿಟ್ಟೋದ್ರು ನನಗೆ ಭಯವಿಲ್ಲ. ಕಾರಣ ನಾನು ಆ ಮನೆಗೆ ಹೋಗೋದಕ್ಕೆ ಬೇಕಾಗಿರೋದನ್ನ ನಾನು ಸಿದ್ಧ ಮಾಡ್ಕೊಂಡಿದ್ದೇನೆ, ನಾನು ರೆಡಿ ಮಾಡ್ಕೊಂಡಿದ್ದೇನೆ. ನಾನು ಯಾವಾಗಲೂ ರೆಡಿ ಆಗಿರ್ತೇನೆ. ಹಲ್ಲೆಲೂಯಾ. ಆಂಬುಲೆನ್ಸ್ ಮೇಲೆ ಹಾಕಿರ್ತಾರ ನೋಡ್ರಿ, 24/7 ಅಂತ ಹೇಳಿ, ಯಾವಾಗ್ಲೂ ಸಿದ್ಧ, ಯಾವಾಗ್ಲೂ ರೆಡಿ ಅಂತ ಹೇಳಿ ಇಡ್ತಾರ. ಕರೆ ಮಾಡಿ ನೋಡ್ರಿ.
ನೀವು ಕರೆ ಮಾಡಿರುವಂತ ಚಂದದಾರರ ಚಮ್ಮನ್ನು ತೆಗೆದುಕೊಂಡು ಕರೆ ಕಡೆ ಹೋಗಿದ್ದಾರೆ. ಅಲ್ಲೇಲೂಯ. ಅರ್ಧ ಗಂಟೆ ನಂತರ ಫೋನ್ ಮಾಡಿ ಇನ್ನೊಬ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾರೆ, ಯಾವ ಆಂಬುಲೆನ್ಸ್ ಇಲ್ಲ, ನಮ್ದೇ ಇರೋದು, 5,000 ಆಗುತ್ತೆ. ಅಲ್ಲಿ ಹಾಕಿರೋದೇನು ಬೋರ್ಡು, ಉಚಿತ. ಇದು ಖಚಿತ ಅಲ್ಲ. ಅಲ್ಲೇಲೂಯ. ಆಂಬುಲೆನ್ಸ್ ಅಲ್ಲಿ ಉಚಿತ ಅಂತ ಆಗಿ 24 ಗಂಟೆ ನಿಮ್ಮ ಸೇವೆಗಾಗಿ ನಾವಿದ್ದೇವೆ ಅಂತ ಹೇಳಿ ಹೋಗ್ತಾ ಇರುವಂತ ಪ್ರಾಣ ಪಕ್ಷಿ ಹತ್ರ ಆತನ ಬರೋವಷ್ಟರೊಳಗಡೆ ಎಷ್ಟು ಜನರ ಪ್ರಾಣ ಹಾದು ಹೋಗಿದೆ. ಅಲ್ಲೇಲೂಯ. ಕೆಲವು ಜನರ ನಂಬಿಕೆ ಆಂಬುಲೆನ್ಸ್ ಪಟ್ಟಂತ ಹೋಗ್ಬಿಡುತ್ತೆ, ಎಲ್ಲ ಸೀರೋ ಟ್ರಾಫಿಕ್ ಆಗ್ಬಿಡುತ್ತೆ, ಆದ್ರೂ ಎಷ್ಟು ಜನರ ಪ್ರಾಣ ಹೋಗಿದೆ. ಬಟ್ ಈ ರಕ್ಷಣೆ ಬಿಡಿದ್ರೆ ನೀನ್ ಗಟ್ಟಿಯಾಗಿ ಇಟ್ಕೊಂಡ್ರೆ, ಆ ರಕ್ಷಣೆ ನೀನ್ ಸಾಯೋವರೆಗೂ 24 ಗಂಟೆ ಕ್ಷಣ ಕ್ಷಣ ಹೇಳುತ್ತೆ, ನೀನ್ ಸೇಫ್, ನೀನ್ ಸೇಫ್, ನೀನ್ ಸೇಫ್, ನೀನ್ ಸುರಕ್ಷಿತವಾಗಿದ್ದಿ, ನೀನ್ ಭಯ ಪಡಬೇಡ. ಈ ಕಣ್ಣು ಮುಚ್ಚಿದ್ರು, ಈಗ ನೀನು ಮರಣ ಬಂದ್ರು, ನಿನ್ನ ಮರಣ ಅದು ಅಲ್ಪವಲ್ಲ ಅಂತ ದೇವರ ತಂದೆಯವರ ಮಕ್ಕಳೇ. ಆದುದರಿಂದ ದೇವರ ಮಕ್ಕಳೇ, ಇದು ಅಂತ್ಯಕಾಲವಾಗಿದೆ, ಇದು ಅಂತ್ಯ ಸಮಯವಾಗಿದೆ. ಇನ್ನ ಕಾಲ ಇಲ್ಲ, ಇನ್ನ ಸಮಯ ಇಲ್ಲ. ಯಾವುದಕ್ಕಾಗಿ ಓಡ್ತಾ ಇದೆಯಾ? ಯಾವುದರ ಹಿಂದೆ ಓಡ್ತಾ ಇದೆಯಾ? ಯಾವುದಕ್ಕಾಗಿ ಜೀವಿಸ್ತಾ ಇದೆಯಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ಒಂದು ಸಾರಿ ನನ್ನ ಕಡೆಗೆ ತಿರುಗಿ ನೋಡು, ಒಂದು ಸಾರಿ ರಕ್ಷಣೆಯ ಅನುಭವದ ಕಡೆಗೆ ಮತ್ತೆ ಹಿಂದಿರುಗಿ ನೋಡು. ಎಲ್ಲಿ ಆ ರಕ್ಷಣೆಯ ಅನುಭವ, ಎಲ್ಲಿ ಆ ಓಟ, ಮತ್ತೆ ಆ ಓಟವನ್ನ ಪ್ರಾರಂಭಿಸು ಅಂತ ಹೇಳಿ ಸೈನ್ಯಗಳ ಒಡೆಯನು ಈ ಸಂಪತ್ತಿನ ವಾಕ್ಯದ ಮೂಲಕವಾಗಿ ಇಲ್ಲಿ ಪ್ರವಾದನೆಯನ್ನು ನುಡಿತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ರಕ್ಷಣೆಯ ಅನುಭವದ ಕಡೆಗೆ ಮತ್ತೆ ಹಿಂದಿರುಗೋ. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಏನು ತಂದಿಲ್ಲ, ಏನು ಒಯ್ಯಲ್ಲ. ಹಲ್ಲೆಲೂಯ. ಪರವಾಗಿ ಯಾರು ತಗೊಂಡು ಬಂದ್ವಾ? ಹೋಗುವಾಗ ಯಾರಾದ್ರೂ ಏನಾದ್ರು 1/4 kg ಬಂಗಾರ ತಗೊಂಡು ಹೋಗಿದ್ದಾರೆ. 1/4 kg ಬೇಡ, ಒಂದು ಮೂಗುತಿ, ಒಂದೇ ಒಂದು ಮೂಗುತಿ, ಒಂದೊಂದು ವಾಲೆ. ಹಲ್ಲೆಲೂಯ. ಇಲ್ಲ ಬ್ರದರ್, ಇಲ್ಲ ಸಿಸ್ಟರ್, ಎಲ್ಲ ಬಿಟ್ಟು ಹೋಗ್ಬೇಕು. ಯೋಬ ಹೇಳ್ತಾನೆ, ಬರೀ ಏನಿಲ್ಲದವನಾಗಿ ಬಂದೆ, ಇವತ್ತು ನನ್ನ ಪ್ರಾಣ ಹೋದ. ಹಲ್ಲೆಲೂಯ. ಆದ್ರೆ ಒಂದು ಮಾತ್ರ ಸತ್ಯ, ನನ್ನ ರಕ್ಷಣೆಯನ್ನ ನಾನು ಕಾಪಾಡಿಕೊಂಡಿದ್ದೇನೆ. ಇವತ್ತು ಎಷ್ಟು ಜನರಿಗೆ ಕಾನ್ಫಿಡೆನ್ಸ್ ಇದೆ? ಇವತ್ತು ಈಗ ಈಗ ಪಟ್ಟದೀಗ ನಾನು ಪ್ರಸಂಗ ಸಡನ್ ಆಗಿ ದೇವ್ರ ಚಿತ್ತ ಇದೆ, ನಾನು ಸತ್ತೋಗ್ಬಿಟ್ಟೆ, ಈಗ ನನ್ನ ನಂಬಿಕೆ ಇದೆಯಾ, ಈಗ ನಾನು ಬರ್ಲಕ್ಕೆ ಹೋಗ್ತೀನಿ. ಮತ್ತೆ ಎಲ್ಲಿಗೆ ನಿನ್ನ ಪ್ರಯಾಣ? ಮತ್ತೆ ಎಲ್ಲಿಗೆ ನಿನ್ನ ಈ ಸಾಗಾಟ? ಎಲ್ಲಿಗೆ ಹೋಗ್ತಾ ಇದೀಯಾ? ಒಂದು ಸಾರಿ ತಿರುಗಿ ನೋಡು, ನೀನು ಹೋಗ್ತಾ ಇರೋ ಪ್ರಯಾಣ ಸರಿನಾ? ಒಂದು ಸಾರಿ ನಿಂತು ಒಂದು ಸಾರಿ ಆಲೋಚನೆ ಮಾಡು, ಈ ಪ್ರಯಾಣ, ಈ ದಾರಿ, ಈ ಮಾರ್ಗ ಸರಿನಾ? ದೇವರು ಎಚ್ಚರಿಸ್ತಾರೆ. ಇವಾಗ ನಿಮ್ಗೆ ಅವಕಾಶ ಕೊಡ್ತಾ ಇದ್ದಾನೆ. ಒಂದು ಸಾರಿ ಆ ಪ್ರಯಾಣದಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡಿ, ನೀನ್ ಹೋಗ್ತಾ ಇರುವಂತ ಪ್ರಯಾಣ, ಆ ಮಾರ್ಗ, ಆ ದಾರಿ ಸರಿ ಇದೆಯಾ? ಸರಿ ಇಲ್ಲ ಅಂದ್ರೆ ದೇವರು ಹೇಳ್ತಾ ಇದ್ದಾರೆ, ಮತ್ತೊಂದು ಅವಕಾಶ ನಿನಗೆ ಕೊಡ್ತೀನಿ, ಮತ್ತೊಂದು ಅವಕಾಶ ನಿನಗೆ ಕೊಡ್ತೀನಿ. ಧರಿಸ್ಕೋ, ನನ್ನ ಪ್ರತಾಪವನ್ನ ಧರಿಸ್ಕೋ, ನನ್ನ ರಕ್ಷಣೆಯನ್ನು ಧರಿಸ್ಕೋ, ನನ್ನ ವಸ್ತ್ರವನ್ನು ಧರಿಸ್ಕೋ. ಈ ಪ್ರಪಂಚದಲ್ಲಿ, ಈ ಜಗತ್ತಲ್ಲಿ ನಿನ್ನ ಗಂಡ ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ, ಈ ಬದುಕಿನಲ್ಲಿ ನಿನ್ನ ಹೆಂಡತಿ ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ವಿಶ್ವಾಸಿ ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಪಾಸ್ಟರ್ ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸಮಾಜ ನಿನ್ನನ್ನು ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ದುಡ್ಡು ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ನಿನ್ನ ಆಸ್ತಿ ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ನಿನ್ನ ಏನಾದ್ರೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾದ್ರೆ ಒಂದಕ್ಕೆ ಮಾತ್ರವೇ ಸಾಧ್ಯ,
ಅದು ರಕ್ಷಣೆಯ ವಸ್ತ್ರ. ರಕ್ಷಣೆಯ ವಸ್ತ್ರ. ಹಲ್ಲೆಲೂಯ. ರಕ್ಷಣೆಯ ವಸ್ತ್ರವನ್ನ ನೀನು ಹರ್ಕೊಂಡು ಎಷ್ಟು ದಿನ ಆಯ್ತು ಆಲೋಚನೆ ಮಾಡು. ಕೆಲವೊಮ್ಮೆ ಈ ಹಳ್ಳಿಗಳ ಸೈಡಲ್ಲಿ ಬಟ್ಟೆ ಒಗೆದುಬಿಟ್ಟು ಒಣಗಾಕೋ ಟೈಮ್ನಲ್ಲಿ, ಕೆಲವು ಟೈಮ್ನಲ್ಲಿ ಒಣಗಾಕಕ್ಕೆ ದಾರ ಇರಲ್ಲ. ಈ ಸೈಟ್ಗಳಲ್ಲಿ ಕಂಬಿ ತಂತಿಗಳಿರ್ತಾವೆ ನೋಡ್ರಿ, ಈ ತಂತಿಗಳ ಮೇಲೆ ಹಾಕ್ತಾರೆ. ಹೆಣದಾಗಿ ಗಿಡಗಳಿದ್ರೆ ಗಿಡಗಳ ಮೇಲೆ ಹಾಕ್ತಾರೆ. ತಂತಿ ಮೇಲೆ ಹಾಕಿದ ತಕ್ಷಣ ಎಲ್ಲ ಒಣಗ್ತು, ಇನ್ನೇನು ಬಟ್ಟೆ ತೆಗಿಬೇಕು, ಪಟ್ ಅಂತ ಯಾರು ತೆಗಿಯಲ್ಲ, ಸಡನ್ ಆಗಿ ಯಾರು ಎಳಿಯಲ್ಲ. ಬಟ್ಟೆ ಹಾಕಿರೋಂಥವ್ರು ನಿಧಾನಕ್ಕೆ ಜೋಪಾನವಾಗಿ ತೆಗಿತಾರೆ. ಯಾಕೆ? ನಾನು ಹಾಕಿರೋ ಬಟ್ಟೆ ಮುಳ್ಳಿನ ಮೇಲೆ, ಮುಳ್ಳಿನ ತಂತಿಯ ಮೇಲೆ. ಅವ್ರಿಗೆ ಗೊತ್ತು, ಮುಳ್ಳಿನ ತಂತಿ ಮೇಲೆ ನಾನು ಹಾಕಿರೋ ಬಟ್ಟೆ ಹೇಗೆ ತೆಗಿಬೇಕಂತ ಅವ್ರಿಗೆ ಗೊತ್ತು. ಒಂದು ವೇಳೆ ಯಾರು ಬಂದಿದ್ದಾರೆ, ಯಾರೋ ಕರೀತಾ ಇದ್ದಾರೆ, ವೇಗವಾಗಿ ಹೋಗ್ಬೇಕು, ಬೇಗ ಹೋಗ್ಬೇಕಂದ್ರೆ ಪಟ್ಟಂತ ಒಂದು ವೇಳೆ ಅವ್ರು ಎಳೆದು ಬಿಟ್ರೆ ಆ ವಸ್ತ್ರ ಮುಳ್ಳಿಗೆ ತಗಲಾಕೊಂಡು ಹರಿದು ಹೋಗ್ತದ. ಹಲ್ಲೆಲೂಯ. ಮುಳ್ಳು ತಗಲಾಕೊಂಡು ಹರಿದು ಹೋಗ್ತದ. ದೇವರ ಆತ್ಮ ಜ್ಞಾಪಕ ಪಡಿಸ್ತಿದ್ದಾರೆ. ದೇವರ ಆತ್ಮ ಹೇಳ್ತಿದ್ದಾರೆ, ಬಿತ್ತುವವನ ಸಾಮ್ಯದ ಕುರಿತು ಹೇಳ್ತಾ ಇದ್ದಾರೆ. ಬಿತ್ತುವವನು ಬಿತ್ತುವುದಕ್ಕಾಗಿ ಹೊರಟ, ಕೆಲವು ಬೀಜ ದಾರಿಯಮಗಳಲ್ಲಿ ಬಿತ್ತು, ಪಕ್ಷಿಗಳು ಬಂದು ಅದನ್ನು ತೆಗೆದುಕೊಂಡು ಹೋಯ್ತು. ಕೆಲವು ಬೀಜಗಳು ಬಂಡೆ ಮೇಲೆ ಬಿದ್ದು ಅದು ಸ್ವಲ್ಪ ತೆಳುವಿಗೆ ಮಣ್ಣಿದ ನಿಮಿತ್ತವಾಗಿ ಬೆಳೆದು ಪಟ್ಟದ್ದು ಒಣಗೋಯ್ತು. ಕೆಲವು ಬೀಜಗಳು ಮುಳ್ಳಿನ ಮೇಲೆ ಬಿದ್ದು ಬೆಳೀತು, ಆದರೆ ಮುಳ್ಳು ಅವುಗಳನ್ನ ಅಡಗಿಸಿಬಿಡ್ತು. ಆ ಮುಳ್ಳು ಪ್ರಪಂಚಿಕವಾಗಿರುವಂತ ಆಸೆ, ಪಾಸೆ, ಬದುಕು, ಬಾಳಿನ ಡಂಬ, ಚಿಂತೆ, ಇವೆಲ್ಲ ಅದನ್ನ ಅಡಗಿಸ್ಬಿಡ್ತು. ನಿಜ ಹೇಳು, ನಿಜ ಹೇಳು. ಇವತ್ತು ನಿನ್ನ ರಕ್ಷಣೆ ಅಡಗಿದೆಯಾ? ಎದ್ದು ಮಿಣುಕ್ತಾ ಇದೆಯಾ? ದೇವರು ಹೇಳಿದ್ರು, ನಾನು ನಿಮ್ಮನ್ನ ಕೊಳಗದ ಒಳಗಿಂದ ತೆಗೆದು ಕೊಳಗದ ಮೇಲಿಟ್ಟಿದ್ದೀನಿ. ಕೊಳಗದ ಮೇಲಿಟ್ಟಾದ ನಂತರವಾಗಿ ಇವಾಗ ದೀಪ ಸ್ತಂಭದ ಮೇಲಿಟ್ಟಿದ್ದೀನಿ. ನಾನು ನಿಮ್ಮನ್ನ ಇಡುವುದಕ್ಕೆ ಬಯಸುವಂಥದ್ದು ದೀಪ ಸ್ತಂಭದ ಮೇಲೆಯೂ, ಕೊಳಗದ ಮೇಲೆಯೂ, ಬಂಡೆಯ ಮೇಲೂ. ಹಲ್ಲೆಲೂಯ. ಆದ್ರೆ ಇವತ್ತು ನಿನ್ನ ರಕ್ಷಣೆ ಅಡಗಿ ಹೋಗಿದೆ. ನಿನ್ನ ರಕ್ಷಣೆಯ ಅನುಭವ ಕೆಲವು ಕಾರ್ಯಗಳು ಅಡಗಿಸ್ಬಿಟ್ಟಿದೆ. ದೇವರಾತ್ಮ ಹೇಳ್ತಾ ಇದ್ದಾರೆ, ನಿನ್ನ ರಕ್ಷಣೆಗೆ ತಡೆಯಾಗಿರುವಂತ ಅದು ಎಂತ ಮುಳ್ಳಾಗಿರ್ಲಿ, ಯೇಸುವಿನ ನಾಮದಲ್ಲಿ ಈ ಶಪಥಿನದಲ್ಲಿ ಅದು ತೆಗೆದು ಬಿಸಾಗೋ. ಓ, ದೇವರ ಆತ್ಮನ ಮಹಿಮೆಯಲ್ಲಿ ತುಂಬಲ್ಪಟ್ಟವನಾಗ ನಾನು ಮಾತಾಡ್ತಾ ಇದ್ದೇನೆ. ನಿನ್ನ ರಕ್ಷಣೆಗೆ ತಡೆಯಾಗಿರುವಂತ, ನಿನ್ನ ರಕ್ಷಣೆಗೆ ಬೆಳವಣಿಗೆಗೆ ತಡೆಯಾಗಿರುವಂತ ಅದು ಎಂತ ಮುಳ್ಳಾಗಿರ್ಲಿ, ಅದು ದುಡ್ಡು ಆಗಿರ್ಲಿ, ಆಸ್ತಿ ಆಗಿರ್ಲಿ, ಗಂಡ ಆಗಿರ್ಲಿ, ಎಂತಿ ಆಗಿರ್ಲಿ, ಮಕ್ಕಳಾಗಿರ್ಲಿ, ಅದು ಎಂತ ಫ್ರೆಂಡ್ಶಿಪ್ ಆಗಿರ್ಲಿ, ಅದು ಎಂತ ಕಾರ್ಯವಾಗಿರ್ಲಿ, ಸ್ವರ್ಗೀಯ ದೇವರು ಹೇಳ್ತಾ ಇದಾರ, ಇವತ್ತು ತೆಗೆದು ಬಿಸಾಗು. ಎಸ್, ಕೆಲವು ಜನರ ಮೇಲೆ ಈಗ ದೇವರ ಆತ್ಮ ಹೇಳ್ತಾರೆ, ಕೈ ಇಟ್ಟ ಆಲೋಚನೆ ಹೇಳುವಂತ ಶಕ್ತಿ ಕೊಟ್ಟಿದಾರ. ಈಗ ನಾನು ಕೈ ಇಟ್ಟ ಆಲೋಚನೆ ಹೇಳಿದ್ರೆ ನಿನ್ನ ಮಾನಭಂಗವಾಗ್ತದೆ. ಬಟ್ ದೇವರ ಆತ್ಮ ಹೇಳ್ತಾ ಇದಾರೆ, ನಿನ್ನ ಜೀವನದಲ್ಲಿ ನಿನ್ನ ರಕ್ಷಣೆಗೆ, ನಿನ್ನ ಮನೆಯ ರಕ್ಷಣೆಗೆ, ನಿನ್ನ ಕುಟುಂಬದ ರಕ್ಷಣೆಗೆ, ನಿನ್ನ ಮಕ್ಕಳ ರಕ್ಷಣೆಗೆ, ಎಲ್ಲಿ ಯಾವುದು, ಯಾವ ಕಾರ್ಯ, ಯಾವ ವ್ಯಕ್ತಿ, ಯಾವ ವಿಷಯ ಅದು ಮುಳ್ಳಾಗಿದೆಯೋ ಅದನ್ನ ಇವತ್ತು ತೆಗೆದಾಕಂತೇಳಿ ಸ್ವರ್ಗೀಯ ದೇವರು ಎಚ್ಚರಿಸ್ತಾ ಇದ್ದಾರೆ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಕಿವಿ ಉಳ್ಳವನು ಕೇಳಲೇ. ರಾಬಾ ಶಬಾದಾಡಾಗಾದಬಾ. ಎಸ್, ದೇವರ ಆತ್ಮ ಹೇಳ್ತಾರೆ, ಕೆಲವು ಜನರ ಅನುಭವ, ರಕ್ಷಣೆಯ ಅನುಭವ ಕಳ್ಕೊಂಡು 4 ವರ್ಷ ಆಗಿದೆ. ಇವಾಗ ನಾನು ಬಂದು ತಲೆ ಮೇಲೆ ಕೈ ಇಟ್ಟು ಹೇಳ್ಬೋದು ಇಂಥವ್ರೆ ಅಂತ ಹೇಳಿ.
ದೇವರಾತ್ಮ ಪ್ರೇರೇಪಿಸಿ ಮುಖ ತೋರಿಸಿ ಹೇಳ್ತಾ ಇದಾರ. ದೇವರಾತ್ಮ ಹೇಳ್ತಾರೆ, ಕೆಲವು ಜನರ ರಕ್ಷಣೆಯ ಅನುಭವ, ರಕ್ಷಣೆಯ ಕೃಪೆಯನ್ನ ಕಳ್ಕೊಂಡು 4 ವರ್ಷ ಆಗಿದೆ. ಕೆಲವು ಜನರಿಗೆ ದೇವರು ಹೇಳ್ತಾ ಇದ್ದಾರೆ, ಕೆಲವು ಜನರು 4 ತಿಂಗಳಾಗಿದೆ. ಹಲ್ಲೆಲೂಯ. ಈ 4 ವರ್ಷ, ಈ 4 ತಿಂಗಳಲ್ಲಿ ಕಳ್ಕೊಂಡಿರುವಂತಹ ಕೃಪೆಯ ಅನುಭವವನ್ನ, ಆ ರಕ್ಷಣೆಯ ಅನುಭವವನ್ನ ಇವತ್ತು ದೇವರೇ ಎಚ್ಚರಿಸ್ತಾ ಇದಾರ. ಇವತ್ತು ನಿನ್ನ ಮನ ತಿರುಗಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಬಟ್ಟೆ ಹಾರಿದೋಗುತ್ತೆ. ನಿನ್ನ ಬಟ್ಟೆ ಹಾರಿದೋದ್ರೆ ಮತ್ತೆ ಇನ್ನೊಂದು ತ್ಯಾಪೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೊರಡುವಾಗ, ದೇವರ ಆತ್ಮನು ಮಾತಾಡುವಾಗ, ದೇವರ ಎಚ್ಚರಿಸುವಾಗ ಯಾರು ಕೇಳಿ ಬಿದಿಯರಾಗಿ ದೇವರೇ ನನ್ನ ಸಂಗಡ ಮಾತಾಡ್ತಾ ಇದಾರೆ, ಈ ಆಲೋಚನೆ ನನಗೆ ಅಂತೇಳಿ ಒಪ್ಪಿಸಿಕೊಡ್ತೀಯೋ, ಆ ವಾಕ್ಯದ ದೆಸೆಯಿಂದ ನೀನ್ ಶುದ್ಧಿ ಆಗ್ತೀಯ. ಆ ವಾಕ್ಯದ ದೆಸೆಯಿಂದ ನೀನ್ ರಕ್ಷಿಸಲ್ಪಡ್ತೀಯ. ಆ ವಾಕ್ಯ ಕಾರ್ಯ ಸಾಧಿಸುವಂಥದ್ದು, ದೇವರಿಂದ ಬರುವ ವಾಕ್ಯ ಕಾರ್ಯ ಸಾಧಿಸುವಂಥದ್ದು. ಇವತ್ತು ರಕ್ಷಣೆ ಕಳ್ಕೊಂಡು ಎಷ್ಟು ವರ್ಷ ಆಯ್ತು? ದೇವರು ಹೇಳ್ತಾ ಇದಾರೆ, ಮನ ತಿರುಗು, ಮನ ತಿರುಗು, ಮನ ತಿರುಗು. ಹಲ್ಲೆಲೂಯ. ವಸ್ತ್ರದ ಕುರಿತು ದೇವರು ಮಾತಾಡ್ತಾ ಇದಾರೆ. ಮದುವೆಯ ಮನೆಯ ವಸ್ತ್ರದ ಕುರಿತು ದೇವರು ಮಾತಾಡ್ತಾ ಇದಾರ. ಇವತ್ತು ನಮ್ಮ ಮನೆಗಳಲ್ಲಿ ಸಾವಿರಾರು ಗಟ್ಟಲೆ ಬಟ್ಟೆ ಇದೆ. ಇವತ್ತು ಕೈಯಲ್ಲಿ ದುಡ್ಡಿದೆ, ಯಾವ್ದು ಬೇಕಾದ್ರೂ ಹೋಗ್ತಾ, ಯಾವ ಜೊತೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಬೇರೆ ಒಳ್ಳೆ ಬಟ್ಟೆ, ಇಷ್ಟಪಟ್ಟಿದ ಬಟ್ಟೆ ಯಾರ್ದಾದ್ರು ಮತ್ತೊಂದು ತಗೊಳ್ಬಹುದು. ಬಟ್ ಈ ರಕ್ಷಣೆಯ ವಸ್ತ್ರ ಆಗಲ್ಲ. ಜೀವನದಲ್ಲಿ ಒಂದು ಸಾರಿ ಬಂದ್ರೆ ಅದನ್ನ ಕಾಪಾಡ್ಕೊಬೇಕು ಜೀವಂತರ ಪರ್ಯವರೆಗೂ. ಇನ್ ಸಾಯೋವರೆಗೂ ಒಂದು ಸಾರಿ ನಷ್ಟ ಆದ್ರೆ ಮತ್ತೆ ಸಿಗೋ ತುಂಬಾ ಕಷ್ಟ ಇದೆ. ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ಸಿಗೋದು ತುಂಬಾ ಕಷ್ಟ ಇದೆ. ನಿನ್ನ ರಕ್ಷಣೆಯ ಜೀವಿತಕ್ಕೆ, ನಿನ್ನ ರಕ್ಷಣೆಯ ಕಾರ್ಯಕ್ಕೆ ದೇವರ ಮಕ್ಕಳೇ, ನಿನ್ನ ಜೀವನದಲ್ಲಿ ಎಂತ ಮುಳ್ಳು ತಡೆಯಾಗಿ ನೀನು ಅಡಗಿಸಿದೆಯೋ, ದೇವರು ಹೇಳ್ತಾ ಇದ್ದಾರೆ, ಮುಳ್ಳನ್ನ ಒಡೆದು ಮುಳ್ಳಿಂದ ಹೊರಗೆ ಬಾ. ಮುಳ್ಳು ಯಾವತ್ತಿದ್ರು ಚುಚ್ಚುತ್ತೆ, ಮುಳ್ಳು ಯಾವತ್ತಿದ್ರು ಚುಚ್ಚುತ್ತೆ, ಮುಳ್ಳು ಯಾವತ್ತಿದ್ರು ಡೇಂಜರ್, ಡೇಂಜರೇ. ಕೆಲವು ಜನರು ಮುಳ್ಳಿನ ಅನುಭವದಲ್ಲಿ ಆದ ಹೋಗ್ತಾ ಇದ್ರಿ. ದೇವರು ಎಚ್ಚರಿಸ್ತಾ ಇದ್ದಾರೆ, ಬಿ ಕೇರ್ಫುಲ್. ಯಾವ ಟೈಮಲ್ಲಿ ಬೇಕಾದ್ರೂ ಚುಚ್ಚಬಹುದು, ಯಾವ ಟೈಮಲ್ಲಿ ಬೇಕಾದ್ರೂ ಆ ವಸ್ತ್ರ ಅರ್ಧ ಹಾಕಬಹುದು. ಆ ಜೀವಿತ ನಮಗೆ ಬೇಡ, ಆ ಬದುಕು ನಮಗೆ ಬೇಡ, ಅದರ ಸಮರ್ಪಣೆ ನಮಗೆ ಬೇಡ. ನಿನ್ ಜೀವನದಲ್ಲಿ ಬೆಳಿಲಿಕ್ಕೆ, ರಕ್ಷಣೆಗೆ ಬೆಳಿಲಿಕ್ಕೆ, ರಕ್ಷಣೆಯಲ್ಲಿ ಬೆಳಿಲಿಕ್ಕೆ ಯಾವುದೆಲ್ಲ ಮುಳ್ಳುಗಳಾಗಿ ತಡೆಯಾಗಿದೆಯೋ ಇವತ್ತು ರಿಜೆಕ್ಟ್ ಮಾಡಕ್ ನೀನ್ ತಯಾರಾದ್ರೆ, ಇವತ್ತು ರಿಜೆಕ್ಟ್ ಮಾಡಕ್ ನೀನ್ ತಯಾರಾದ್ರೆ, ನನ್ನ ದೇವ್ರು ಹೇಳ್ತಾರೆ ಇವತ್ತು ಈ ಮನೆಗೆ ರಕ್ಷಣೆ ಬಂತು. ನನ್ನ ದೇವ್ರು ಹೇಳ್ತಾರೆ ಇವತ್ತು ಈ ವ್ಯಕ್ತಿಗೆ ರಕ್ಷಣೆ ಬಂತು. ನನ್ನ ದೇವ್ರು ಹೇಳ್ತಾರೆ ಈ ಮನುಷ್ಯನಿಗೆ, ಈ ಮನುಷ್ಯನಿಗೆ ಇವತ್ತು ರಕ್ಷಣೆ ಉಂಟಾಯ್ತು ಎಂಬುದಾಗಿ ಹೇಳಿ. ಈ ವಾಕ್ಯಕ್ಕೆ ನೀನು ವಿಧೇಯರಾಗೋದಾದ್ರೆ, ಈ ವಾಕ್ಯ ಕೂಗಿ ಹೇಳುತ್ತೆ, ಇವತ್ತು ನಿನಗೆ ಮತ್ತೆ ರಕ್ಷಣೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ತಲೆ ಮೇಲೆ ಬಂದು ಕೈ ಇಟ್ಟು ಆಲೋಚನೆ ಹೇಳಿ ಇಂಥ ಮುಳ್ಳಲ್ಲಿ ತಗಲಾಕೊಂಡಿದೆ ಒದ್ದಾಡ್ದೆ ಅಂತ ಹೇಳಿ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಪ್ರವಾದನೆ ಆಗಿದೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಜೀವನದಲ್ಲಿ ರಕ್ಷಣೆಗೆ ಯಾವ ಮುಳ್ಳು ತಡೆಯಾಗಿದೆಯೋ ಆ ಮುಳ್ಳಿಂದ ಇವತ್ತು ನೀನು ದೂರ ಆಗಕ್ಕೆ ರೆಡಿ ಆದ್ರೆ, ಆ ಮುಳ್ಳಿಂದ ದೂರ ಆಗ್ಲಿಕ್ಕೆ ನೀನು ತಯಾರಾದ್ರ, ನೆಕ್ಸ್ಟ್ ಲೆವೆಲ್ ಏನ್ ಗೊತ್ತಾ? ಒಳ್ಳೆ ಭೂಮಿ. ದೇವ್ರ ಮಕ್ಕಳಿಗಾಗಿ ಒಳ್ಳೆ ಭೂಮಿಯನ್ನು ಇಟ್ಟಿದ್ದಾನ, ಒಳ್ಳೆ ಭೂಮಿಯನ್ನು ಇಟ್ಟಿದ್ದಾನೆ. ಇವತ್ತು ದೇವರು ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ಇವತ್ತು ನೀನು ಆ ಮುಳ್ಳನ್ನು ಬಿಟ್ಟು ಹೊರಗಡೆ ಬರಕ್ಕೆ ತಯಾರಾದ್ರೆ, ಇವತ್ತು ನಿನ್ನ ಆ ಜಾಗದಿಂದ ತೆಗೆದು ಒಂದು ಒಳ್ಳೆ ಭೂಮಿ ಉಂಟು. ಆ ಒಳ್ಳೆ ಭೂಮಿಯಲ್ಲಿ ನಿನ್ನ ಬಿತ್ತುತ್ತೇನೆ. ಒಳ್ಳೆ ಭೂಮಿ ಮೇಲೆ ಬಿತ್ತುತ್ತೇನೆ. ಅದು ಸಾಧಾರಣವಾದ ಭೂಮಿಯಲ್ಲ. ದೇವರ ಕೃಪೆಯಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಶಕ್ತಿಯಲ್ಲಿ, ದೇವರ ಭಯಂಕರವಾದ ಆಳ್ವಿಕೆಯಲ್ಲಿ ತುಂಬಲ್ಪಟ್ಟ ಭೂಮಿ. ಆ ಭೂಮಿ ದೇವರ ರಾಜ್ಯ. ಪ್ರೈಸ್ ದಿ ಲಾರ್ಡ್.
ಈಗ ನೀನು 4 ವರ್ಷದ ಹಿಂದೆಗಡೆ ಸ್ವಲ್ಪ ಹಾಗೆ ನಿನ್ನ ಆಲೋಚನೆ ಹೋಗ್ಲಿ. 4 ತಿಂಗಳು 4 ವರ್ಷದ ಹಿಂದೆಗಡೆ ನಿನ್ನ ಆಲೋಚನೆ ಹಿಂದಿರುಗಿ ಹೋಗಲಿ. ಆ ಪ್ರಾರಂಭ ದಿನಗಳಲ್ಲಿ ಇದ್ದಂತ ನಿನಗೆ ಆ ರಕ್ಷಣೆಯ ಅನುಭವ, ಕಾಪಾಡಿಕೊಳ್ಳಲ್ಪಟ್ಟಂತ ರಕ್ಷಣೆಯ ವಸ್ತ್ರ ಎಲ್ಲಿ ಮಲಿನ ಆಗ್ಬಿಡ್ತದೋ, ಎಲ್ಲಿ ಕೆಸರಾಗ್ಬಿಡ್ತದೋ, ಎಲ್ಲಿ ಗಲೀಜಾಗ್ಬಿಡ್ತದೋ, ಇಂಥ ಜಾಗದಲ್ಲಿ ಕುತ್ಕೊಂಡ್ರೆ ಆ ವ್ಯಕ್ತಿ ಒಟ್ಟಿಗೆ ಸೇರಿದ್ರೆ, ಆ ವ್ಯಕ್ತಿ ಒಟ್ಟಿಗೆ ಹೋದ್ರೆ, ಅವ್ರ ಮನೆಗೆ ಹೋದ್ರೆ, ಇವ್ರ ಮನೆಗೆ ಹೋದ್ರೆ, ಇಂಥ ಮಾತುಗಳು ಮಾತಾಡ್ರೆ, ಇಂಥ ಕಾರ್ಯಗಳು ಮಾಡಿದ್ರೆ ನನ್ನ ವಸ್ತ್ರ ಎಲ್ಲಿ ಮಲಿನ ಆಗ್ಬಿಡ್ತು ಅಂತೇಳಿ ನೀನು ಓಡಿಲ್ವಾ? ಎಲ್ಲಿ ಮಾತಾಡ್ರೆ ಕೃಪೆ ನಷ್ಟ ಆಗ್ಬಿಡ್ತ ಅಂತೇಳಿ ನೀನು ಮಾತಾಡ್ದಿರ ಆ ರಕ್ಷಣೆ ಅನುಭವದಲ್ಲಿ ಓಡ್ತಾ ಇದ್ದಲ್ಲ, ಆ ಅನುಭವ ಎಲ್ಲಿ? ಆ ಪ್ರಯಾಣ ಎಲ್ಲಿ? ಆ ಓಟ ಎಲ್ಲಿ? ತಿರುಗಿ ನೋಡು. ನಷ್ಟ ಆಗಿದೆಯಲ್ಲ, ಕಳ್ಕೊಂಡಿದೆಯಲ್ಲ, ನಿನ್ ಕೈ ತಪ್ಪೋಗಿದೆಯಲ್ಲ, ಇದು ನೀನಿವತ್ತು ಒಪ್ಪಿಸ್ಕೊಡೋದಾದ್ರೆ ಪಶ್ಚಾತ್ತಾಪದೊಂದಿಗೆ ನೀನ್ ಮನ ತಿರುಗೋದಾದ್ರೆ ನನ್ನ ಡ್ಯಾಡಿ ಒಳ್ಳೆ ಡ್ಯಾಡಿ, ನನ್ನ ತಂದೆ ಒಳ್ಳೆ ತಂದೆ, ದಾರಿ ತಪ್ಪಿದ ಮಗ ಹಿಂದಿರುಗಿ ಮನೆಗೆ ಬರುವಾಗ ಅಪ್ಪ ಫಸ್ಟ್ ಮಾಡಿದ ಕೆಲಸ ಏನು ಗೊತ್ತಾ? ಆ ಹಳೆ ಬಟ್ಟೆಯನ್ನ ತೆಗೆದು ಅಪ್ಪ ಹೊಸ ಬಟ್ಟೆ ಹಾಕ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೋಗಿ ಓದುವಾಗ ಅಲ್ಲಿ ದಾರಿ ತಪ್ಪಿದ ಮಗನ ಕುರಿತು ದೇವರು ಮಾತಾಡ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಗ ಚಿಕ್ಕವನು ದಾರಿ ತಪ್ಪಿ ಹೋಗ್ಬಿಡ್ತಾನೆ, ಎಲ್ಲ ಕಳ್ಕೊಂತಾನೆ, ನಷ್ಟ ಆಗುತ್ತೆ. ದೇವರ ಆತ್ಮ ಹೃದಯದಲ್ಲಿ ಮಾತಾಡ್ತಾರೆ. ಎಲ್ಲ ಪರಿಸ್ಥಿತಿಗಳು, ಹೋರಾಟಗಳು, ಸಮಸ್ಯೆಗಳು ಅವನೊಟ್ಟಿಗೆ ಮಾತಾಡುವಾಗ ಅವನಿಗೆ ಅರಿವಾಗುತ್ತೆ, ಅಯ್ಯೋ ನನ್ನ ತಂದೆ ಮನೆಯಲ್ಲಿ ಇರುವಾಗ ಯಾವ ರೀತಿಯಲ್ಲಿದ್ದೆ, ಈಗ ತಂದೆ ಮನೆಯನ್ನು ಬಿಟ್ಟು ಹೊರಗಡೆ ಬಂದಾಗ ನನ್ನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಆಲೋಚನೆ ಮಾಡಿ, ಇಲ್ಲ 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 ಇಲ್ಲ, ನಾನು ಮತ್ತೆ ನನ್ನ ತಂದೆ ಮನೆಗೆ ಹೋಗ್ತೀನಿ, ಮಗನಾಗಿ ಹೋಗಲ್ಲ, ಆಳಾಗಿ ಹೋಗ್ತೀನಿ, ಕೆಲಸಗಾರನಿಗೆ ಸಮಾನವಾಗಿ ಹೋಗ್ತೀನಿ ಅಂತ ಹೇಳುವಾಗ ಅಪ್ಪ ಆಳಾಗಿ ಕರ್ಕೊಂಡಿಲ್ಲ, ಅಪ್ಪ ಮಗನಾಗಿ ಸ್ವೀಕಾರ ಮಾಡಿದ್ರು. ಇವತ್ತು ಅಪ್ಪ ಹೇಳ್ತಾನೆ, ನಿನ್ನ ಸ್ವೀಕಾರ ಮಾಡ್ತೀನಿ, ನನ್ನ ಮಗನಾಗಿ ನನ್ನ ಮಗಳಾಗಿ ಸ್ವೀಕಾರ ಮಾಡ್ತೀನಿ. ಆರ್ ಯು ರೆಡಿ? ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥದಲ್ಲಿ 16ನೇ ಅಧ್ಯಾಯದಲ್ಲಿ 13ರಿಂದ 16 ವಾಕ್ಯ ನೋಡ್ರಿ ಏನ್ ಹೇಳ್ತದೆ. ಪ್ರಕಟಣೆ 16ನೇ ಅಧ್ಯಾಯ 13ರಿಂದ 16 ವಾಕ್ಯ. ಪ್ರಕಟಣೆ 16ನೇ ಅಧ್ಯಾಯ 13ನೇ ವಾಕ್ಯದಿಂದ ಹಿಡಿದು 16ನೇ ವಾಕ್ಯದವರೆಗೂ ಓದಿ ಸಹಾಯ ಮಾಡ್ರಿ. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ. ರಾಜ ನಿಧಾನ, ನಮ್ ಕೂತ್ರೆ ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ. ಹಲ್ಲೆಲೂಯಾ. ಹೋದ್ರೆ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ. ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ. ಇವರ ಬಾಯಿಗಳಿಂದ ಹಲ್ಲೆಲೂಯಾ, ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧ ಆತ್ಮಗಳು. ಸುಳ್ಳು ಪ್ರವಾದಿ, ಘಟಸರ್ಪ, ಇವುಗಳ ಬಾಯಿಂದ ಬರೋದೇನು ಕೆಳಗೆ ಪ್ರವಾದನೆ ತರನೇ ಇರ್ತದೆ, ಬಟ್ ಅವಾಗ ಬಾಯಿಂದ ಬರೋದೇನು ಅಶುದ್ಧ. ಹೋದ್ರಿ, ಅಶುದ್ಧ ಆತ್ಮಗಳು ಬರುವುದನ್ನು ಕಂಡೆನು. ಅಶುದ್ಧ ಆತ್ಮಗಳನ್ನ ಬರುವುದನ್ನು ನಾನು ಕಂಡೆ. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು. ಇದು ಮಹತ್ ಕಾರ್ಯಗಳು. ಈ ದೆವ್ವಗಳು ಯಾವ್ದಂತೆ? ಮಹತ್ ಕಾರ್ಯಗಳು ಮಾಡೋ ಶಕ್ತಿ ಆ ದೆವ್ವಗಳಿಗಿದೆಯಂತ. ಅಲ್ಲ ಅದ್ಭುತ ನಡೆಯುತ್ತೆ, ಇಲ್ಲ ಅದ್ಭುತ ನಡೆಯುತ್ತೆ. ದೆವ್ವಗಳು ಕೂಡ ಮಹತ್ ಕಾರ್ಯಗಳು ಮಾಡ್ತಾವಂತ. ದೆವ್ವಗಳು ಏನ್ ಬೇಕಾದ್ರೂ ಮಾಡ್ತದ, ಒಂದ್ ಮಾತ್ರ ಮಾಡಕ್ಕಾಗಲ್ಲ. ಇಲ್ಲೇ ಇದ್ದೀರಾ? ಮಾರುಕಟ್ಟೆಯಲ್ಲಿ ಇದ್ದೀರಾ? ಅಷ್ಟ್ರೇ, ನೀವು ಒಳ್ಳೆ ಕೆಲಸ ಆಯ್ತು ಕರೆದಿದ್ದು. ನಾನು ಬಟ್ಟೆ ಅಂಗಡಿಲಿದ್ದೆ, ಮೀನ್ ಮಾರ್ಕೆಟಲ್ಲಿದ್ದೆ, ಮಾಂಸದ ಅಂಗಡಿಲಿ ಯಾವ ಮಾಂಸ ತಗೊಳ್ಳೋಣ, ಎಳೆದ ಬಲ್ತಿರದ ಯಾವ ಕಲ್ಲರ್ ಅಂತ ಆಲೋಚನೆ ಮಾಡಿದೆ. ಪಟ್ಟದ ಹಿಡಿದ್ಬಿಟ್ರಿ ಪಾಸ್ಟರ್ ನೀವು. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಇಂಟ್ರೆಸ್ಟ್ ಆಗೇ ಇರ್ತಾರೆ, ಕಣ್ ಬಿಟ್ಕೊಂಡೆ ನಿದ್ದೆ ಹೋಗ್ತಾರೆ. ನಾವು ತಿಳ್ಕೊಂತೀವಿ ಇವರೆಲ್ಲೋ ಆತ್ಮ ಭರವಸರ, ಕಣ್ಣು ಹಿಂಗೆ ಇರ್ತದೆ. ಲಾಸ್ಟ್ಗೆ ಸೋತ್ರ ಆಮೇಲೆ ಹೇಳಿದ್ರು ಕೂಡ ಹಿಂಗೆ ಇರ್ತಾರೆ. ಪಕ್ಕದಲ್ಲ ಬಿಟ್ಟು ಪ್ರೈಸ್ ದಿ ಲಾರ್ಡ್ ಅಂತ ತಿಳ್ಕೊಬೇಕು. ದಿಟ್ ಇಸ್ ನಾಟ್ ಗುಡ್. ಹಲ್ಲೆಲೂಯಾ. ಇವರು ನಿದ್ದೆ ಮೋಡಲ್ಲಿ, ಫ್ಲೈಟ್ ಮೋಡ್ ನೋಡಿದ್ರ, ಸೈಲೆಂಟ್ ಮೋಡ್ ನೋಡಿದ್ರ, ಇದೊಂಥರ ನಿದ್ದೆ ಮೂಡಿದು. ಹಲ್ಲೆಲೂಯಾ. ಅವಾಗ ಪಕ್ಕದಲ್ಲಿ ನೋಡಿ ಸೋತ್ರ ಹೇಳ್ರಿ, ಹಲ್ಲೆಲೂಯಾ. ಅವಾಗ ಸಂತೋಷದಿಂದ ಪ್ರೈಸ್ ದಿ ಲಾರ್ಡ್ ಹೇಳ್ರಿ. ಆಮೇಲೆ ಆ ಕಡೆ ಇರೋರು ಈ ಕಡೆ ಬಂದ್ಬಿಟ್ರಿ, ಈ ಕಡೆ ಇರೋರು ಆ ಕಡೆ ಹೋಗ್ಬಿಟ್ರಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಸಹೋದರಿಯನ್ನ ಸಹೋದರನ ಅವಾಗ ಸಂತೋಷವಾಗಿ ತಟ್ಟಿ ಪ್ರೈಸ್ ದಿ ಲಾರ್ಡ್ ಹೇಳ್ರಿ. ಹಲ್ಲೆಲೂಯಾ. ಅವರ ಬಾಯಿಂದ ಹೊರಡುವಂಥದ್ದು ಕಪ್ಪೆಗಳ ಹಾಗೆ ಇರುವಂತ ಅಶುದ್ಧಾತ್ಮಗಳೇ. ಈ ದೆವ್ವಗಳಿಗೆ ಮಹತ್ ಕಾರ್ಯಗಳು ಮಾಡೋ ಶಕ್ತಿ ಇದೆ. ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ, ಭೂಲೋಕದಲ್ಲಿರುವಂತ ಎಲ್ಲಾ ರಾಜ್ಯದ ಬಳಿಗೆ ಹೋಗಿ, ಸರ್ವಶಕ್ತನಾದ ದೇವರ ಕೇಳಿಸ್ಕೊಬೇಕು. ಇವಾಗ ಇಂಪಾರ್ಟೆಂಟ್ ವರ್ಡ್, ಸರ್ವಶಕ್ತನಾಗಿರುವಂತಹ ಮಹಾದೇವರಾಗಿರುವಂತಹ ಮಹಾದಿನದಲ್ಲಾಗುವ ಯುದ್ಧಕ್ಕೆ, ಮಹಾದಿನದಲ್ಲಿ ಆಗುವಂತ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಹಲ್ಲೆಲೂಯಾ. ಏನರ್ಥ ಆಯ್ತು? ಅದ್ಭುತಗಳು, ಅತಿಶಯಗಳು, ಮಹತ್ಕಾರ್ಯಗಳು, ಅದ್ಭುತಗಳು, ಸ್ವರ್ಗದ ಕುರ್ತು ಹೇಳೋರ ಇಲ್ಲ, ನರಕದ ಕುರ್ತು ಹೇಳೋರ ಇಲ್ಲ, ಮಗನೇ ಮಗಳ ಹಿಂಗ ಮಾರಿ ಹಿಂಗ್ ಹೊಂಟೋಗ್ತಿ ಅಂತ ಹೇಳೋರಿಲ್ಲ. ಬೇರೆ ಅದ್ಭುತ 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 ಆಶೀರ್ವಾದ ಮನೆಗೆ ಬರ್ತದೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾನ್ ನಿಂತ್ಕೊಂಡ್ರೆ ಈ ವಾಕ್ಯ ಜನ ಗೊತ್ತು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾನ್ ನಿಂತ್ಕೊಂಡ್ರೆ ಜಾಗದಲ್ಲಿ ಎಲ್ಲ ಬಂದು ನಿಂತ್ಕೊಳ್ತದ. ನಂಬಿಕೆ ಏನಿಲ್ಲ, ಹೌದಾ ಅಷ್ಟೇ? ಹಲ್ಲೆಲೂಯಾ ಹೇಳ್ರಿ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನಾನು ನಿಲ್ಲೋದಾದ್ರೆ, ನಾನಿರೋ ಜಾಗದಲ್ಲಿ ನನಗೆ ಬೇಕಾಗಿರೋದೆಲ್ಲವೋ ಬಂದು ನಿಲ್ಲುತ್ತೆ. ಮಾತ್ರ ಹಲ್ಲೆಲೂಯಾ. ಆ ವಾಕ್ಯ ನಿಮ್ಮ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ಹಾಗೆ ನಡೀಲಿ. ಎಲ್ಲ ಜನರ ಹೊಟ್ಟೆಯವ್ರಿಗೆ ಬಂದ್ಬಿಡ್ತು. ನೆಕ್ಸ್ಟ್ ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಜ, ದೇವರ ರಾಜ್ಯಕ್ಕಾಗಿ ನಾನು ಆಪರೇಷನ್ಗೆ ಹೋಗೋ ₹1 ಇಲ್ಲ ಬ್ರದರ್ ಹತ್ರ. ಪಾಸ್ಟರ್ ಮತ್ತೆ ಬಂದ್ರು ದುಡ್ಡು ಹತ್ರ. ನಾನು ನಿಮ್ಮನ್ನು ದುಡ್ಡು ಕೇಳಿಲ್ಲ. ಹಲ್ಲೆಲೂಯಾ. ಕೇಳೋದು ಇಲ್ಲ, ಕೇಳೋರು ಕೇಳ್ತೀವಿ. ಹಲ್ಲೆಲೂಯಾ. ಆಪರೇಷನ್ ಎಲ್ಲ ಲಿಸ್ಟ್ ಬರ್ದು ಕೊಟ್ಬಿಟ್ರು. ನಾವ್ ಹೇಳಿದೆ ಬರ್ತಿ ಬಂದ್ಬಿಟ್ವಿ. 1 ವಾರ ಹೋಗಿಲ್ಲ. 1 ವಾರ ಆದ್ಮೇಲೆ ಯಾರೊಬ್ರು ಸಾಲ ಕೊಟ್ರು, ₹20,000 ತಗೊಳ್ಳಿ ಅಂತ. ಹಲ್ಲೆಲೂಯಾ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ವಿ. 20,000 ತಗೊಂಡಿದ್ರೆ ಆಗ್ತದ? ಅವ್ರ ಲಿಸ್ಟ್ ಬರ್ದು ಕೊಟ್ಟಿರೋದು 25,000 ಮೇಲೆ. ದೆವನ್ ಕರಿತಾವ ನಾವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ. ಅವ್ರು ನನಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಅರ್ಥ ಆಗಿಲ್ಲ? ಪರವಶರಾಗ್ತಾ ಇದ್ದಾರೆ ಅಂತ ಹೇಳಿದೆ. ಯಾರಿಗೂ ಇಲ್ದಿರ ಆನಂದ ನೋಡ್ರಿ ಅವ್ರಿಗೆ ಹೆಂಗ್ ಬರ್ತದೆ. ಹಲ್ಲೆಲೂಯಾ. ಹೋದ್ವಿ, ಅಡ್ಮಿಟ್ ಆಗ್ಬಿಟ್ವಿ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಕೆಲವು ವಿಶ್ವಾಸಿಗಳು ಬಂದ್ರು. ಹಲ್ಲೆಲೂಯಾ. ಒಬ್ರು 3,000 ಕೊಟ್ರು, ಒಬ್ರು 2,000 ಕೊಟ್ರು. ಪಾಪ ಅವರು ತುಂಬಾ ಕಷ್ಟದಲ್ಲಿದ್ದಾರೆ. ಹೇಳ್ಬಿಟ್ರು, ಅಯ್ಯೋ ಪಾಪ ಏನ್ ತಗೊಂಡ್ರಿ ಪಾಸ್ಟರ್ ನೀವು ಹೇಳಿ. ಅವ್ರು 5,000 ಕೊಟ್ರು. ಇನ್ನೊಬ್ರು ₹500 ಕೊಟ್ರು. ಏನ್ ಆಗ್ತಾ ಇದ್ದಾರೆ? ಹಲ್ಲೆಲೂಯಾ. ಇಬ್ರೇನ ₹500 ಸಾಕು. ಹಲ್ಲೆಲೂಯಾ. ಸ್ತೋತ್ರ. ಆಯ್ತು, ಎಲ್ಲ ಆಯ್ತು. ದೇವರ ಕೃಪೆಯಿಂದ ಮನೆಗೆ ಬಂದು ಸ್ವಲ್ಪ ನಾವು ಸಾಲ ಮಾಡ್ಕೊಂಡ್ಬಿಟ್ಟೆ. ತಿಂಗಳ 11,500, 12,000, 13,000 ಸಾಲ ಮಾಡಿ ಕೆಲವು ಲೋನ್ಗಳು ಕಟ್ತಾ ಇದೆ.
ಹೇಳಿದಕ್ಕೆ ಬಂದಿದ್ದೇನೆ, ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಿಂತ್ರೆ ನಮ್ಮನ್ನು ಹುಡ್ಕೊಂಡು ಬರಬೇಕಾಗಿರೋದು ನಮ್ಮನ್ನು ಹುಡ್ಕೊಂಡು ಬಂದು ನಮ್ಮ ಹತ್ರ ನಿಲ್ಲುತ್ತೆ ಅಂತ. ಹಲ್ಲೆಲೂಯಾ. 1ನೇ ತಾರೀಕು ಒಳಗಡೆ ಎಲ್ಲ ಅಕೌಂಟ್ನಲ್ಲಿ 4-5 ಅಕೌಂಟ್ನಲ್ಲಿ ಕಾಸು ಹಾಕ್ಬೇಕು, ₹1 ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಇಷ್ಟು ನಾವು ಕಷ್ಟದಲ್ಲಿದ್ರು ದೇವ್ರೇ ಇವ್ರನ್ನ ಅನುಗ್ರಹಿಸ್ಬೇಕಂತ ನಾವು ಹೇಳ್ಬೇಕು. ಹೇಳ್ತಾ ಇರೋದು, ನಾವು ಸಾಲಗಾರರಾಗಿ ದೇವ್ರೇ ಇವ್ರಿಗೆ ಸಾಲಗಳಿಂದ ಬಿಡಿಸಿ ಅಂತ ಹೇಳ್ಬೇಕು. ಇದು ಸೇವಕರು ಕೊಟ್ಟರೆ ನಾವು ರೋಗದಲ್ಲಿದ್ರು ಈ ರೋಗ ಬಿಟ್ಟಾಗಲಪ್ಪ ಅಂತ ಹೇಳ್ಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದುಃಖದಲ್ಲಿ ನೋವಲ್ಲಿದ್ರಪ್ಪ ಇವ್ರ ದುಃಖ ಸಂತೋಷವಾಗಿ ಮಾರ್ಪಡ್ಲಿ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ₹1 ಇಲ್ಲ. 1ನೇ ತಾರೀಕು ಗಂಟೆ ಬಾರಿಸುವ ಶಬ್ದ ಕೇಳಿಸ್ತಾ ಇದೆ ಅಂದೆ. ದೇವರು ಒದಗಿಸ್ತಾರ ಅಷ್ಟೇ. ಈ 2 ವಾರದಲ್ಲಿ 3 ವಾರದಲ್ಲಿ ₹1 ಬರ್ದಾಡ್ಬಿಟ್ರಿ. ₹1 ಮನೆಯಲ್ಲಿ ಹಳೆ ನೋಟುಗಳೆಲ್ಲ ಕೂಡ ಇಟ್ಟಿದ್ದು, ಆ ನೋಟುಗಳೆಲ್ಲ ಇದು ಕೊಟ್ಬಿಟ್ಟು. ಹಲ್ಲೆಲೂಯಾ. ಹಂಗಂದ್ಬಿಟ್ಟು ನೀವು ದುಡ್ಡು ತಗೊಂಡು ಕೊಡ್ರಿ ನಾನು ಹೇಳ್ತಾ ಇಲ್ಲ. ನನ್ನ ಅಪ್ಪ ನಡೆಸ್ತಾರೆ ವಿಧಾನ ನಾನು ಹೇಳ್ತಾ ಇದ್ದೇನೆ. ನಮ್ಮ ಅಪ್ಪ ಯಾವತ್ತಿದ್ರೆ ಕಿಂಗೆ, ಅವನ್ ರಾಜನ ಮಕ್ಕಳ ತರ ನಡೆಸ್ತಾನ. ಹಲ್ಲೆಲೂಯಾ. ಆಮೇಲೆ ಯಾರೋ ಒಬ್ರು ಸುಮಾರು 2 ತಿಂಗಳಿಂದ ಫೋನ್ ಮಾಡ್ತಾ ಇದ್ರು, ನಮ್ಮ ಮನೆಗೆ ಬರ್ತೀರಾ ಏನೋ ಕಾಣಿಕೆ ಕೊಡ್ಬೇಕು. ನಾನು ಹಾಕಿದ್ರೆ ಓಡೋಗ್ಬಿಡ್ತದೆ, ಕಾಣಿಕೆ ಕೊಡ್ತಾರೆ. ಬರಕ್ ಟೈಮ್ ಇಲ್ಲ. 2 ತಿಂಗಳಿಂದ ಹೋಗಿಲ್ಲ. ಹಲ್ಲೆಲೂಯಾ. ಲಾಸ್ಟ್ಗೆ 2 ವಾರದಿಂದ ನಾವೇ ಬರ್ತೀವಿ, ಕಾಣಿಕೆ ಕೊಡ್ಬೇಕು. ಬೇಡ ಇಲ್ಲೇ ಬರ್ಬೇಡ್ರಿ. ಹಲ್ಲೆಲೂಯಾ. ಇಲ್ಲ 5 ನಿಮಿಷಕ್ಕೆ ಬಂದಂಗೆ ಹೋಗ್ಬಿಡ್ತು. ಹುಷಾರಿಲ್ಲ, ಬರಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ಆಮೇಲೆ ಮೊನ್ನೆ ಶನಿವಾರ ಫೋನ್ ಮಾಡೋರು, ಅವರೇ ಫೋನ್ ಮಾಡೋರು. ಹೊಸ ನಂಬರ್ ಗೊತ್ತು, ಕಳ್ಳ ಪಾಸ್ಟ್. ಈ ನಂಬರ್ ಮತ್ತೆ ಮಾಡೋದು ತೆಗೆಯಲ್ಲ. ಹೊಸ ನಂಬರಿಂದ ಫೋನ್ ಮಾಡಿ, ಹಲೋ, ಯಾವ ದೇಶದಿಂದ ಫೋನ್ ಬಂದಿದ್ದು? ಕಡ್ಲಿಪುರದ ಹೇಳಿ, ನಾನು ನಿಮ್ಮ ಹತ್ರ ಬಂದು ಪ್ರೇಯರ್ ಮಾಡಿಸ್ಬಿಡು. ಅಮ್ಮ ಈಗ ಬೇಡ, ನಾಳೆ ಬಂದ್ಬಿಡಿ. ಇಲ್ಲ ಈಗಲೇ ಬರ್ತೀನಿ. ನಾನು ಹೇಳಿದೆ, ಬರಕ್ ಹೋಗ್ಬೇಡ್ರಿ, ಯಾಕಂದ್ರೆ ಮನೇಲಿ ನಾನು ಹೆಂಡತಿ ಇಲ್ಲ. ಮನೇಲಿ ನನ್ನ ಹೆಂಡತಿ ಇಲ್ಲ. ಈಗ ನೀವು ಬರಕ್ ಹೋದ್ರೆ ಸರಿ ಹೋಗಲ್ಲ, ಬೇಡ ನಾಳೆ ಬನ್ನಿ ಅಂದೆ. ಇಲ್ಲ 5 ನಿಮಿಷ ಅಂದ್ರು. 5 ನಿಮಿಷ ಬೇಡ. ಪಾಸ್ಟಮ್ಮ ಎಲ್ಲ ರೆಡಿ ಆಗ್ಬಿಟ್ಟು ಇನ್ನೇನು ಈಚೆ ಹೋಗ್ತಾ ಇದಾರೆ. ನಾನು ಹೇಳಿದೆ, ಪಾಸ್ಟಮ್ಮ 5 ನಿಮಿಷ ಇರು. ಒಳ್ಳೆ ಗಂಡ ಹಂಗೆ ಇರ್ತಾನೆ, ಒಳ್ಳೆ ಹೆಂಡತಿ ಹಂಗೆ ಇರ್ತಾನೆ. ಹಲ್ಲೆಲೂಯಾ. ನಾನು ಹೇಳಿದೆ, ಪಾಸ್ಟಮ್ಮ 5 ನಿಮಿಷ ತಡವಾಗಿ ಹೋಗಿ. ಹಲ್ಲೆಲೂಯಾ. ಯೋಸೇಫನೇ, ಬಿಷೋಪನೇ. ಹಲ್ಲೆಲೂಯಾ. ಆಮೇಲೆ ಪಾಸ್ಟಮ್ಮ ಟೈಮ್ ಬೇರೆ ಆಗ್ಬಿಟ್ಟಿದೆ. ಬಂದು ಕೂತ್ಕೊಂಡ್ರು, ಏನೆಲ್ಲ ಮಾತಾಡಿದ್ರು. ಟೈಮ್ ಹೋಗ್ತಿದೆ, ಪಾಸ್ಟಮ್ಮ ಕೈ ನೋಡ್ತಾರೆ, ಹೋಗಲ್ಲ ಅಂತಾರೆ. ಅದೇ ಟೈಮ್ಗೆ ದೇವ್ರ ಸ್ತೋತ್ರ, ಕೆಲಸ ಮುಗಿಸ್ಕೊಂಡು ಗೌರಿ ಸಿಸ್ಟರ್ ಕುಪ್ಪೆಟ್ಟಿಗೆ ಹತ್ರ ಇದ್ದೀನಿ ಅಂದ್ರು. ಪಾಸ್ಟಮ್ಮ ಘೋರಕ್ಕೆ ಅಟ್ಲೇ ಗೌರಿ ಸಿಸ್ಟರ್ ಖುಷಿ ಆಗೋಯ್ತು, ಏನು ಫಂಕ್ಷನ್ ಗೊತ್ತ. ಹಲ್ಲೆಲೂಯಾ. ದೊಡ್ಡ ಪ್ರೈಸ್ ಲಾರ್ಡ್. ದೇವ್ರ ಕೃಪೆಯಿಂದ ಗೌರಿ ಸಿಸ್ಟರ್ ಓಡ್ ಬಂದ್ರು. ಸಿಸ್ಟರ್ ಹಿಂಗ್ ಬಂದ್ರು. ಹಲ್ಲೆಲೂಯಾ. ಒಂದು ಅರ್ಧ ಗಂಟೆ 3/4 ಗಂಟೆ 1 ಅವರ್ ಹತ್ತತ್ರ ಮಾತಾಡಿ ಗೀತಾಡಿ ಎಲ್ಲ ಆಗಿ ನಾನು ಹೇಳಿದೆ, ಬೇಡಮ್ಮ ನಾಳೆ ಇಲ್ಲ, ಕಾಣಿಕೆ ಕೊಡ್ಬೇಕು. ನಾನು ಕಾಣಿಕೆ ಕೊಡ್ಬೇಕು ಅನ್ಕೊಂಡು ₹1 ಇಲ್ಲ ರೀ. ಅವಾಗಲೂ ಬೇಡ ಅಂತ ಹೇಳ್ತಾ ಇದ್ದೀನಿ. ಕಾಣಿಕೆ ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ ಕೊಡ್ತೀನಿ ಅಂತ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕೆ? ಮನೇಲಿ ಯಾರು ಇಲ್ಲ, ನನ್ನ ಕೈಲಿ ಹಾಕ್ತಾರೆ, ನಾಳೆ ಬರಲಿ ಅಂತ ಕೇಳಿಲ್ಲ. ಬಂದು ಎಲ್ಲ ಆಯ್ತು, ಪ್ರೇಯರ್ ಎಲ್ಲ ಮಾಡಿದ್ವಿ. ಅವ್ರ ಮೇಲೆ ಏನೋ ದುರಾತ್ಮ ಇದು ಬಿಟ್ಟು ಹೋಯ್ತು, ಏನೋ ಕಟ್ಟಿತ್ತು, ದೇವ್ರು ಹೊಡೆದು ಹಾಕಿದ್ರು, ಎಲ್ಲ ಆಯ್ತು. ಆದ್ಮೇಲೆ ಅವ್ರ ಮಗನ ಕೈಯಲ್ಲಿ ಒಂದು ಕಾಣಿಕೆ ಕೊಟ್ಬಿಟ್ಟು ಪ್ರೇಯರ್ ಮಾಡಿಸ್ಬಿಟ್ಟು ಹೋದ್ರು. ಆಮೇಲೆ ಎಷ್ಟೋ ಹೊತ್ತಿಗೆ ಆ ಕಾಣಿಕೆ ತೆಗೆದು ನೋಡ್ತೀನಿ, ಕರೆಕ್ಟಾಗಿ ₹10,000 ಅದ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ.
ದೇವರಿಗೆ ಮಹಿಮೆ ಆಗಲಿ, ನಮ್ಮ ಅಪ್ಪನಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಈ ತಿಂಗಳೇ ₹1 ಸಾಲ ಇಲ್ಲದೆ ಲೋನ್ ಕಟ್ಟಿದ್ದೆ. ಅದಕ್ಕೆ ಪಾಸ್ಟರ್ ಹೇಳಿದ ಎಲ್ಲ ಜನರಿಗೆ ಮುಗಿತಂದ ದೇವ್ರು ಹೇಳ್ರಲ್ವಾ ಅಂತ. ಅದು ಸೂಚನೆ. ಅದು ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ತರ ಎಲ್ಲ ಹಲ್ಲೆಲೂಯಾ. ಸಂತೋಷನೇ ಇಲ್ಲ. ರೋಗಿ ಬಯಸಿದ್ದು ಹಾಲನ್ನ, ವೈದ್ಯನ ಹೇಳಿದ್ದು ಹಾಲನ್ನ. ಹಲ್ಲೆಲೂಯಾ. ನಾನು ಏನಾದ್ರು ಬರ್ತದನ್ನ ಇದು ನೋಡಿದೆ, ಪಾಸ್ಟ್ ಹೇಳಿದ ಅದನ್ನೇ ಬರಲಿ. ನಾನು ಹೇಳಕ್ ಒಂದು ವಿಷಯನ ಗೊತ್ತಾ, ಬರ್ಬೇಕಾಗದ್ದು ಬರ್ತದೆ. ಹಲ್ಲೆಲೂಯಾ. ನಿಲ್ಬೇಕಾದ ರೀತಿಯಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊ. ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡ್ರೆ ಲೇಟ್ ಆದ್ರೂ ಕೂಡ ಸ್ಟ್ಯಾಂಡರ್ಡೇ ಬರುವಂಥದ್ದು. ಹಲ್ಲೆಲೂಯಾ. ನಾನು ಹೇಳಕ್ ಬಂದ ವಿಷಯ ಏನಪ್ಪಾ ಅಂದ್ರೆ, ನರಕದ ಕುರಿತು, ಸ್ವರ್ಗದ ಕುರಿತು, ದೇವರ ಭಯದ ಕುರಿತು, ಪ್ರೀತಿಯ ಕುರಿತು, ಪಾರಿಶುದ್ಧದ ಕುರಿತು ಪ್ರಸಂಗ ಮಾಡುವಂತ ಸೇವಕರಲ್ಲೇ, ಸಭೆಯಲ್ಲೇ ಇವತ್ತು ದುಡ್ಡು ಕಾಣಿಕೆ, ಇಷ್ಟು ಕೊಟ್ರೆ ಸೇವೆ ಮಾಡ್ತೀನಿ, ಇಷ್ಟು ಕೊಟ್ರೆ ಬರ್ತೀನಿ, ಇಷ್ಟು ಕೊಟ್ರೆ ನಡ್ಕೊಳ್ತೀನಿ, ಇಷ್ಟು ಆತ್ಮಗಳು ಬೇಕು. ನಾನು ಹೇಳ್ತಾ ಇರೋದು ದೇವರ ಆತ್ಮ ಹೇಳ್ತಾ ಇರೋದು. ಇವತ್ತು ಲಕ್ಷಾಂತರ ಜನರು ಸಭೆಗೆ ಬರ್ತಾ ಇದ್ರು ಅಂದ್ರೆ ಅದ್ರಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾರೆ? ದೇವರಿಗೆ ನಾವು ಉತ್ತರ ಕೊಡ್ಬೇಕು. ಹಲ್ಲೆಲೂಯಾ. ಕಡೆ ದಿನದಲ್ಲಿ ದೇವರ ಎಚ್ಚರಿಕೆ ಪ್ರಸಂಗ ಇರಲ್ಲ. ಅವಾಗ ನೀವು ತಿಳ್ಕೊಳ್ಬೇಕು, ಇದು ಎಂಡ್ ಟೈಮ್, ಇದು ಕಡೆಯ ದಿವಸ. ದೇವರ ಭಯದಲ್ಲಿ ಬೋಧಿಸುವಂಥದ್ದು, ದೇವರ ಭಯದಲ್ಲಿ ನಡೆಸುವಂಥದ್ದು, ದೇವರ ಆತ್ಮನಿಗೆ ಅಡಕ್ಕಿ ಜೀವಿಸುವಂತ ಒಂದು ಬೋಧನೆ, ಪ್ರಸಂಗ, ಒಂದು ದೈವೋಕ್ತಿ ಇರಲ್ಲ. ಎಲ್ಲ ಕಡಿಮೆ ಆಗ್ಬಿಟ್ಟಿರ್ತದೆ. ಕೆಲವು ಜಾಗದಲ್ಲಿ ಮಾತ್ರ. ಹಂಗಂತ ಹೇಳ್ಬಿಟ್ಟು ಅಂಚೇರ್ಸ ನಾನು ಹೇಳ್ತಾ ಇಲ್ಲ, ಕೆಲವು ಜಾಗದಲ್ಲಿ ಮಾತ್ರ ಇರ್ತದೆ. ತಿಳ್ಕೊಳ್ಬೇಕಿದು ಕಡೆ ದಿನ. ನಮ್ಮನ್ನ ಖಂಡಿಸುವಂತ, ಎಚ್ಚರಿಸುವಂತ, ತಿದ್ದುವಂತ ವಾಕ್ಯದಲ್ಲಿ ಚುಚ್ಚಿ ನಮ್ಮನ್ನ ಕ್ಲೀನ್ ಮಾಡಿ ದೇವರ ಮಾರ್ಗದಲ್ಲಿ ನಡೆಸುವಂತ ಸೇವಕನ್ ಬೇಕು, ಸಭೆ ಬೇಕು, ಆ ರಕ್ಷಣೆಯ ಅನುಭವ ಬೇಕು. ಸೇವಕರು ರಕ್ಷಣೆಯ ಮಾರ್ಗದಲ್ಲಿ, ಆ ಅನುಭವದಲ್ಲಿ ನಡಿಬೇಕು, ಆ ಸಭೆಯನ್ನು ನಡೆಸಬೇಕು. ಅಂತ ಸಭೆ ಎಲ್ಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ ದೇವರು ವೇದನೆ ಪಟ್ಟು ಮರಣದ ಮೂಲಕವಾಗಿ, ರಕ್ತದ ತ್ಯಾಗದ ಮೂಲಕವಾಗಿ ನಮ್ ದೇವರು ಲೋಕದ ಮಧ್ಯದಲ್ಲಿ ಅವನು ಸಭೆಯನ್ನು ಇಟ್ಟ. ಇವತ್ತು ಈ ಸಭೆಯ ಮಧ್ಯದಲ್ಲಿ ಲೋಕನೇ ಬಂದು ತುಂಬಿಕೊಂಡಿದೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಎಲ್ಲಿ ನಿನ್ನ ರಕ್ಷಣೆ, ಎಲ್ಲಿ ನಿನ್ನ ರಕ್ಷಣೆ, ಎಲ್ಲಿ ನಿನ್ನ ರಕ್ಷಣೆಯ ಅನುಭವ? ಹಲ್ಲೆಲೂಯಾ. ರಕ್ಷಣೆಯ ಮಾರ್ಗದಲ್ಲಿ ನಡೆಯುವಾಗ ಇಷ್ಟ ಬಂದ ಹಾಗೆ, ಸುಲಭವಾಗಿ, ನಮಗೆ ಈಸಿ ಆಗುವ ಹಾಗೆ, ನಮಗೆ ಅನುಕೂಲ ಆಗುವ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಬೀಳ್ತದೆ, ಆ ಮಾರ್ಗದಲ್ಲಿ, ಆ ಮದುವೆ ಮನೆಗೆ, ಆ ದಾರಿಯಲ್ಲಿ ಹೋಗುವಂತ ಬಾಗಿಲು ತುಂಬಾ ಇಕ್ಕಟ್ಟು. ಹಲ್ಲೆಲೂಯಾ. ನೀನ್ ತ್ಯಾಪೆ ಬಟ್ಟೆ ಎಲ್ಲ ಇಲ್ಲಿ ನಡಿಯಲ್ಲ. ಅಲ್ಲಿ ವಾಕ್ಯ ಅದೇ ಹೇಳ್ತಾರೆ, ತ್ಯಾಪೆ ಎಲ್ಲ ಇಲ್ಲಿ ನಡಿಯಲ್ಲ. ನೋಡಿದ್ರ? ತ್ಯಾಪೆ 3 ಕಾಲು ಬಂದಿರ್ತದೆ ಕೆಲವು ಜನರಿಗೆ 4 ಕಾಲು. ಕಪ್ಪೆಗೆ ಎಷ್ಟು ಕಾಲು? ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಯಾಂಗ್ರೋ ಎಷ್ಟು ಜನ ಗೊತ್ತು? ಕ್ಯಾಂಗ್ರೋಗೆ ಎಷ್ಟು ಕಾಲು? 4. ಓಡೋದು ನಮಗೆಷ್ಟು? ಹಲ್ಲೆಲೂಯಾ. ನಾನು ಹೇಳಕ್ ಬಂದ ವಿಷಯ ಗೊತ್ತಾ? ಕಪ್ಪೆಗೆ ಎಷ್ಟು ಕಾಲು? ಒಂದು ಕಾಲ ಅಲ್ಲಿ, ಒಂದು ಕಾಲ ಇಲ್ಲಿ, ಒಂದು ಕಾಲ ಇಲ್ಲಿ, ಒಂದು ಕಾಲ ಇಲ್ಲಿ. ಈ ಕಡೆ ಸತ್ರ ಈ ಕಡೆ, ಆ ಕಡೆ ಸತ್ರ ಆ ಕಡೆ, ಈ ಕಡೆ ಸತ್ರ ಈ ಕಡೆ, ಆ ಕಡೆ ಸತ್ರ ಆ ಕಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಮಾರ್ಗ. ದೇವ್ರು ಹೇಳ್ತಾರ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. 20 ಮಾರ್ಗ ಇಲ್ಲ, 7 ದಾರಿ ಇಲ್ಲ. ಕೆಲವು ಜನರು 7 ದಾರಿಯಲ್ಲಿ ಓಡ್ತಾ ಇದ್ದಾರೆ. ಅದು ಏಸಪ್ಪನೂ ಬೇಕು, ಗಂಡನೂ ಬೇಕು, ಮಿಂಡನೂ ಬೇಕು. ನಿಜಾನ ಸುಳ್ಳ? ನಿಜಾನ ಸುಳ್ಳ? ಏಸಪ್ಪನೂ ಬೇಕು, ಎಂತಿನೂ ಬೇಕು, ಸೌತಿನೂ ಬೇಕು. ಸೌತಿ ಅಂತ ನೀನು ಹೋದೆ, ಲಾಸ್ಟ್ಗೆ ಆಗೋ ತಿಥಿನೇ.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇರೋ ಒಂದು ಎಂತಿಗೆ ಸರಿ ಓಡಾಗಕ್ಕಾಗ್ತಾ ಇಲ್ಲ. 4 ಕೊಂಡಾಡಿಗೆ ಇರೋ ಇದೆಲ್ಲ ಕುಟುಂಬದ ಪ್ರಾರ್ಥನೆಯಲ್ಲಿ ಮಾತಾಡ್ಬೇಕಾಗಿರೋ. ಹಲ್ಲೆಲೂಯಾ. ಇರೋ ಒಂದು ಗಂಡನಿಗೆ ಸರಿಯಾಗಿ ನೋಡ್ಕೊಳ್ಳಕ್ಕಾಗ್ತದೆ. 3 ಬೇಕು. ಹಲ್ಲೆಲೂಯಾ. ಎಷ್ಟು ಬೇಕಂತೆ? 3 3 6 ಮುಳ್ಳಂಗಿ ಸಾರು ಲಾಸ್ಟ್ ತಪ್ಪಲೆ ಎತ್ಕೊಂಡು ಸಾರು. ಹಲ್ಲೆಲೂಯಾ. ಮೊಟ್ಟ ಮಾನ ಮರ್ಯಾದೆಗೆ ಒಂದ್ ಕಡೆ ನಿಲ್ಲು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ 7 ಮಾರ್ಗ ಇದೆ ಅಂತ ಹೇಳಲ್ಲ. ದೇವರ ವಾಕ್ಯ ಹೇಳ್ತದೆ ಒಂದೇ ಮಾರ್ಗ. ಅದು ಯೇಸುವಿನ ಮಾರ್ಗ, ಅದು ಸತ್ಯದ ಮಾರ್ಗ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 7 ಮಾರ್ಗ, 7 ದಾರಿ ಇದೆ. ಅದು ಯಾರಿಗೆ? ಕೇಳಿಸ್ಕೊಳ್ರಿ. ನಮಗಿರೋದು ಎಷ್ಟು ಮಾರ್ಗ? ಯಾಕೆ ಇಸ್ರೇಲ್ ಜನರನ್ನ 26 ಮಾರ್ಗ ನಡೆಸಬೇಕಾಗಿತ್ತು? ಯಾಕೆ ಸಮುದ್ರ ನಡೆಸಬೇಕಾಗಿತ್ತು? ಒಂದೇ ಮಾರ್ಗ. ಏಕ್ ಮಾರ್ ದೋತು ಕೂಡ ಅಕಡಂಬಕಡ. ಹಲ್ಲೆಲೂಯಾ. ಈಗ ಎಲ್ಲ 7 ದಾರಿನಲ್ಲಿ ಭಯಂಕರ ಆಲೋಚನೆ ಇದೆ ಇದರಲ್ಲಿ. ಎಲ್ಲ ಎಷ್ಟು ದಾರಿಲಿ? ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆಯೋರಿಗೆ ಒಂದೇ ದಾರಿ. ಅದು ರಹದಾರಿ, ಅದು ರಾಜನ ದಾರಿ. ಅಲ್ಲಿ ಕಂಡುಕೊಳ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲ ಜನರಿಗೆ 7 ದಾರಿ. ನೋಡಿದ್ರಾ? ಈ ಕಡೆ ನೋಡ್ರಿ ಇವ್ರನ್ನ, ಈ ಆನಿಯನ್ ಫಿಲ್ಮ್ ಹೆಚ್ಚ ನೋಡಿದ್ರಿ? ಚೆನ್ನಾಗಿರ್ತಾನೆ, ಹಂಗ ಟಕ 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 ಸೀನ್ ಇರ್ತಾನೆ. ನಿಮ್ಗೆ ಅರ್ಥ ಆಗಿಲ್ಲ? ಫಿಲಿಮ್ ನೋಡಿಲ್ವಾ? ನಾನು ನೋಡಿದ್ದೆ. ಯಾವಾಗ? ಯಕ್ಷಗಾನದಕ್ಕಿಂತ ಮುಂಚೆ. ವಿಕ್ರಮ್ ಏನೋ ಹೀರೋ. ಹಲ್ಲೆಲೂಯಾ. ಅದರಲ್ಲಿ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾನೆ, ರೌಡಿ ಕ್ಯಾರೆಕ್ಟರ್ ಮಾಡ್ತಾನೆ, ಇನ್ನೊಂಥರ 3 ಕ್ಯಾರೆಕ್ಟರ್ನ ಮಾಡ್ತಾನೆ. ತಿಕ್ಕಲ್ ತರ. ಅವ್ರಿಗೆ ಡೌಟ್, ಯಾವ ಬರ್ತಾನೆ, ಯಾವ ಹೋಗ್ತಾನೆ. ಹಂಗೆ ಕೆಲವು ಜನರು ಅಯ್ಯೋ ಕನ್ಫ್ಯೂಸ್, ದೇವ್ರ ಮಕ್ಕಳ ಅಯ್ಯೋ ಮನುಷ್ಯರ ದೇವನ ಒಂದು ಅರ್ಥ ಆಗಲ್ಲ. ಕ್ರೈಸ್ತರ ದೇವ್ರ ಮಕ್ಕಳ, ದೇವದ ಮಕ್ಕಳ, ಜನನ ದೇವನ ಒಂದು ಅರ್ಥ ಆಗಲ್ಲ. ಹಲ್ಲೆಲೂಯಾ. ಅವ್ರ ಆಕ್ಟಿಂಗ್ ಅರ್ಥ ಆಗಲ್ಲ. ಕೆಲವು ಜನರಿಗೆ ಇವತ್ತುವರೆಗೂ ಕೆಲವು ಗಂಡಂದರಿಗೆ ಅವ್ರ ಆಕ್ಟಿಂಗ್ ಅರ್ಥ ಆಗಿಲ್ಲ. ಕೆಲವು ಗಂಡಂದರಿಗೆ ಎಂತಿದ ಆಕ್ಟಿಂಗ್ ಅರ್ಥ ಆಗಿಲ್ಲ. ಕೆಲವು ಎಂತಿದ್ದರಿಗೆ ಕೆಲವು ಗಂಡಿದ ಇನ್ನ ಆಕ್ಟಿಂಗ್ ಗೊತ್ತಾಗಿಲ್ಲ. ಹಲ್ಲೆಲೂಯಾ. ಕೆಲವು ಸೇವಕರ ಆಕ್ಟಿಂಗ್ ವಿಶ್ವಾಸಗಳು ಗೊತ್ತಿಲ್ಲ. ಕೆಲವು ವಿಶ್ವಾಸಗಳ ಆಕ್ಟಿಂಗ್ ಸೇವಕನಿಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವ್ದಿದು, ಯಾವ ಸ್ಪಿರಿಟ್ ಇದು? ಹಲ್ಲೆಲೂಯಾ. ಈಗ ನೀವ್ ಹೇಳ್ರಿ, ದೇವ್ರು ಹೇಳಿದ್ರು ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಹೌದಾ? ಎಷ್ಟು ಮಾರ್ಗ ಇದೆ? ಒಂದೇ ಮಾರ್ಗ ಇದೆ. ಹಲ್ಲೆಲೂಯಾ. ಇವತ್ತು ಕೆಲವು ವಿಶ್ವಾಸಿಗಳು 7 ಮಾರ್ಗ, 7 ದಾರಿ. ಈ 7 ಮಾರ್ಗ, 7 ದಾರಿ ನಮಗಲ್ಲ. ನಮಗಿರೋದು ಒಂದೇ ದಾರಿ. ದೇವ್ರು ಹೇಳಿದ್ರು ದುಷ್ಟನು ಒಂದು ದಾರಿಲಿ ಬರ್ತಾನೆ. ಎಷ್ಟು ದಾರಿಲಿ ಹೋಗ್ತಾನೆ? ನೀವೇನಾದ್ರೂ 7 ದಾರಿಯಲ್ಲಿ ಕಾಲಿಟ್ಟಿದ್ರೆ ನಿಮ್ ಸ್ನೇಹಿತ ಯಾರು? ಪ್ರಿಯ ಸ್ನೇಹಿತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. 7 ಮಾರ್ಗ, 7 ದಾರಿ, 7 ಬೀದಿ, 7 ಜಾಗ, 7 ಕಾಲು, 7 ಮಾರ್ಗದಲ್ಲಿ ನಾವು ನಡೆಯೋರಲ್ಲ. ನಮಗಿರೋದು ಒಂದೇ ಮಾರ್ಗ. ಅದು ರಾಜಾದಿರಾಜನ ಮಾರ್ಗ, ಅದು ಯೇಸುವಿನ ಮಾರ್ಗ. ನಾನೇ ಸತ್ಯ, ನಾನೇ ಮಾರ್ಗ. ಸತ್ಯದ ಮಾರ್ಗದಲ್ಲಿ ನಡೆಯೋರಿಗೆ ನಾನೇ ಜೀವ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 4 ತರ 5 ತರ ತ್ಯಾಪೆ ಹಾಕೊಂಡು ನಾನು ಆಡ್ತೀನಿ ಅಂದ್ರೆ ದೇವ್ರು ಒಪ್ಪಲ್ಲ. ಆ ವಸ್ತ್ರಕ್ಕೆ ತ್ಯಾಪೆ ಇರಬಾರ್ದು. ಅದೆಲ್ಲ ವಾಕ್ಯನ ಓದಿದ್ದು. ಹಳೆ ವಸ್ತ್ರಕ್ಕೆ ಹೊಸ ಬಟ್ಟೆಯನ್ನು ಹರ್ಕೊಂಡು ಹಳೆಗೆ ತ್ಯಾಪೆ ಹಾಕೋದಾದ್ರೆ, ಹಲ್ಲೆಲೂಯಾ, ನಿನ್ನ ರಕ್ಷಣೆಯ ಅನುಭವವನ್ನು, ನಿನ್ನ ರಕ್ಷಣೆಯ ಜೀವಿತವನ್ನ ನಿನ್ನ ಕೈಯಲ್ಲಿ ನೀನಾಗಿ ನೀನು ಕೇಳಿಸಿದಿ. ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಿ? ಫಾಸ್ಟ್ ಇವತ್ತು ಏನೋ ಪ್ರಸಂಗ ಮಾಡ್ತಾರೆ ಅನ್ಕೊಂಡು ಬಂದೆ. ನಾನು ನರಕದ ಬಗ್ಗೆ ಇನ್ನೊಂದು ಬಗ್ಗೆ ಪ್ರಸಂಗ ಮಾಡಿದ್ರೆ ನನಗೇನು ಲಾಭ? ಸಹೋದರ, ಸಹೋದರಿ, ಖಂಡಿತವಾಗಲು 2 ಕಟ್ಟು ನೋಟು
ಇವತ್ತು ನಿನ್ನ ಮನೆಗೆ ಬರ್ತದೆ. ಇದು ಪ್ರಸಂಗ ಮಾಡೋಣ ಬರ್ತದೆ. ಬ್ರದರ್, ಎಷ್ಟು ಒಳ್ಳೆ ಬ್ರದರ್, ಮಾಡೋದಲ್ಲ ಅಲ್ಕ ಕೆಲಸನೇ ಅವರು. ಬ್ರದರ್ ಎಂತ ಯಾಕೆ ಹಂಗೆ ಹೇಳಿದ್ರೆ 1,000 ರೂಪಾಯಿ ಕಾಣಿಕೆ ಸೇರ್ಸ, ಅದೆಲ್ಲ ಇಲ್ಲಿ ನಡೆಯಲ್ಲ. ನಿನ್ ಕಾಣಿಕೆ ಹಾಕಿದ್ರು ಕಾಣಿಕೆ ಹಾಕಿಲ್ಲ, ಸಭೆ ದೇವ್ರದ್ದು. ಸೇವಕನು ದೇವರಲ್ಲಿ ನಿಲ್ಲಿಸಲ್ಪಟ್ಟಿದ್ರೆ ದೇವರು ಹೇಳದನ್ನೇ ಹೇಳ್ತಾರೆ. ಅಲ್ಲೆಲೂಯ. ಕಡೆ ದಿನ ಬೋಧಕರಿಂದಲೂ ಎಚ್ಚರವಾಗಿರ್ರಿ, ಪ್ರವಾದಿಗಳಿಂದಲೂ ಎಚ್ಚರವಾಗಿರ್ರಿ. ಅಲ್ಲೆಲೂಯ. ದೇವಗಳು ಕೂಡ ಏನ್ ಮಾಡ್ತವೆ? ಅದ್ಭುತಗಳು ಮಾಡ್ತವೆ. ನೀವೇನು ಅದ್ಭುತ ಮಾಡೋದು ಪಾಸ್ಟ್ರೇ? ಪಾಸ್ಟ್ರ್ ಫೈರ್. ಸರಿ, ಅವ್ರು ಎಲ್ಲೋದ್ರು? ಆತ್ಮ ಎಲ್ಲೋಯ್ತು? ಫೈರ್. ಅವ್ರ ಆತ್ಮ ಎಲ್ಲೋಯ್ತು? ಫೈರ್. ಎಲ್ಲಿ ಫೈರ್? ಫೈರ್ ಎಲ್ಲಿರೋದು? ಹೇಳ್ರಪ್ಪ. ಆ ಫೈರ್ ಬೇರೆ. ಯೇಸು ಕ್ರಿಸ್ತನ್ ಹೇಳ್ತಾನೆ, ನಾನು ಬೆಂಕಿ ಹಾಕ್ಲಿಕ್ಕೆ ಬಂದಿದ್ದೀನಿ. ಆ ಫೈರ್ ಬೇರೆ. ಅಲ್ಲೇಲೂಯ. ಆ ಫೈರ್ ಅಲ್ಲಿರೋನು ಆ ಫೈರ್ಗೆ ಹೋಗಲ್ಲ. ಆ ಫೈರ್ ಯಾರೋ ಒಳಗಡೆ ಇದೆಯೋ. ಯಾವ ಫೈರ್? ಪಕ್ಕದಲ್ಲಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಪಾಸ್ಟರ್ ಬೇಗ ಬಿಟ್ಟಿಲ್ಲ ಅಂದ್ರೆ ಬೆಂಕಿ ಸ್ಟಾರ್ಟ್ ಆಗುತ್ತೆ. ಅಲ್ಲೇಲೂಯ. ಫೈರ್. ಯಾವ ಫೈರ್? ಯಾವ ಅಗ್ನಿ? ಯೇಸು ಹೇಳ್ತಾರೆ, ನಾನು ಬೆಂಕಿಯನ್ನು ಹಾಕೋದಕ್ಕಾಗಿ ಬಂದೆ. ಅಲ್ಲೇಲೂಯ. ಯೇಸು ಸ್ವಾಮಿ ಬೆಂಕಿಯಲ್ಲಿಯೂ ಆತ್ಮದಲ್ಲಿಯೂ. ಅಲ್ಲೇಲೂಯ. ಈ ಬೆಂಕಿ ಯಾರ ಒಳಗಡೆ ಇರ್ತದೋ ನಾನು ಬರ್ತ್ ಕೊಡ್ತೀನಿ, ಅವನು ನರಕದ ಬೆಂಕಿ ಇದ್ರೆ ಹೋಗಲ್ಲ. ಅಲ್ಲೇಲೂಯ. ಈ ಯೇಸು ಕ್ರಿಸ್ತನು ಹೇಳಿರುವಂತ ವಾಕ್ಯದಿಂದ ಬರುವಂತ, ಪರಿಶುದ್ಧಾತ್ಮನಿಂದ ಬರುವಂತ, ಪರಿಶುದ್ಧತೆಯಿಂದ ಬರುವಂತ ಬೆಂಕಿ ಯಾರ ಒಳಗಡೆ ಇರ್ತದೋ ಅಂತವನು ನರಕದ ಬೆಂಕಿ ನೋಡಲ್ಲ. ಕೆಲ ಜನರು ಡೌಟ್, ಹೌದಾ ಏನ್ ಪಾಸ್ಟರ್ ಹಿಂಗ್ ಅಂದ್ಬಿಟ್ರಿ? ಒಂದು ಸಾರಿ ಟೆಸ್ಟ್ ಮಾಡೋಣ ಅನ್ಕೊಂಡಿದ್ದೆ. ಯಾಕೆ ಪಾಸ್ಟರ್, ಈ ಲೋಕದಲ್ಲಿ ಟೆಸ್ಟರ್ ಇಲ್ವಾ? ಏನಕ್ಕೆ? ಟೆಸ್ಟ್ ಮಾಡಕ್ಕೆ. ಅದೇ ತರ ನಾನು ಒಂದ್ ಸಾರಿ ನರಕ ಹೆಂಗಿರ್ತದೆ ಅಂತ ಟೆಸ್ಟ್ ಮಾಡೋಣ ಅಂತ ಇದ್ದೆ. ನೀವು ಬಾಂಬ್ ಹಾಕ್ಬಿಟ್ರಿ. ಅಲ್ಲೇಲೂಯ. ಟೆಸ್ಟಿಗೆ ಹೋದ್ರೆ ಮತ್ತೆ ರಿವರ್ಸ್ ಬರಲ್ಲ. ಅಲ್ಲೇಲೂಯ. ಟೆಸ್ಟ್ ಬೇಕಾ? ಇನ್ನು 1/4 ಗಂಟೆ ಇದೆ, ನಿಲ್ಲಿಸ್ತೀನಿ. ನಾನು ಅವಾಗ ಫಸ್ಟ್ ಹೇಳ್ಬಿಟ್ಟೆ ಎಷ್ಟು ಗಂಟೆ ನಿಲ್ಲಿಸೋದು ಅಂತ, 11:30. ಇನ್ನು 1/4 ಗಂಟೆ ನಾನು ನಿಲ್ಲಿಸ್ಬೇಕು. ಅಲ್ಲೇಲೂಯ. ನರಕದ ಫೈರ್ ಬೇಕಾ? ಪರಲೋಕದ ಫೈರ್ ಬೇಕಾ? ಪರಲೋಕದ ಫೈರ್ ನಿನಗೆ ಬೇಕಾದ್ರೆ ಪರಲೋಕದ ಫೈರ್ ನಿನ್ನ ಒಳಗಡೆ ಇರಬೇಕು. ಅಲ್ಲೇಲೂಯ. ಅಲ್ಲೇಲೂಯ. ದೇವರ ಆತ್ಮನ ವಾಕ್ಯದ ಪರಿಶುದ್ಧವಾದ ಬೆಂಕಿ ನಿನ್ನ ಒಳಗಡೆ ಇದ್ರೆ ಆ ಬೆಂಕಿ ನಿನ್ನಲ್ಲಿ ಕಿಚ್ಚನ್ನು ಒತ್ತಿಸ್ತದೆ. ಯಾವ ಕಿಚ್ಚು? ಹೆಂಗಾದ್ರೂ ಮಾಡಿ ಪರಲೋಕಕ್ಕೆ ಹೋಗ್ಬೇಕಾ, ಹೆಂಗಾದ್ರೂ ಮಾಡಿ ನಿತ್ಯ ಜೀವಕ್ಕೆ ಹೋಗ್ಬೇಕಾ, ಹೆಂಗಾದ್ರೂ ಮಾಡಿ ವಸ್ತ್ರವನ್ನ ಕಾಪಾಡ್ಕೊಳ್ಬೇಕಾ, ಹೆಂಗಾದ್ರೂ ಮಾಡಿ ನಾನು ದೇವರ ರಾಜ್ಯದಲ್ಲಿ ಕಾಣಲ್ಪಡ್ಬೇಕು. ಅಲ್ಲೇಲೂಯ. ಯಾರಾದ್ರೂ ತ್ಯಾಪ್ ಯಾಕೆ ನೋಡ್ತಾ ಇದ್ರೆ ತಿಳ್ಕೊಳ್ಬೇಕು, ಅದು ಫೇಲ್. ಅಲ್ಲೇಲೂಯ. ಇಲ್ಲ ಒಂದು ತಣ್ಣಗಿರು, ಇಲ್ಲ ಒಂದು ಬೆಚ್ಚಗಿರು. ಅಲ್ಲೇಲೂಯ. ಈ ಅಮಾಸೆಗ ಪೂರ್ಣಮೆಗೆ ಹುಟ್ಟುವಂತ ಹಸು ಆಗ್ಲಿ ಕೋತಿ ಆಗ್ಲಿ ನೋಡಿದ್ರೆ 4-5 ಕಾಲು ಬಂದಿರ್ತದೆ. ಅಲ್ಲೇಲೂಯ. ಈ ಕೆಲ ಜನ ಹೇಳ್ತಾರೆ, ಇದು ಅಮಾಸೆ ಹುಟ್ಟಿದ್ದು 4 ಕಾಲು ಎಕ್ಸ್ಟ್ರಾ ಬಂದಿದೆ, 5 ಕಣ್ಣು, 3 ನಾಲಿಗೆ, ಒಂದೇ ಕಿವಿ. ಅಲ್ಲೇಲೂಯ. ದೇವರು ಹೇಳ್ತಾರೆ, ನೀವು ದೇವರ ಮಕ್ಕಳಾಗಬೇಕು. ಆಮೇಲೆ ಬಂದಿಲ್ಲ. ದೇವರ ಮಕ್ಕಳಾಗಿ ಯಾರೋ ಜೀವಿಸ್ತಾ ಇರ್ತೀರೋ ಅವರೆಲ್ಲರಿಗೂ ಅಪ್ಪ ಬಟ್ಟೆ ಕೊಟ್ಟಿರ್ತಾನೆ. ಈ ಬಟ್ಟೆ ಇರೋವರೆಗೂ ಅಪ್ಪನ ಮನೇಲಿ ನಿನಗೆ ಜಾಗ. ಅಲ್ಲೇಲೂಯ. ಓದಪ್ಪ, ಬೇಗ ವಾಕ್ಯಗಳು ತುಂಬಾ ಇದೆ, ಓದು. ಬಾಯಿಂದ ಬರೋ ದುರಾತ್ಮ, ಅದು ದೇವಗಳು ಕೂಡ ಮಹತ್ ಕಾರ್ಯಗಳು ಮಾಡ್ತವೆ. ಈಗೋ ಕಳ್ಳನು ಬರುವಂತೆ ಬರುತ್ತೇನೆ. ಯಾರು? ಇದ್ರ ನಡುವೆ ಇದೆಲ್ಲ ನಡೀವಾಗ ಇದ್ರ ಮಧ್ಯೆ ನಾನು ಕಳ್ಳನ್ ತರ ಬರ್ತೇನೆ, ಕಳ್ಳತನ ಮಾಡ್ಕೊಂಡ್ ಬರ್ತೇನೆ ಅಂತಲ್ಲ. ಯಾವ ಟೈಮಲ್ಲಿ ಬರ್ತಾನೆ ಗೊತ್ತಿಲ್ಲ, ಕಳ್ಳ ಯಾವ ಟೈಮಲ್ಲಿ ಬರ್ತಾನೋ ಗೊತ್ತಿಲ್ಲ, ಹಂಗೆ ನಾನ್ ಬರ್ತೀನಿ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನ ಕಾಪಾಡಿಕೊಳ್ಳುವವನು ಧನ್ಯನು. ಧನ್ಯನು. ತನ್ನ ವಸ್ತ್ರ ಅಂದ್ರೆ ಯಾವುದು?
ದೇವರ ಮಕ್ಕಳಾಗಿ ಮಾರಪಟ್ಟ ಮೇಲೆ ದೇವರು ಕೊಡುವ ವಸ್ತ್ರ ಇದೆ. ಆ ವಸ್ತ್ರ ರಕ್ಷಣೆಯ ವಸ್ತ್ರ. ಅದನ್ನ ಎಚ್ಚರವಾಗಿದ್ದು ಕಾಪಾಡಿಕೊಳ್ಳುವನು ಧನ್ಯನು. ಯಾಕೆಂದ್ರೆ ಆ ಮದುವೆ ಮನೆಗೆ ಅವನು ಡೈರೆಕ್ಟ್ ಎಂಟ್ರಿ. ಹಲ್ಲೆಲೂಯ. ಆ ಮದುವೆ ಮನೆಯಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಇದೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ 9ರಿಂದ 14ನೇ ವಾಕ್ಯ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಓದಿ ಸಹಾಯ ಮಾಡಿರ್ಬೇಕಪಟ್ಟಂತ. ಇವುಗಳಾದ ಮೇಲೆ ಇವುಗಳಾದ ಮೇಲೆ ಯಾವುದು? ಈ ಎಲ್ಲ ಅಂತ್ಯ ಕಾಲದಲ್ಲಿ ದುರಾತ್ಮಗಳು ಬರಬೇಕಾಗಿರೋದು, ದೇವಗಳು ಅದ್ಭುತಗಳು ಮಾಡ್ಬೇಕಾಗಿರೋದು ಎಲ್ಲ ನಡೀತಾ ಇರುವಾಗ್ಲೇನೆ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಇರಲಿ. ಅಲ್ಲಿನ ಫಸ್ಟ್ ವಾಕ್ಯ ಓದಿ ಪ್ರಕಟಣೆ ಗ್ರಂಥದಲ್ಲಿ ಅವನೇನ್ ಮಾಡ್ತಾನಂತೆ? ಹೋಗಿ ಎಲ್ಲರೂ ಸೇರಿಸ್ತಾನಂತೆ. ಏನಕ್ಕೆ? ಯುದ್ಧಕ್ಕೆ. ದೇವರು ಕೂಡ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾರ್ಪಡಿಸಿ ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಏನಕ್ಕೆ? ಅಂತ್ಯಕಾಲದ ಯುದ್ಧಕ್ಕೆ. ಹಲ್ಲೆಲೂಯಾ. ಶತ್ರು ಕೂಡ ಯುದ್ಧಕ್ಕೆ ರೆಡಿ ಮಾಡ್ತಾ ಇದ್ದಾನೆ, ದೇವರು ಕೂಡ ಯುದ್ಧಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಶತ್ರು ಯುದ್ಧಕ್ಕೆ ರೆಡಿ ಮಾಡ್ತಾ ಇರಬಹುದು ದೇವರ ಮೇಲೂ, ದೇವ್ರ ಮಕ್ಕಳ ಮೇಲೂ, ದೇವರ ಸಭೆಯ ಮೇಲೂ, ಪರಿಶುದ್ಧರ ಮೇಲೂ. ಬಟ್ ದೇವ್ರು ರೆಡಿ ಮಾಡ್ತಾ ಇರೋದು ಆ ಘಟ ಸರ್ಪದ ಮೇಲೆ, ಆ ಅಂತ್ಯಕ್ರಿಸ್ತುವಿನ ಮೇಲೆ, ದುರಾತ್ಮಗಳ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಒಂದು ಯುದ್ಧ ಕಾಲ ಉಂಟು. ಅದಕ್ಕಾಗಿ ದೇವರು ನಮ್ಮನ್ನ ತಯಾರು ಮಾಡ್ತಾ ಇದ್ದಾನೆ. ಆ ಯುದ್ಧ ಕಾಲದಲ್ಲಿ ನೀನು ಕಾಣಲ್ಪಡಬೇಕಾದ್ರೆ ಈ ವಸ್ತ್ರ ನೀನು ಕಾಪಾಡ್ಕೋಬೇಕು. ಈ ವಸ್ತ್ರ ಇಲ್ಲ ಅಂದ್ರೆ, ನಿನ್ನ ವಸ್ತ್ರ ತ್ಯಾಪೆ ಆಗಿದೆ ಅಂದ್ರೆ ತಿಳ್ಕೊಳ್ಬೇಕು, ಅವನು ನಿನ್ನ ರೆಡಿ ಮಾಡ್ತಾ ಇದ್ದಾನೆ, ಅವನು ನಿನ್ನ ಪ್ರಿಪೇರ್ ಮಾಡ್ತಾ ಇದ್ದಾನೆ, ಅವನು ನಿನ್ನ ತಯಾರು ಮಾಡ್ತಾ ಇದ್ದಾನೆ ಯೇಸುವಿನ ಮೇಲೆ ಯುದ್ಧ ಮಾಡಕ್ಕೆ. ನೀ ತಿಳ್ಕೊಂತೀಯ ನಾನಿಲ್ಲ ಅವನ ಮೇಲೆ ಯುದ್ಧ ಮಾಡ್ತೀನಿ ಅಂತ. ಇಲ್ಲ ಇಲ್ಲ, ತ್ಯಾಪೆ ನಿನ್ನಲ್ಲಿದ್ರೆ, ಬಟ್ಟೆ ಹರಿದೋಗಿದ್ರೆ, ವಸ್ತ್ರ ತ್ಯಾಪೆ ಆಗಿದ್ರೆ ನೀನು ತಯಾರಾಗ್ತಾ ಇರೋದು ಯೇಸುವಿನ ಮೇಲೆ ಯುದ್ಧ ಮಾಡೋದಕ್ಕಾಗಿ. ಬಟ್ ನೀನ್ ವಸ್ತ್ರ ತ್ಯಾಪೆ ಹಾಕಲು, ನಿನ್ನ ವಸ್ತ್ರ ಹೊಸದಾಗಿದ್ರೆ, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುವಾಗ ಸಿಕ್ಕಿದಂತ ವಸ್ತ್ರ ಹೊಸದಾಗೆ ಇದ್ರೆ ನೀನ್ ದೇವರನ್ನ ರೆಡಿ ಆಗ್ತಾ ಇರ್ತೀಯ. ಯಾವುದಕ್ಕಾಗಿ? ಅಂತ್ಯ ಕಾಲದಲ್ಲಿ ಒಂದು ಯುದ್ಧ ಇದೆ ಶತ್ರುವಿನ ಮೇಲೆ. ಆ ಯುದ್ಧದಲ್ಲಿ ನಿಲ್ಲಬೇಕಾದ್ರೆ ಈ ಬಟ್ಟೆ ಕಾಪಾಡ್ಕೋ, ಹೊಸ ಬಟ್ಟೆ ಕಾಪಾಡ್ಕೋ. ವಾಕ್ಯ ಹೋದ್ರಿ. ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು, ನಾವು ಮದುವೆಗೆ ಫಂಕ್ಷನ್ಗೆ ಅಲ್ಲಿಗೆ ಎಲ್ಲಿಗೆ ಯಾವ ಬಣ್ಣ ಯಾವ ಕಲರ್ ಯಾವ್ದಾದ್ರೆ ಅದು ಹಾಕೊಂಡು ಹೋಗ್ಬಿಟ್ರೆ ನಡೀತದೆ ಬ್ರದರ್ ಸಿಸ್ಟರ್. ಆದ್ರೆ ಈ ಮನೆಗೆ ಬಿಳಿ ನಿಲುವಂಗಿಯನ್ನ ಧರಿಸ್ಕೊಂಡು ಹೋಗ್ಬೇಕಂತೆ. ಈ ಬಿಳಿ ನಿಲುವಂಗಿಯನ್ನ ಧರಿಸಿಕೊಂಡಿರೋರು ಪರಲೋಕದಲ್ಲಿ ಕಾಣಲ್ಪಟ್ಟರಂತೆ. ಅದು ಎಲ್ಲಿ ಕಾಣಲ್ಪಟ್ಟಂತಂದ್ರೆ ಸಿಂಹಾಸನದ ಮುಂದೆಗಡೆ ಅಂತೆ. ಈ ಬಿಳಿ ವಸ್ತ್ರ ಯಾರು ಕಾಪಾಡಿಕೊಂಡಿರ್ತಾರೋ, ಈ ಬಿಳಿ ವಸ್ತ್ರವನ್ನ, ಈ ರಕ್ಷಣೆಯ ವಸ್ತ್ರವನ್ನ ಯಾರು ಸಂಪಾದನೆ ಮಾಡಿಕೊಂಡಿರ್ತಾರೋ ಅಂತವ್ರು ಕಾಣಲ್ಪಡೋದು ಎಲ್ಲಿ ಗೊತ್ತಾ? ದೇವರ ಸಿಂಹಾಸನದ ಎದುರುಗಡೆನೆ, ಮುಂದೆಗಡೆನೆ ಅವರು ನಿಲ್ಲಲ್ಪಡ್ತಾರೆ. ಇವತ್ತು ನೀನು ಎಲ್ಲಿ ನಿಲ್ಲೋದಕ್ಕೆ ತಯಾರಾಗಿದ್ದಿ? ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 61ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಬೀಳ್ತದೆ, ಆ ವಸ್ತ್ರ ಅದು ರಕ್ಷಣೆಯ ವಸ್ತ್ರ. ಈ ವಸ್ತ್ರ ಇರೋನು ಪರಲೋಕದಲ್ಲಿ ಇರ್ತಾನೆ, ಆ ಮನೇಲಿ ಇರ್ತಾನೆ, ಆ ಮದುವೆಯಲ್ಲಿ ಇರ್ತಾನೆ. ಅದಕ್ಕೆ ಕಾಪಾಡ್ಕೊಳ್ಬೇಕಂತೆ. ಹಲ್ಲೆಲೂಯಾ. ನೀನು ಕಾಪಾಡ್ಕೊಬೇಕು. ಆದ್ರೆ ಈ ಶುಭ್ರ ವಸ್ತ್ರವನ್ನು ಧರಿಸಿಕೊಂಡಿರೋರಿಗೆ ಪ್ರತಿದಿನ ಹೋರಾಟ. ಏಕ ಹೋರಾಟ. ವಾಕ್ಯ ಬೀಳ್ತದೆ, ಸೈತಾನನು ಪ್ರತಿದಿನ ಸಿಂಹೋದಿಪಾದಿಯಲ್ಲಿ ಯಾರನ್ನ ನುಂಗ್ಲಿ, ಯಾರನ್ನ ಕೆಡವಲಿ, ಯಾರ ವಸ್ತ್ರವನ್ನ ಮಲಿನ ಮಾಡ್ಲಿ ಅಂತ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಸೈತಾನನು ನಿಮ್ಮ ಬಟ್ಟೆಯನ್ನ, ಆ ವಸ್ತ್ರವನ್ನ, ಆ ರಕ್ಷಣೆಯ ವಸ್ತ್ರವನ್ನ ನಾಶ ಮಾಡುವುದಕ್ಕೆ, ಹಾಳು ಮಾಡುವುದಕ್ಕೆ, ನಿಮ್ಮನ್ನ ಬೆತ್ತಲೆ ಮಾಡುವುದಕ್ಕೆ ಕಾಯ್ತಾ ಇರ್ತಾನೆ. ಅದು ಹೇಗೆ ಕಾಯ್ತಾ ಇರ್ತಾನೆ? ಅವನು ದುಡ್ಡಿನ ಮೂಲಕವಾಗಿ ಬರ್ತಾನೆ, ಫ್ರೆಂಡ್ಶಿಪ್ ಮೂಲಕವಾಗಿ ಬರ್ತಾನೆ, ಮತ್ತೊಂದು ಸಂಬಂಧದ ಮೂಲಕವಾಗಿ ಬರ್ತಾನೆ, ಮತ್ತೊಂದು ಕಾರ್ಯದ ಮೂಲಕವಾಗಿ ಬರ್ತಾನೆ, ಅಶುದ್ಧ ಮೂಲಕವಾಗಿ ಬರ್ತಾನೆ, ಪಾಪದ ಮೂಲಕವಾಗಿ ಬರ್ತಾನೆ, ಆಸೆ ತೋರಿಸಿ ಕೆಲವು ಕಾರ್ಯಗಳು ಮಾಡ್ತಾನೆ. ಎಚ್ಚರವಾಗಿರಬೇಕಾ? ಇದು ನಾವು ವಾಕ್ಯ ಹೇಳ್ತದೆ, ಪ್ರತಿ ಒಂದನ್ನ ನಾವು ಪರಿಶೀಲನೆ
ಪರಿಶೋಧಿಸಿ ಭದ್ರವಾಗಿ ಇಟ್ಕೊಳ್ಬೇಕು. ಕಾರಣ ಕಡೆ ದಿನ ಶತ್ರು ಯಾರನ್ನ ನುಂಗಲಿ, ಯಾರನ್ನ ಕೆಡವಲಿ, ಯಾರನ್ನ ಬೀಳಿಸ್ಲಿ, ಯಾರನ್ನ ಮಲಿನ ಮಾಡ್ಲಿ, ಯಾರನ್ನ ಕೆಸರು ಹಾಕಲಿ ಅಂತ ಹೇಳಿ ಅವನು ಕಾಯ್ತಾ ಇರುವ ಕಟ್ಟ ಕಾಲಗಳಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಿನ್ನ ವಸ್ತ್ರ ಹೇಗಿದೆ ಹೇಗೆ ಇದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೈತಾನ, ಇನ್ನು 10 ನಿಮಿಷ ಇದೆ, ನಾನು ಇಳಿಸ್ತೀನಿ. ಸಪಾತ ಮಾಡಿದ್ದೀನಿ. ಹಲ್ಲೆಲೂಯ. ಸೈತಾನ ದೇವರ ಮಕ್ಕಳ ಬಟ್ಟೆಯನ್ನ ಮಲಿನ ಮಾಡ್ಬೇಕಂತ ಕಾಯ್ತಾ ಇರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸೈತಾನ ಬರ್ತಾ ಇದ್ದಾನೆ. ಸೈತಾನ ಬರ್ಲಿಕ್ಕೆ ಕಾರಣ ಏನು? ಎಲ್ಲಿ ಮನುಷ್ಯರಿಗೂ ದೇವರಿಗೂ ಹತ್ತಿರವಾದ ಒಡನಾಟ ಇರ್ತದೋ ಅಲ್ಲಿ ಖಂಡಿತವಾಗ್ಲೂ ಅವನು ಕಾಯ್ಕೊಂಡಿದ್ದು ಬರ್ತಾನೆ. ಯಾಕೆ ಬರ್ತಾನೆ? ದೇವರಿಂದ ದೂರ ಮಾಡ್ಬೇಕು. ಕೆಲವು ಆಸೆ, ಕೆಲವು ಮೋಹ, ಕೆಲವು ಇಚ್ಛೆ, ಕೆಲವು ದಾಹವನ್ನ ಇಟ್ಟು ಅವನು ದೇವರಿಂದ ಆ ರಕ್ಷಣೆಯ ಅನುಭವದಲ್ಲಿರೋರನ್ನ ದೂರ ಮಾಡ್ಲಿಕ್ಕೆ ನೋಡ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆದಿಕಾಂಡದಲ್ಲಿ ದೇವರು ಆದಾಮ ಅವನ ಮಾಡುವಾಗ, ಸೃಷ್ಟಿ ಮಾಡುವಾಗ ಅವಾಗ ದೇವರು ಇಳಿದು ಬರ್ತಾ ಇದ್ರು, ಹೋಗ್ತಾ ಇದ್ರು. ಅಲ್ಲಿ ವಾಕ್ಯ ಹೇಳ್ತದೆ, ಆದಾಮನಿಗೂ ಅವರಿಗೂ ಅಲ್ಲಿ ವಸ್ತ್ರ ಇಲ್ಲ, ಅಲ್ಲಿ ಬಟ್ಟೆ ಇರಲಿಲ್ಲ. ಮತ್ತೆ ಹೆಂಗೆ? ದೇವರ ಮಹಿಮೆಯ ಕೃಪೆಯ ರಕ್ಷಣೆಯ ವಸ್ತ್ರ ಅವ್ರಿಗಿತ್ತು. ಆ ವಸ್ತ್ರ ಅವರಿಗೆ ಮರೆಯಾಗಿತ್ತು. ಅದು ದೊಡ್ಡ ಬೆಳಕಾಗಿತ್ತು, ಅದು ದೊಡ್ಡ ಪ್ರಕಾಶವಾಗಿತ್ತು. ಹಲ್ಲೆಲೂಯಾ. ನೀನ್ ಯೇಸುವನ್ನ ಧರಿಸ್ಕೊಬೇಕು. ನೀನ್ ಯೇಸುವನ್ನ ಧರಿಸ್ಕೊಂಡ್ರೆ ದೇವ್ರು ಹೇಳ್ತಾರೆ, ನೀನ್ ಲೋಕಕ್ಕೆ ಬೆಳಕಾಗಿರ್ತೀನಿ. ಬೆಳಕು ಬೆಳಕಾಗಿರಬಾರ್ದು, ಕತ್ತಲೆಯಲ್ಲಿ ಪ್ರಕಾಶಿಸ್ಬೇಕು. ನಿನ್ನ ಕಣ್ಣು, ಬಾಯಿ, ತುಟಿ, ನಾಲಿಗೆ, ಕಿವಿ, ಹೃದಯ, ಕೈ, ಕಾಲು, ನರ, ನಾಡಿ, ಅಂಗಾಂಗ, ಇಂದ್ರಿಯ, ಪಂಚೇಂದ್ರಗಳು ದೊಡ್ಡ ಬೆಳಕಾಗಿರ್ಬೇಕ. ಅವನ ರಕ್ಷಣೆಯ ಬೆಳಕಾಗಿರ್ಬೇಕು. ನಮ್ ದೇಹ ಮೊತ್ತ ಕವರ್ ಆಗ್ಬೇಕು. ನಮ್ ದೇಹ ಮೊತ್ತವಾಗಿ ಮರೆಯಾಗಬೇಕು. ಹಳೆಯ ದೇಹ, ಹಳೆಯ ಮನುಷ್ಯ, ಹಳೆಯ ಸ್ವಭಾವ, ಹಳೆಯ ಕಾರ್ಯಗಳು, ಹಳೆಯ ಚಿಂತೆಗಳು, ಹಳೆಯ ನಡವಳಿಕೆ ಎಲ್ಲ ಮರೆಯಾಗಬೇಕು. ಎಲ್ಲ ನೂತನ, ಎಲ್ಲ ಹೊಸದ್ದು, ಎಲ್ಲ ಹೊಸ ಕಾರ್ಯ, ಎಲ್ಲ ಹೊಸದ್ದು ನಾವು ಧರಿಸ್ಕೊಳ್ಬೇಕು. ಹಲ್ಲೆಲೂಯ. ಆದಾಮ ಅವರಿಗೆ ದೇವರ ಮಹಿಮೆ ವಸ್ತ್ರವಾಗಿತ್ತು. ಸೈತಾನ ಪ್ರವೇಶ ಮಾಡ್ದ. ಸೈತಾನ ಹೇಳ್ತಾ ಇದ್ದಾನೆ, ಏ ಅವ್ವ, 3ನೇ ಅಧ್ಯಾಯದಲ್ಲಿ 1ರಿಂದ 7, 7ರಿಂದ 13, ಮತ್ತೆ 3ನೇ ಅಧ್ಯಾಯ 21ನೇ ವಾಕ್ಯ ಹೇಳ್ತದೆ, ಅಲ್ಲಿ ಸೈತಾನ ಬಂದವನ ವಂಚನೆ ಮಾಡ್ದ. ನಿನಗೆ ಯಾರು ಹೇಳಿದ್ದು? ನಿನ್ನ ಕಣ್ಣು ತೆರೆಯಲ್ಪಡುತ್ತೆ. ಹಲ್ಲೆಲೂಯ. ಅಲ್ಲಿ ವಸ್ತ್ರದ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಸೈತಾನನಿಗೆ ಅವರು ಒಳಗಾಗುವಾಗ, ಪಾಪ ಅವರು ಒಳಗಡೆ ಬರುವಾಗ ಅವರ ಮೇಲಿದ ವಸ್ತ್ರ ನಷ್ಟ ಆಯ್ತು. ಆ ವಸ್ತ್ರ ಮಹಿಮೆಯ ವಸ್ತ್ರ. ಹಲ್ಲೆಲೂಯ. ಅದು ಮತ್ತೆ ತಯಾರಾಗಬೇಕಾಗಿತ್ತು, ಅದು ಯೇಸು ಕ್ರಿಸ್ತನ ಮೂಲಕವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ವಸ್ತ್ರ ನಷ್ಟ ಆದ ಮೇಲೆ ಅವ್ರು ಹೋಗಿ ಮರೆ ಆಗ್ತಾರೆ. ದೇವರಿಂದ ಮರೆ. ರಕ್ಷಣೆಯ ವಸ್ತ್ರ ನಿನ್ನಲ್ಲಿ ನಷ್ಟ ಆಯ್ತೋ, ನೀನ್ ದೇವರಿಂದ ದೂರನೇ. ದೇವರ ಹತ್ರ ಬರಕ್ಕಾಗಲ್ಲ. ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್ ವಾಕ್ಯ ಅದು. ಬೆತ್ತಲೆ ಆಗಿದ ತಕ್ಷಣ ದೇವ್ರು ಬರ್ತಾ ಇದ್ದ ಅಂತ ಗೊತ್ತಾಗಿದ ತಕ್ಷಣ ದೂರ ಹೋಗಿ ಬಚ್ಚಿಕೊಳ್ತಾ ಇದ್ದಾರೆ. ರಾಜನ ಮತ್ತೆ ಬರ್ಲಿಕ್ಕೆ ಹೋಗ್ತಾನೆ. ಕರ್ತನ ಮತ್ತೆ ಬರ್ಲಿಕ್ಕಾಗಿ ಹೋಗ್ತಾನೆ ಈ ಭೂಲೋಕಕ್ಕೆ. ಬರುವಾಗ ನೀನು ಬಂಡೆ ಕೆಳಗಡೆ ಅಲ್ಲಿ ಇಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುವಂತವರಾಗಿರಬಾರ್ದು. ಧೈರ್ಯವಾಗಿ ದೇವರ ಮುಂದಗಡೆ, ಇದೋ ನೀನು ಕೊಟ್ಟಿರುವಂತ ರಕ್ಷಣೆಯ ವಸ್ತ್ರವನ್ನ ನಾನು ಧರಿಸಿಕೊಂಡಿದ್ದೇನೆ, ನಾನು ಇನ್ನೊಂದಿಗೆ ಎತ್ತಲ್ಪಡಗೆ ತಯಾರಾಗಿದ್ದೇನೆ. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಕರ್ತನು ಬರುವಾಗ ಕೆಲವು ಜನರು ಬಂಡೆಗಳ ಹತ್ರ ಓಡೋಗ್ತಾರಂತೆ, ಬೆಟ್ಟಗಳ ಹತ್ರ ಓಡೋಗ್ತಾರಂತೆ. ಯಾಕೆ? ಅಯ್ಯಯ್ಯೋ,
ನಾವು ತ್ಯಾಪೆ ಹಾಕೊಂಡು ಜೀವನ ಮಾಡ್ಬಿಟ್ವಿ. ಕರ್ತನು ಬಂದಿದ್ದಾನ, ಆ ಬೆಳಕು ನಿಲ್ಲಕ್ಕಾಗ್ತಾ ಇಲ್ಲ. ಬಂಡೆ ನನ್ನ ಮೇಲ್ ಬೀಳು. ಹಲ್ಲೇಲೂಯಾ. ಆ ಕ್ಯಾಟಗಿರಿಲಿ, ಆ ಲಿಸ್ಟ್ ಅಲ್ಲಿ ನಾವು ಆಗಿರಬಾರ್ದು. ಕರ್ತನು ಬರುವಾಗ ಧೈರ್ಯವಾಗಿ ದೇವರ ಮುಂದಗಡೆ ಆ ವಸ್ತ್ರದೊಂದಿಗೆ, ಆ ಮಹಿಮೆಯ ವಸ್ತ್ರದೊಂದಿಗೆ, ಆ ಶುಭ್ರವಾಗಿರುವಂತಹ ವಸ್ತ್ರದೊಂದಿಗೆ, ಆ ಪರಿಶುದ್ಧವಾದ ವಸ್ತ್ರದೊಂದಿಗೆ ನಾವು ನಿಲ್ಲೋದಾದ್ರೆ ದೇವರ ವಾಕ್ಯ ಬೀಳ್ತದೆ, ಆ 1000 ವರ್ಷ ಆಳ್ವಿಕೆಯಲ್ಲಿ ನೀ ಇರ್ತೀಯ. ಹಲ್ಲೆಲೂಯಾ. ಅವ್ರಿಗೆ ಬಟ್ಟೆ ನಷ್ಟ ಆಯ್ತು. ದೇವ್ರು ಬರುವಾಗ ಓಡಿ ಹೋಗಿ ಬಚ್ಚಿಟ್ಕೊಳ್ತಾ ಇದ್ದಾರೆ. ಮತ್ತೆ ದೇವ್ರು ಕೇಳ್ತಾವ್ರೆ, ಆದಮ ಎಲ್ಲಿದ್ಯಾ? ನೀನ್ ಬರ್ತಾ ಇದೀಯ ಅಂತ ಕೇಳಿ ನಾವು ಬೆತ್ತಲೆ ಆಗಿದ್ದೀವಿ ಅಂತೇಳಿ ಮರೆ ಆಗಿದ್ದೇವೆ. ನೀನ್ ಬೆತ್ತಲೆ ಆಗಿದ್ದೀನಿ, ನಿಂಗೆ ಗೊತ್ತಾಯ್ತು. ಓ, ನಾನು ಇದನ್ನು ಮಾಡಬೇಡ ಅಂತ ಹೇಳಿದ್ರೆ ನೀನು ಮಾಡಿಬಿಟ್ಟ. ಹಲ್ಲೆಲೂಯಾ. ದೇವರು ಮಾಡಬೇಡ ಅಂತ ಹೇಳೋದನ್ನ ನಮ್ಮ ಜೀವಿತದಲ್ಲಿ ಮಾಡುವಾಗ ನಮ್ಮ ಜೀವಿತ ಬೇರೆ ಬೆತ್ತಲೇನೆ, ಎಲ್ಲ ಬೆತ್ತಲೇನೆ, ಶೂನ್ಯವೇ. ಲಾಸ್ಟಿಗೆ ಅವರು ಅಂಜುರದ ಮರದ ಎಲೆಗಳನ್ನ ತೆಗೆದುಕೊಂಡು ಹಾಕೊಳ್ತಾ ಇದ್ದಾರೆ. ಬಟ್ಟೆಯಾಗಿ ನಿಲ್ತಾ ಇಲ್ಲ, ಅದು ಅವ್ರು ಸೆಟ್ ಆಗಿಲ್ಲ. ಎರಡನೇದಾಗಿ ದೇವರು ಚರ್ಮದ ಹೊದಿಕೆ, ಮಾಂಸದ ಹೊದಿಕೆ ಅವರಿಗೆ ಬಟ್ಟೆಯಾಗಿ ಹಾಕ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಹೇಳ್ತದೆ, ದೇವರೇ ಒಂದು ಚರ್ಮದ ಅಂಗಿಯನ್ನ, ವಸ್ತ್ರವನ್ನ ಅವ್ರಿಗೆ ಹಾಕ್ತಾ ಇದ್ದಾರಂತೆ. ಆದ್ರೆ ಅವ್ರಿಗೆ ಸೂಟ್ ಆಗ್ತಾ ಇಲ್ಲ. ರೀ, ಯಾಜಕರು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೊಂದು ಬಟ್ಟೆ ಇದೆ. ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗುವಂತ ಮಹಾಯಾಜಕನಿಗೂ ಬೇರೆ ಬಟ್ಟೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ನೋಡಿದ್ರೆ ಇದು ಯಾವ ಬಟ್ಟೆ ಇವ್ರಿಗೆ ಸೂಟ್ ಆಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಬಟ್ಟೆ ಇವ್ರಿಗೆ ಸೂಟ್ ಆಗ್ತಾ ಇಲ್ಲ. ಸೈತಾನ ನೋಡ್ದ, ಇವ್ರು ಎಲ್ಲಿ ರಕ್ಷಣೆ ಮಾರ್ಗ ನಡ್ಬಿಡ್ತಾರೋ, ದೇವರ ಹತ್ರ ಹೋಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅಲ್ಲಿ ನಷ್ಟ ಮಾಡ್ದ. ಎರಡನೇದಾಗಿ ಯೋಸೇಫನು ವಾಕ್ಯ ಬೀಳ್ತದೆ 37ನೇ ಅಧ್ಯಾಯದಲ್ಲಿ 3-4ನೇ ವಾಕ್ಯ. ತಂದೆಯು ತನ್ನ ಮಗನನ್ನ ಬಹಳವಾಗಿ ಕೊನೆ ಮಗನಂತ ಹೇಳಿ ಪ್ರೀತಿ ಮಾಡಿದ ನಿಮಿತ್ತವಾಗಿ ಒಂದು ನಿಲುವಂಗಿಯನ್ನ ಕೊಡ್ತಾ ಇದ್ದಾನಂತೆ. ತಂದೆ ಪ್ರೀತಿ ಮಾಡಿದ್ರೆ ಫಸ್ಟ್ ಅಲ್ಲಿ ಬರ್ತಾ ಇರೋದು ಬಟ್ಟೆ. ಹಲ್ಲೆಲೂಯಾ. ಎರಡನೇದಾಗಲೂ ನೋಡ್ತೀವಿ, ಅವ್ರ ಅಣ್ಣಂದರಿಗೆ ಇಷ್ಟ ಆಗಿಲ್ಲ. ಅವ್ರು ಯೋಸೇಫನ ಅವರ ಅಣ್ಣಂದರ ಯೋಗಕ್ಷೇಮವನ್ನು ಕೇಳೋದಕ್ಕಾಗಿ ಬರ್ತಾ ಇದ್ದಾನೆ. ಬರ್ತಾ ಇರುವಾಗ ಫಸ್ಟ್ ಅವ್ರು ಏನ್ ಮಾಡ್ಬೇಕಾಗಿತ್ತು? ಇವ್ ನಿದ್ರೆ ತೊಂದ್ರೆ ಅಂತ ಕೊಲ್ಬೇಕಾಗಿತ್ತು. ಬಟ್ ಅವ್ರು ಮಾಡಿದ ಕೆಲಸ ಏನು ಗೊತ್ತಾ? ಫಸ್ಟ್ ಅವ್ರ ಬಟ್ಟೆ ತೆಗಿತಾ ಇದಾರ. ಯಾಕೆ? ಅಪ್ಪ ಕೊಟ್ಟಿರೋ ಬಟ್ಟೆ. ಸೈತಾನ ಗೊತ್ತಾಯ್ತು, ಒಂದು ವೇಳೆ ಇವನೇನಾದ್ರೂ ಪರಲೋಕಕ್ಕೆ ಹೋಗ್ಬಿಡ್ತಾನೋ, ನನ್ನ ಸ್ಥಾನದಲ್ಲಿ ಹೋಗ್ಬಿಡ್ತಾನೋ, ಹೋಗಬಾರ್ದು, ಈ ಬಟ್ಟೆ ತಂದೆ ಕೊಟ್ಟಿದ್ರೆ ಇದನ್ನ ನಷ್ಟಪಡಿಸ್ಬೇಕಂತ ಹೇಳಿ ಅಲ್ಲಿ ಅವರ ಅಣ್ಣಂದಿರ ಮೂಲಕವಾಗಿ ಶತ್ರು ನಷ್ಟಪಡಿಸ್ದ. ಹಲ್ಲೆಲೂಯಾ. ಅಲ್ಲಿ ಅವರ ಅಣ್ಣಂದಿರಿಗೆ ಬಟ್ಟೆ ಮೇಲೆ ಕೈ ಹೋಗ್ತಾ ಇದೆ. ಎರಡದಾಗಿ ಪೋಟಿಫರನ ಮನೆಯಲ್ಲಿ ಅವನು ನಂಬಿಕಸ್ಥನಾಗಿದ್ದ ನಿಮಿತ್ತವಾಗಿ, ದೇವರು ಅವನ ಸಂಗಡದ ನಿಮಿತ್ತವಾಗಿ ದೇವರನ್ನು ಆಶೀರ್ವಾದ ಮಾಡಿದ್ರು. ಪೋಟಿಫರನ ಹೆಂಡತಿ ಹೇಳ್ತಾವಳೆ, ಆದಿಕಾಂಡ 37ನೇ ಅಧ್ಯಾಯದಲ್ಲಿ 23-24ನೇ ವಾಕ್ಯ. ಇಲ್ಲಿ ಯಾರು ಇಲ್ಲ, ಪಾಪ ಮಾಡೋಣಪ್ಪ. ಓದಪ್ಪ. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ, ಸಾಕು, ಅದು ಬಿಟ್ಟು ನೆಕ್ಸ್ಟ್ ಕೆಳಗಡೆ ವಾಕ್ಯ ಹೇಳಿದ್ರೆ 39ನೇ ಅಧ್ಯಾಯ 10-16 ಬೇಗ ಪಟ್ಟಂತ ಬೇಗ. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದ್ದಾಗೂ, ಯೋಸೇಫನ ಸಂಗಡ ಆಕೆ ಪ್ರತಿದಿನ ಈ ಮಾತನ್ನು ಆಡಿದ್ದಾಗೂ ಅವನು ಅದಕ್ಕೆ ಕಿವಿಗೊಡದೆ, ಅವನು ಕಿವಿಗೊಟ್ಟಿಲ್ಲ. ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರೂ ಒಳಗೆ ಇಲ್ಲದಿರುವುದಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು, ಆಕೆ ಈಗ ಅವಳು ಕರಿತಾ ಇರೋದು, ಬಾ ಸಂಗಮ ಮಾಡೋಣ, ಬಾ ನಾ ಇಬ್ರು ಸೇರೋಣ, ಗಂಡ ಹಿಡಿತಾರ ಅಂತ ಕರಿತಾ ಇರೋದು. ಅವಳು ಬೇರೆ ಅದು ಬಿಟ್ಬಿಟ್ಟು ಬಟ್ಟೆ ಮೇಲೆ ಏನಕ್ಕೆ ಹಿಡ್ತಾವಳೆ? ಬಟ್ಟೆನ ಯಾಕೆ ಹಿಡಿಬೇಕು? ಅದು ರಕ್ಷಣೆಯ ವಸ್ತ್ರಕೋಲಿಕೆ ಆಗಿದೆ. ಶತ್ರು ನೋಡ್ದ, ಅಲ್ಲಿ ತಪ್ಪಿಸ್ಕೊಂಡ ಇವನು, ಇಲ್ಲಿ ತಪ್ಪಿಸ್ಕೊಂಡ ಅವನು, ಇದ್ರ ನಿಟ್ಟು ಬೀಳಿಸ್ತೀನಿ ಅಂದ್ರೆ ಅಣ್ಣಂದ್ರ ನಿಟ್ಟು ನೋಡ್ದ, ಅವನು ಬಿದ್ದಿಲ್ಲ.
ಒಂದು ಹೆಣ್ಣನ್ನ ಒಂದು ಹುಡುಗನ್ನ ಮುಂದೆ ಇಟ್ಟು ನೋಡ್ತಾ ಇದ್ದಾನೆ ಸೈತಾನ. ಅದಕ್ಕೊಂದು ಜಗ್ಗಿಲ್ಲ. ಅವನು ಹೇಳ್ತಾನೆ, ದೇವ್ ನನ್ನ ಮುಂದಗಡೆ ಇದ್ದಾರೆ. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಅವನ ಆ ಬಟ್ಟೆನ ಅಲ್ಲೇ ಬಿಟ್ಟು ಓಡ್ತಾವನೆ. ದೇವ್ರು ನೋಡಿದ್ರು, ಈ ಬಟ್ಟೆನೂ ಸರೋಗಲ್ಲ ಈ ಜನರಿಗೆ, ಆದ್ರೆ ಪರ್ಮನೆಂಟ್ ಆಗಿ ಹರಿದು ಹೋಗ್ದಿರ, ಯಾರು ಕದ್ದುಕೊಳ್ಳಿಕ್ ಆಗ್ದಿರ, ಡೈರೆಕ್ಟ್ ಆಗಿ ಬಂದು ಯಾರು ಮುಟ್ಟಕ್ ಆಗದೆ ಇರುವಂತ ಒಂದು ವಸ್ತ್ರವನ್ನ ಇವರಿಗೆ ಕೊಡಬೇಕಂತ ಹೇಳಿ ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ ಈ ಭೂಲೋಕಕ್ಕೆ ಕಳಿಸಿ, ಆ ವಸ್ತ್ರವೇ ಇವತ್ತು ಹೊಸ ಒಡಂಬಡಿಕೆ ನನಗೆ ಹೇಳ್ತದೆ, ಆ ವಸ್ತ್ರ ಬೇರೆ ಯಾರು ಅಲ್ಲ, ಆ ವಸ್ತ್ರ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆ ವಸ್ತ್ರವೇ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಸುಮಾರು ವಾಕ್ಯಗಳಿದೆ. ಆ ವಸ್ತ್ರ ಏನಾಗಿದ್ದಾರೆ? ಯೇಸು ಕ್ರಿಸ್ತರಾಗಿದ್ದಾರೆ. ನಾನು ನಿಲ್ಲಿಸ್ತೀನಿ. ಸುಮಾರು ವಾಕ್ಯಗಳಿದೆ. ಪ್ರಕಟಣೆಯಲ್ಲಿ 3ನೇ ಅಧ್ಯಾಯ 4ರಿಂದ 6 ವಾಕ್ಯ, ಮತ್ತು ರೋಮಪುರದಲ್ಲಿ 13ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಹೇಳ್ತದೆ, ಕ್ರಿಸ್ತನನ್ನ ಧರಿಸಿಕೊಂಡಿರ್ರಿ ಅಂತ ಹೇಳಿ. ಮತ್ತೆ ಎಫೆಸ ಹೇಳ್ತದೆ 6:17, ಅಲ್ಲಿ ಕೂಡ ವಸ್ತ್ರದ ಕುರಿತು ಮಾತಾಡ್ತದೆ. ಗಲಾತ್ಯದಲ್ಲಿ ವಾಕ್ಯ ಹೇಳ್ತದೆ, ಗಲಾತ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಹೇಗಂದ್ರೆ, ನೀವು ಕ್ರಿಸ್ತನಲ್ಲಿ ಸೇರಿದಕ್ಕೋಸ್ಕರ ನೀವು ಕ್ರಿಸ್ತನನ್ನ ಧರಿಸಿಕೊಂಡಿರಿ. ಹಲ್ಲೆಲೂಯ. ಅಂದ್ರೆ ಈ ಧರಣೆ, ಈ ವಸ್ತ್ರ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಈ ಯೇಸು ಕ್ರಿಸ್ತನನ್ನ ಎಲ್ಲಿವರೆಗೂ ನೀನ್ ಧರಿಸಿಕೊಂಡಿರ್ತೀಯೋ ನೀನ್ ಸೇಫ್. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮೊದಲಿಂಗನಾಗಿ ಬಂದು ಎಂಗೇಜ್ಮೆಂಟ್ ಮಾಡಿಕೊಂಡು ನಮ್ಮೊಟ್ಟಿಗೆ ಅವನು ಬೇಕಾಗಿರೋ ವಸ್ತ್ರವನ್ನ ಕೊಟ್ಟೋಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಒಂದು ಪದ್ಧತಿ ಇದೆ, ಮದುವೆಯಲ್ಲಿ ದ್ರಾಕ್ಷಾರಸವನ್ನ ಕೊಡಬೇಕು. ಹಲ್ಲೆಲೂಯ. ಇವಾಗ ಒಂದು ಹುಡುಗ ಒಂದು ಹುಡುಗಿನ ನೋಡುವುದಕ್ಕಾಗಿ ಬರುವಾಗ ಆ ಹುಡುಗಿ ಒಂದು ವಸ್ತ್ರವನ್ನ ಹಾಕೊಂಡಿರ್ತಾಳೆ. ಹಲ್ಲೆಲೂಯ. ಬಿಳಿ ವಸ್ತ್ರವನ್ನ ಹಾಕೊಂಡಿರ್ತಾಳೆ. ಈ ಬಿಳಿ ವಸ್ತ್ರವನ್ನ ಹಾಕೊಂಡಿರುವಂತ ಈ ಸ್ತ್ರೀ ಇವನನ್ನ ಒಪ್ಪಿಕೊಂಡಿದ್ದಾಳೆ ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇವನು ಮತ್ತೆ ಒಂದ್ ಸಾರಿ ಮನೆಗೆ ಹೋಗ್ತಾನೆ. ಯಾರ ಮನೆಗೆ? ಈ ಸ್ತ್ರೀಯ ಮನೆಗೆ. ಇನ್ನ ಮದುವೆ ಇಲ್ಲ, ಎಂಗೇಜ್ಮೆಂಟ್ ಇಲ್ಲ, ಏನಿಲ್ಲ, ಜಸ್ಟ್ ನೋಡ್ಕೊಂಡು ಹೋಗಿರೋದು. ನೋಡ್ಕೊಂಡು ಹೋಗಿರುವಾಗ ಯಾವ ಬಟ್ಟೆ ಧರಿಸ್ಕೊಂಡಿರ್ತಾಳೋ ಇವನು ಮತ್ತೊಂದ್ ಸಾರಿ ಮನೆಗೆ ಹೋಗ್ತಾನೆ. ಹುಡುಗಿ ಮನೆಗೆ ಇವನೊಬ್ಬನೇ ಹೋಗುವಾಗ ಇವಳು ಯಾವ ಬಟ್ಟೆ ಧರಿಸ್ಕೊಂಡಿದ್ಲೋ ಅದೇ ಬಟ್ಟೆ ಅಲ್ಲಿ ಧರಿಸ್ಕೊಂಡಿರುವಾಗ ಅದಕ್ಕೆ ಸಿಗ್ನೇಚರ್ ಇವಳು ಒಪ್ಕೊಂಡಿದ್ದಾಳೆ ಅಂತ. ಅಲ್ಲಿ ಹೋಗಿದ ತಕ್ಷಣ ಅವಳು ದ್ರಾಕ್ಷಾರಸ ಕೊಡ್ತಾಳೆ, ಅದನ್ನ ಇವನು ಕುಡಿಬೇಕು. ಹಲ್ಲೆಲೂಯ. ಆವಾಗ ಇವರಿಗೆ ಒಪ್ಪಿಗೆ ಆಗಿದೆ, ಮದುವೆ ರೆಡಿ ಅಂತ. ಹಲ್ಲೆಲೂಯ. ಅದೇ ತರ ಎಲ್ರು ಪರಲೋಕಕ್ಕೆ ಹೋಗಲ್ಲ. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ಅವನು ಯಾರಿಗೆ ರಕ್ಷಣೆಯ ವಸ್ತ್ರವನ್ನ ಕೊಟ್ಟಿದ್ದಾನೋ ಅದನ್ನ ಯಾರು ಕ್ರಿಸ್ತನು ಬರೋವರೆಗೂ ಇಟ್ಟುಕೊಂಡಿರ್ತಾರೋ, ಮತ್ತೆ ಅವನು ಹಿಂದಿರುಗಿ ಬರುವಾಗ ಆ ವಸ್ತ್ರವನ್ನು ನೋಡುವಾಗ ಅವನು ಹೇಳ್ತಾನೆ, ಎಸ್ ಕಮ್ ಆನ್ ಅರೈಸ್, ಎದ್ದೇಳು ಪ್ರಕಾಶಿಸು, ಎದ್ದು ನೀನು ಪ್ರಕಾಶ ಅಂತ ಹೇಳಿ ದೇವರು ಇದು ಎತ್ತಲ್ಪಡುವಿಕೆಗೆ ನೀನೇ ರೆಡಿ, ನೀನೇ 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 ಅಂತ ಹೇಳಿ ಸ್ವರ್ಗದ ದೇವರು ಬರುವಾಗ ಕೆಲವು ಜನರು ಎತ್ತಲ್ಪಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಕ್ರಿಸ್ತನು ಕೊಟ್ಟಿರುವ ವಸ್ತ್ರವನ್ನ, ಆ ರಕ್ಷಣೆಯ ವಸ್ತ್ರವನ್ನ ಮಲೀನ ಮಾಡಿಕೊಳ್ಳದೆ, ಅರ್ಧಿ ಹಾಕೊಳ್ಳದೆ, ಟ್ಯಾಪಿ ಹಾಕ್ದಿರ, ಮತ್ತೆ ಬದಲಾಯಿಸ್ಕೊಳ್ದಿರ ನೀನು ಆ ವಸ್ತ್ರ ಹಾಗೇ ಜೋಪಾನ ಮಾಡಿಕೊಂಡಿದ್ರೆ ಮಾದಲಿಂಗನ್ ಬರ್ತಾನೆ, ನೋಡ್ತಾನೆ. ಓ, ನಾನು ಕೊಟ್ಟೋಗಿರೋ ವಸ್ತ್ರ ಹಾಕೊಂಡಿದ್ಯಾ? ಎಸ್, ಬಾ ಬಾ ಬಾ. ಎಲ್ಲಿಗೆ? ಮದುವೆ ಮನೆಗೆ. ಹಲ್ಲೆಲೂಯ. ಹಲ್ಲೆಲೂಯ. ಓ, ನೀನ್ ತಯಾರಾಗಿದ್ಯಾ, ನೀನ್ ರೆಡಿ ಆಗಿದ್ಯಾ, ನೀನ್ ಸಿದ್ಧವಾಗಿದ್ಯಾ, ನೀನ್ ರೆಡಿ ಆಗಿದ್ಯಾ? ಬಾ, ಮೇಲೆ ಮದುವೆ ರೆಡಿ ಆಗಿದೆ, ಮೇಲೆ ಮದುವೆ ರೆಡಿ ಆಗಿದೆ. ಮದುವೆಯ ಮನೆಗೆ ನಾವು ಹೋಗ್ಬೇಕಂತ ಹೇಳಿ ಮಾದಲಿಂಗನ್ ಮತ್ತೆ ಬಂದು ಮೊದಲ ಗೀತಿ ಆಗಿದ್ರೆ ನಮ್ಮನ್ನ ಅವನು ಪಾರ್ಲ ಕರ್ಕೊಂಡು ಹೋಗ್ತಾನೆ. ಟ್ಯಾಪೆ ಹಾಕೊಂಡು 4 ಕಾಲು 7 ಕಾಲು ಇಟ್ಕೊಂಡು ನಾನು ಜೀವಿಸ್ತೀನಿ ಅಂದ್ರೆ ಖಂಡಿತವಾಗಲು ಪರಲೋಕ ರಾಜ್ಯಕ್ಕೆ ತಲುಪಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾರ್ಗ, ಒಂದೇ ರಕ್ಷಣೆ, ಒಬ್ಬನೇ ತಂದೆ, ಒಬ್ಬನೇ ದೇವರು, ಒಂದೇ ದೇವರಾತ್ಮ, ಒಂದೇ ಬೈಬಲ್. ಹಲ್ಲೆಲೂಯ. ದೇವರಿಷ್ಟೆಲ್ಲ ಎಚ್ಚರಿಸಿದಾರ. ಇವತ್ತು ನಿನ್ನ ಬಟ್ಟೆ ನಷ್ಟ ಆಗಿದೆಯಾ? ನಿನ್ನ ಬಟ್ಟೆ ಹೇಗಿದೆ? ನಿನ್ನ ರಕ್ಷಣೆಯ ಅನುಭವ, ರಕ್ಷಣೆಯ ಜೀವಿತ, ರಕ್ಷಣೆಯ ಬಟ್ಟೆ
ಹೇಗಿದೆ? ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ, ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ, ಈಗ ನೀನು ಸತ್ರೆ ನಿನಗೆ ನಂಬಿಕೆ ಇದೆಯಾ? ನಾನು ಆ ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ, ನಾನು ಆ ಮದುವೆ ಮನೆಗೆ ಹೋಗ್ತೀನಿ. ಹಲ್ಲೆಲೂಯಾ. ಆ ವಸ್ತ್ರ ಬೇರೆ ಯಾರು ಅಲ್ಲ, ಆ ವಸ್ತ್ರ ಯೇಸು ಕ್ರಿಸ್ತನು. ವಸ್ತ್ರ ಇಲ್ದಿರೋ ಕೆಲವು ಜನರು ನುಗ್ಗಿ ಬರ್ತಾರೆ, ಬಟ್ ಯಜಮಾನ ಅವ್ರನ್ನ ತೆಗೆದು ಕತ್ತಲೆಯಲ್ಲಾಗ್ತಾನೆ. ಸುಮ್ಮನೆ ಹಾಕಲ್ಲ, ಕೈ ಕಾಲುಗಳನ್ನ ಕಟ್ಟಿ ಆರದ ಬೆಂಕಿಯಲ್ಲಿ ಕತ್ತಲೆಯಲ್ಲಾಗ್ತಾನೆ. ದೇವರ ಮಕ್ಕಳೇ, ಆ ಬಟ್ಟೆ ಇದೆಯಾ? ನಷ್ಟಪಡಿಸ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಆತ್ಮಕ್ಕೆ ನೀನೇ ಕೇಳು, ನಿನ್ನ ಮನಸ್ಸಾಕ್ಷಿಗೆ ನೀನೇ ಕೇಳು, ನಿನ್ನ ಮನಕ್ಕೆ ನೀನೇ ಕೇಳು. ನಿನ್ನ ಮನಸ್ಸಾಕ್ಷಿ ನಿನ್ನ ಹತ್ರ ಮಾತಾಡುತ್ತೆ, ನಿನ್ನ ಆತ್ಮ ನಿನ್ನ ಹತ್ರ ಮಾತಾಡುತ್ತೆ. ಇವತ್ತು ನಿನ್ನ ಆ ಪ್ರಯಾಣ ಹೇಗಿದೆ, ಆ ಜೀವಿತ ಹೇಗಿದೆ, ಆ ವಸ್ತ್ರ ಮಲಿನ ಮಾಡ್ಕೊಂಡಿದ್ಯಾ, ಕಾಪಾಡ್ಕೊಂಡಿದ್ಯಾ, ಶುಭ್ರವಾಗಿದ್ಯಾ? ಅದಕ್ಕೆ ವಾಕ್ಯ ಹೇಳ್ತದೆ, ಪಾಪ ಮಾಡು ನಿನ್ನ ಪಾಪ ಮಾಡಲಿ. ವಸ್ತ್ರವನ್ನ ಮಲಿನ ಮಾಡ್ಕೊಳ್ಳಿ, ಇನ್ನ ಮಲಿನ ಮಾಡ್ಕೊಳ್ಳಿ, ಶುದ್ಧಿ ಮಾಡ್ಕೊಳ್ಳಿ, ಇನ್ನ ಶುದ್ಧಿ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ರಕ್ಷಣೆಯ ಬಟ್ಟೆಯ ಅನುಭವ ಇವತ್ತು ಏನಾಗಿದೆ? ಎಲ್ಲಿಗೆ ಹೋಗಿದೆ? ಯಾವ ದಿಕ್ಕಿಗೆ ಹೋಗಿದೆ? ಯಾವ ಮಾರ್ಗಕ್ಕೆ ಹೋಗಿದೆ? ಒಂದು ಸಾರಿ ಆಲೋಚನೆ ಮಾಡು. ನನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸೋರಿಸಿ ನನ್ನ ದೇಹ ಎಲ್ಲ ಜಜ್ಜಿ ನಾನೇ ನಿನಗೆ ವಸ್ತ್ರವಾಗಿ ಮಾರಪಟ್ಟೆ. ಕ್ರಿಸ್ತನಾಗಿರೋ ವಸ್ತ್ರವನ್ನು ಇವತ್ತು ನೀನು ತ್ಯಜಿಸಿದ್ಯಾ, ತೆಗೆದು ಬಿಸಾಕಿದ್ಯಾ, ಮಲಿನ ಮಾಡ್ಕೊಂಡಿದ್ಯಾ, ತ್ಯಾಪೆ ಹಚ್ಚಿದ್ಯಾ? ದೇವರ ಮಕ್ಕಳೇ, ಸೈತಾನನು ಯೇಸುವನ್ನೇ ಬಿಟ್ಟಿಲ್ಲ, ಬೆತ್ತಲೆ ಮಾಡಿದ್ರು. ಯೇಸುವಿನ ಬಟ್ಟೆ ತೆಗೆದ್ರು, ಅವನ ಮೈ ಮೇಲಿದ್ದ ಅಂಗಿಯನ್ನು ತೆಗೆದು ಹಾಕಿದ್ರು, ಅವನ ಬಟ್ಟೆಗೆ ಚೀಟಿ ಹಾಕಿದ್ರು, ಇದು ನನಗೆ ಬೇಕು ನಿನಗೆ ಬೇಕು ಅಂತೇಳಿ. ಆದ್ರೆ ಕ್ರಿಸ್ತನ ಮೂಲಕವಾಗಿ ಬಂದಿರುವಂತ ಬಟ್ಟೆ ಯಾರು ಕಿತ್ಕೊಳ್ಳಕ್ಕಾಗಲ್ಲ, ಯಾರು ಅರಿಯಕ್ಕಾಗಲ್ಲ. ತೆಗೆದು ಹಾಕಿದ್ರೆ, ಮಲಿನ ಮಾಡ್ಕೊಂಡ್ರೆ, ಗಲೀಜು ಮಾಡ್ಕೊಂಡ್ರೆ ಅದು ನಿನ್ನ ಕೈಯಿಂದ ನೀನೇ ಮಾಡ್ಕೊಬೇಕು. ದೇವ್ರು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ನಿನ್ನ ರಕ್ಷಣೆ ನಿನ್ನ ಗಂಡನ ಕೈಯಲ್ಲಿ ಕೊಟ್ಟಿಲ್ಲ, ನಿನ್ನ ಗಂಡನ ರಕ್ಷಣೆ ಎಂತ ಕೈಯಲ್ಲಿ ಕೊಟ್ಟಿಲ್ಲ, ಮಕ್ಕಳ ಕೈಯಲ್ಲಿ ಕೊಟ್ಟಿಲ್ಲ. ನಿನ್ನ ರಕ್ಷಣೆ ನಿನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಎಲ್ಲರೂ ಒಪ್ಪಿಸಿಕೊಡ್ರಿ. ಎಲ್ಲಿ ತಪ್ಪೋಗಿದ್ದೀರಿ, ಎಲ್ಲಿ ದಾರಿ ಬಿಟ್ಟಿದ್ದೀರಿ, ಎಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟಿದ್ದೀರಿ, ಎಲ್ಲಿ ದೇವರನ್ನು ಬಿಟ್ಟು ಬಿಟ್ಟಿದ್ದೀರಿ, ಯಾವ ಮುಳ್ಳು ನಿಮಗೆ ತಡೆಯಾಗಿದೆ, ಯಾವ ಕಾರ್ಯ ನಿಮಗೆ ತಡೆಯಾಗಿದೆ, ಇವತ್ತು ಯೇಸುವನ ಕೂಗಿ ಹೇಳ್ರಿ, ಏಸಪ್ಪ, ಇಂಥ ವಿಷಯದಲ್ಲಿ, ಇಂಥ ಕಾರ್ಯದಲ್ಲಿ, ಇಂಥ ವಿಷಯದಲ್ಲಪ್ಪ, ಈ ಮುಳ್ಳು, ಈ ವಿಷಯ, ಈ ವ್ಯಕ್ತಿ, ಈ ಕಾರ್ಯ, ಇದು ನನಗೆ ಮುಳ್ಳಾಗಿ ನಿಂತಿದೆ. ಇವತ್ತು ನಾನು ಇದರಿಂದ ಆಚೆಗಡೆ ಬರ್ತೀನಿ ದೇವರೇ. ನನಗೆ ಪರಲೋಕ ಬೇಕು. ಆ ಫಂಕ್ಷನ್ನಿಗೆ, ಆ ಒಂದು ಫಂಕ್ಷನ್ಗೆ ನಾನು ಬರಬೇಕು, ಅಲ್ಲಿ ನಾನು ಕಾಣಲ್ಪಡಬೇಕು. ಅಲ್ಲಿ ನಾನು ಬರುವಾಗ ಸುಮ್ಮನೆ ಬರಬಾರ್ದು. ಆ ಮದುವೆಗೆ ಬೇಕಾದ ಬಟ್ಟೆಯನ್ನು ಧರಿಸಿಕೊಂಡೇ ನಾನು ಬರಬೇಕು ದೇವರೇ. ಸಹಾಯ ಮಾಡಿ ನಡೆಸಿರಿ. ಇಲ್ಲಿವರೆಗೂ ನಿಮ್ಮ ಮಕ್ಕಳ ಸಂಗಡ ಮಾತಾಡಿದಕ್ಕಾಗಿ ಸ್ತೋತ್ರ. ಇವರುಗಳ ನಷ್ಟ ಇವತ್ತು ಲಾಭವಾಗಿ ಮಾರ್ಪಡಲಿ. ಮನ ತಿರುಗಿ ಜನಗಳು ಬರಲಿ, ರಕ್ಷಣೆಯಲ್ಲಿ ನಡೆಸಲ್ಪಡಲಿ, ರಕ್ಷಣೆಯ ಅನುಭವದಲ್ಲಿ ಓಡ್ಲಿ. ಇವರುಗಳನ್ನ ಅನುಗ್ರಹಿಸಿ ಪ್ರಾರ್ಥಿಸಿದ್ದೇನೆ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುನತಿಯು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ಎಲ್ಲ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರದನಗಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೆ, ಮೊದಲಿಂಗನೇ ಬೇಗ ಬನ್ನಿ ಸ್ವಾಮಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.